Good morning, all. I'm Dr. Anita from Food Science and Nutrition Department. I'll be handling Unit 5, 6, and 7 of Culinary Science. I think from 2 sessions, you have heard about culinary science, why it is very important. And this group is heterogeneous group, so I would like to talk both in English as well as in Kannada. ಸೊ ಕ್ಯುಲಿನರಿ ಸೈನ್ಸ್ ಅಂತ ಹೇಳಿದಾಗ ಇಟ್ ಇಸ್ ನಾಟ್ ಜಸ್ಟ್ ಕುಕ್ಕಿಂಗ್. ಕುಕ್ಕಿಂಗ್ ಅಂತ ಹೇಳಿದ ತಕ್ಷಣ ಅಡುಗೆ ಮಾಡೋದು ಅಂದರೆ ಅದು ಒಂದು ರೀತಿ ಆರ್ಟ್ ಇದ್ದ ಹಾಗೆ. Whatever you prepare, finally it has to reach someone and they have to appreciate it. Then only we say it has been cooked well, or the food was good antano. We give many comments, isn't it? Food was not good antano ಏನೋ ಒಂದು ಹೇಳ್ತಿರ್ತೀವಿ. ಬಹುಶಃ ನೀವು ನೋಡಿರ್ಬೋದು, ಮನೆಯಲ್ಲಿ ನೀವು ಮನೆಗೆ ಹೋಗ್ತಾ ಇದ್ದ ಹಾಗೆ, ಮನೆ ಗೇಟ್ ತೆಗಿತಿದ್ದ ಹಾಗೆ ಒಂದು ಪರಿಮಳ ಬರುತ್ತೆ, ಸುವಾಸನೆ ಬರುತ್ತೆ ಮನೆಯಲ್ಲಿ. ಅಮ್ಮ ಏನೋ ಮಾಡ್ತಿದ್ದಾಳೆ ಅನ್ನೋದು ಒಂದು ಅನಿಸ್ತಾ ಇರುತ್ತೆ. That means to say, your sensory organs anta ಏನು ಹೇಳ್ತೀವಿ, that will pursue the food first. ಅಂದರೆ ಆಹಾರವನ್ನ ನಾವು ಯಾವುದೇ ಖಾದ್ಯ ಅಥವಾ ಡಿಶಸ್ ನಾವು ಮಾಡಿದಾಗ ಮೊದಲನೇದು ಮೂಗು ಅದನ್ನ ಸೇವನೆ ಮಾಡುತ್ತೆ ಅಂತ. ಸೊ ದಿ ನೋಸ್ ವಿಲ್ ಅಂತ ಅನ್ಕೊಂಡು ಇರ್ಬೇಕು. ಚಕ್ಲಿನ ಕೋಡ್ಬಳೆ ಶೇಪಲ್ಲಿ ಮಾಡ್ಲಿಕ್ಕೆ ಆಗತ್ತಾ? ಮಾಡ್ದಾಗ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವ? ದಟ್ ಇಸ್ ನಾಟ್ ದೇರ್ ಅಟ್ ಆಲ್. ಸೊ ಈ ರೀತಿಯಾಗ ವಿ ಹ್ಯಾವ್ ಗಾಟ್ ಅ ಓನ್ ಐಡಿಯಾ ಆಫ್ ವಾಟ್ ದಟ್ ಫುಡ್ ಶುಡ್ ಲುಕ್ ಫಾರ್ ಲೈಕ್ ಅನ್ನೋದು. ಒಂದು ಸಾಂಬಾರೇ ಇರಬೇಕು, ತುಂಬಾ ಕೆಂಪಗಿರ್ಬೇಕು, ಅಥವಾ ಒಂದು ಕಲರ್ ಗ್ರೀನ್ ಮಸಾಲ ಅಂದಾಗ ಗ್ರೀನ್ ಕಲರೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸುತ್ತೋ ಅದನ್ನ ನಾವು ಪರ್ಸೀವ್ ಮಾಡ್ಕೊಳ್ತೀವಿ ಅಂದ್ರೇನು, ವಿ ಲೈಕ್ ದಟ್ ಫುಡ್ ಥ್ರೂ, ಆರ್ ವಿ ಈಟ್ ದ ಫುಡ್ ಥ್ರೂ ದ ನೋಸ್ ಅಂಡ್ ದೆನ್ ಥ್ರೂ ದಿ ಐಸ್. ಸೊ ನಾವು ನೋಡಿದ ತಕ್ಷಣ ಇಟ್ ಇಸ್ ವೆರಿ ಗುಡ್, ಇಟ್ ಇಸ್ ನೈಸ್, ದ ಶೇಪ್ ಇಸ್ ಗುಡ್, ಅಥವಾ ದ ಕಲರ್ ಇಸ್ ಗುಡ್ ಅಂತ ಹೇಳ್ತೀವಿ. That means to say, this eye also has got is been satisfied ಅಂತ ಹೇಳ್ತೀವಿ. ಸೊ ಅದಾದ ಮೇಲೆ ವಿ ಟ್ರೈ ಟು ಟಚ್ ಇಟ್ ಅಂದ್ರೇನು, ಮುಟ್ ನೋಡಿದಾಗ ನಮ್ಗೆ ಇದೇ ರೀತಿ ಟೆಕ್ಸ್ಚರ್ ಇರಬೇಕು ಅನ್ನೋದಿರುತ್ತೆ. ಬ್ರೆಡ್ ಅಂತ ಹೇಳಿದ್ರೆ ಫ್ಲಫಿ ಆಗಿ ಸಾಫ್ಟ್ ಆಗಿರ್ಬೇಕು, ಕೇಕ್ ಅಂದ್ರೂ ಕೂಡ ಸಾಫ್ಟ್ ಆಗಿರ್ಬೇಕು. ಅದೇ ಚಕ್ಲಿ ಅಥವಾ ಕೋಡ್ಬಳೆ ತಗೊಂಡಾಗ ಇದು ಟಫ್ ಆಗಿರ್ಬೇಕು, ಗಟ್ಟಿಗಿರ್ಬೇಕು ಅಂತ ಹೇಳ್ತೀವಿ. ಮೆತ್ತಗಿದ್ರೆ ಅದು ಚಕ್ಲಿ ಕೋಡ್ಬಳೆ ಅಂತ ಅನ್ಸೋಲ್ಲ. So what should be the texture? We know that already. It has been fixed in our mind. So that is very important. That means to say our finger will feel that food and will tell this food has been acceptable or not ಅನ್ನೋದನ್ನ ನಾವು ಹೇಳ್ಕೊಂಡು ಹೋಗ್ತೀವಿ. So acceptable or not ಅನ್ನೋದಕ್ಕೇನು, we have got an idea how it should look or how it should smell and how it should be in texture ಅಂತ.
ಸೊ ಅದು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ನಾವು ನೋಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಪೊಂಗಲ್ ಅಂದ ತಕ್ಷಣ 2-3 ತರ ಪೊಂಗಲ್ ಇರುತ್ತೆ. ಕೆಲವು ಸತಿ ನೀರು ತರ ಮಾಡುವಂಥದ್ದು, ಅಥವಾ ಸಾಫ್ಟ್ ಆಗಿ ಮಾಡುವಂಥದ್ದು, ಪೋರಿಂಗ್ ಕನ್ಸಿಸ್ಟೆಂಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಗಟ್ಟಿಗಿರುವಂಥದ್ದು. ಸೊ ಈ ರೀತಿಯಾಗಿ ವಿ ಹ್ಯಾವ್ ಗಾಟ್ ಅವರ್ ಓನ್ ಟೆಕ್ಸ್ಚರ್ ದಟ್ ಇಸ್ ಬೀನ್ ದೇರ್, ದಟ್ ವಿಲ್ ಬಿ ಅಕ್ಸೆಪ್ಟೆಡ್ ಅಂಡ್ ವಿ ಸೇ ಎಸ್, ಇದು ಇದೇ ತರ ಬಿಸಿಬೇಳೆ ಬಾತು ಹೀಗೆ ಇರಬೇಕು ಅನ್ನೋದು ಇರುತ್ತೆ. ಸೊ ಅದನ್ನ ನಾವು ನೋಡ್ತೀವಿ. That means to say our finger, third point is our finger will feel it and then tell us whether the food is good or not ಅನ್ನೋದನ್ನ ಹೇಳುತ್ತೆ, whether it is accepted by the individual or not ಅಂತ ಹೇಳುತ್ತೆ. ಅದಾದ ನಂತರ then we'll put it in the mouth. That means our mouth will perceive it and then say the taste is good or not ಅಂತ. ಸೊ ಇಫ್ ದ ಟೇಸ್ಟ್, ಸೊ ಎಲ್ಲಾನು ಚೆನ್ನಾಗಿದೆ, ಸೊ ನ್ಯಾಚುರಲಿ ಇದು ಫುಡ್ ಚೆನ್ನಾಗಿರ್ಬಹುದು, ಪ್ರಿಪೇರ್ ಮಾಡಿರೋದು ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡುತ್ತೆ. ಅಂದ್ರೆ ಟಂಗ್ ಅಂತ ಏನ್ ಹೇಳ್ತೀವಿ, ದಟ್ ವಿಲ್ ಪರ್ಸೀವ್ ದ ಟೇಸ್ಟ್ ಅಂಡ್ ದೆನ್ ಸೇ ದಟ್ ಎಸ್ ಇಟ್ ಇಸ್ ಗುಡ್ ಅಂತ ಹೇಳ್ತೀವಿ. ಅಂಡ್ ಇನ್ ಫ್ಯಾಕ್ಟ್ ಟೆಕ್ಸ್ಚರ್, ಇಟ್ ಇಸ್ ನಾಟ್ ಜಸ್ಟ್ ದ ಫಿಂಗರ್ ದಟ್ ಹೆಲ್ಪ್ಸ್ ಟು ಫೈಂಡ್ ಔಟ್ ದ ಟೆಕ್ಸ್ಚರ್, ಈವನ್ ದಿ teeth which will be there in the buccal cavity, ಬಾಯಲ್ಲಿ ಹಲ್ಲುಗಳೇನಿರುತ್ತೋ ಅದು ಕೂಡ ಚೀವ್ ಮಾಡ್ಬಿಟ್ಟು, ಅಂದ್ರೆ ಹಗ್ದ್ಬಿಟ್ಟು ಎಸ್ ಕರೆಕ್ಟ್ ಟೆಕ್ಸ್ಚರ್ ಅಲ್ಲಿ ಇದೆ, ಕರೆಕ್ಟ್ ಹದವಾಗಿದೆ ಅಂತ ಹೇಳುವಂಥದ್ದಿರುತ್ತೆ. ಸೊ ಇವೆಲ್ಲವೂ ಸೇರಿ ಆಫ್ಟರ್ ಟೇಸ್ಟ್ ಅಂತ ಹೇಳ್ತೀವಿ, ನುಂಗದ ನಂತರ ಸಿಗುವಂತಹ ಟೇಸ್ಟ್ ಇರುತ್ತಲ್ಲ, ಅದು ಕೂಡ ಒಂದು ರೀತಿಯಾದ ಒಂದು ಮಾಪನ, ಅಂದ್ರೆ ಮೆಜರ್ ಮಾಡುವಂಥದ್ದು. ಆಹಾರ ಅಥವಾ ಫುಡ್ ಅಥವಾ ಡಿಶ್ ಏನಿರುತ್ತೋ ದಟ್ ಇಸ್ ಎಕ್ಸಲೆಂಟ್ ಅಂಡ್ ನಾಟ್ ಅನ್ನೋದು, ಅದನ್ನ ಹೇಳುವಂಥದ್ದು ಅದು ಕೂಡ ಇದೆ. ಸೊ ದಟ್ ಮೀನ್ಸ್ ಟು ಸೇ ವಿ ಹ್ಯಾವ್ ಗಾಟ್ ದ nose, we have got the eyes, we have got the finger, we have got the tongue, then we have got the teeth, that those are all will help us to evaluate the food and say this is excellent dish ಅಂತ ಹೇಳೋವಂಥದ್ದು ಆಗುತ್ತೆ. ಸೊ ಇದನ್ನೆಲ್ಲವನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಬೇಕಾದಷ್ಟು ಥಿಂಗ್ಸ್ನ ನಾವು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಅಪ್ಪಿ ಹೇಳ್ದಂದ್ರೆ ಕಣ್ಣಿಗೆ ಯಾವ ರೀತಿ ಕಾಣಿಸ್ಬೇಕು ಅಂದ್ರೆ ವೆರಿ ಅಟ್ರಾಕ್ಟಿವ್. ಎಷ್ಟೋ ಸತಿ ನಾವು ಹೋಟೆಲ್ಗೆಲ್ಲ ಹೋದಾಗ ಅವ್ನು ಏನೋ ತಂದು ದವಕ್ಕಂತ ಇಟ್ಬಿಟ್ಟ ತಕ್ಷಣ ನಾವು ಅಕ್ಸೆಪ್ಟ್ ಮಾಡ್ತೀವಾ? ಇಲ್ಲ ಅಲ್ವಾ? ವಿ ಎಕ್ಸ್ಪೆಕ್ಟ್ ಹಿಮ್ ಇದೇ ರೀತಿ ಜೋಡಿಸ್, ಈ ರೀತಿಯಾಗೇ ಇರ್ಬೇಕು, ಸ್ಪೂನ್ ಈ ರೀತಿಯಾಗಿ. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ದ ಪ್ರೀವಿಯಸ್ ಎಪಿಸೋಡ್ಸ್, ಐ ಥಿಂಕ್ ಟೈಪ್ಸ್ ಆಫ್ ಫುಡ್ ಸರ್ವಿಸ್, ಅದೆಲ್ಲವನ್ನು ನೋಡಿದೀರಾ. ಯಾವ ಕಡೆ ಸ್ಪೂನ್ ಇರ್ಬೇಕು, ಯಾವ ಕಡೆ ನೀರ್ ಇರ್ಬೇಕು, ಸೊ ಯಾವ ಲೋಟದಲ್ಲಿ ನೀರ್ ಇರ್ಬೇಕು, ಇದೆಲ್ಲವನ್ನು ನಾವು ಕಾಫಿ ಉಪಯೋಗಿಸ್ಕೊಳ್ಬೇಕು. ಅಕಸ್ಮಾತ್ ನಾನು ಅದನ್ನು ಉಪಯೋಗಿಸ್ಕೊಳ್ದೇ ಇದ್ದಾಗ ಯಾವ ರೀತಿ ಆಗತ್ತೆ, ಅದನ್ನ ಹೆಚ್ಚು ಕಡಿಮೆ ಮಾಡಿದಾಗ, ಒಂದು ಸಾಮಾನುಗಳನ್ನ ತಗೊಂಡಾಗ ಸಮತೋಲನವಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾನು ಐ ವಿಲ್ ನಾಟ್ ಪುಟ್ ಅಂತ ಹೇಳಿದಾಗ, ಐ ಮೇ ನಾಟ್ ಪುಟ್ ಅಂತ ಹೇಳಿದಾಗ, ವಾಟ್ ಈಸ್ ದಿ ಔಟ್ಕಮ್ ಆಫ್ ದಟ್ when there is imbalance between the ingredients. ನಾನು ಯಾವ್ಯಾವ ಸಾಮಗ್ರಿಗಳನ್ನ ಒಂದು ಯಾವುದೇ ಒಂದು ಖಾದ್ಯ ಅಥವಾ ಯಾವುದೋ ಒಂದು ಡಿಶ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆದಾಗ, ಒಂದು ಉಪ್ಪೆ ಜಾಸ್ತಿ ಆಗದೆ ಅಂದಾಗ, ಡು ಯು ಅಕ್ಸೆಪ್ಟ್ ಇಟ್ ಆರ್ ನಾಟ್? ಅಥವಾ ಒಂದು ವೀಟ್ ಫ್ಲೋರ್ ಜೊತೆಗೆ ಇನ್ನೇನೋ ಒಂದು ಇನ್ಕಾರ್ಪೊರೇಟ್ ಮಾಡಿ ಅದನ್ನ ನಾನು ಬೇರೆ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿದಾಗ, ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿ culinary science. And in this episode I'm going to introduce you to the different types of foods that are available, what possible way you can utilize those foodstuffs or ingredients,
ಅಂಡ್ ಹೌ ದೇ ಆರ್ ಫಾರ್ಮ್ಡ್ ಅನ್ನೋದನ್ನ, ಅಥವಾ ಹೌ ದೇ ಗಾಟ್ ಅಂಡ್ ವಾಟ್ ಇಸ್ ದ ನ್ಯೂಟ್ರಿಯೆಂಟ್ ಕಂಟೆಂಟ್. ಯಾಕಂದ್ರೆ ಈಗ ಬರೀ ಆಹಾರ, ಮೊದ್ಲೆಲ್ಲಾನು ಏನಕ್ಕಪ್ಪ ದುಡಿತಿದ್ಯಾ ಅಂತ ಹೇಳಿದ್ರೆ ಬರೀ ನಾನು ನನ್ನ ಒಂದು ಹೊಟ್ಟೆ ತುಂಬಿಸ್ಕೊಳಕ್ ದುಡಿತಿದ್ದೀನಿ ಅನ್ನೋದೊಂದು ಇತ್ತು, ಒಂದು ಪಾಠಲ್ಲಿ ಇರ್ತಿತ್ತು. ಆದ್ರೆ ಈಗ ನನ್ನ ಜೀವನ ಬಹಳ ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿದಾಗ, ಟು ಲೀಡ್ ಅ ಹೆಲ್ತಿ ಲೈಫ್ ಐ ನೀಡ್ ಟು ಚೂಸ್ ದ ಫುಡ್ ಇನ್ ಅ ಪ್ರಾಪರ್ ಮ್ಯಾನರ್. So for that I need to understand what is there in that food ingredients, how it is being processed, whether it is good or not ಅಂತ ಹೇಳ್ತೀವಿ. ಎಷ್ಟೋ ಸರ್ತಿ we go to hotels and if we don't find it in a clean manner, there is no hygiene or sanitation is not followed there, hygiene is not there, it is not hygienically served ಅಂತ ಹೇಳಿದಾಗ ನಾವು we don't accept the food there at all. We just go out of it ಅಲ್ವಾ. ಎನ್ವೈರನ್ಮೆಂಟ್ ಪ್ರತಿಯೊಂದನ್ನು ನಾವು ಗಮನಿಸ್ತಾ ಇರ್ತೀವಿ. ಸೊ ಅಂತ ಹೇಳಿದಾಗ ಯಾಕೆ ಆ ಥರ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯಕ್ಕೆ ಒಂದು ರಿಲೇಟ್ ಆಗಿ ವಾಟ್ ಎವರ್ ವಿ ಆರ್ ಕನ್ಸ್ಯೂಮಿಂಗ್ ಅಂತ ಹೇಳಿದಾಗ ದಟ್ ಶುಡ್ ಬಿ ವೆರಿ ಹೈಜೀನಿಕಲಿ ಡನ್. that should have some benefits when we consume. ನಾವು ಅದನ್ನ ಸೇವನೆ ಮಾಡಿದಾಗ ನಮ್ಗೆ ಅದರಿಂದ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದೊಂದೇ ಅಲ್ಲ, ಇಟ್ ಶುಡ್ ಹ್ಯಾವ್ ಸಮ್ ಬೆನಿಫಿಟ್ಸ್ ಆಲ್ಸೋ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಒಂದು ಎಪಿಸೋಡ್ ಅಲ್ಲಿ ಐ ವಿಲ್ ಬಿ ಇಂಟ್ರೊಡ್ಯೂಸಿಂಗ್ ಟು ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ಸ್ ದಟ್ ಆರ್ ಅವೈಲಬಲ್ ಇನ್ ದ ಮಾರ್ಕೆಟ್, ಅಂಡ್ ದೆನ್ ವಾಟ್ ಆರ್ ದ ನ್ಯೂಟ್ರಿಯೆಂಟ್ ಕಂಟೆಂಟ್ ಆಫ್ ಇಟ್, ಅಂಡ್ ಹೌ ಟು ವಾಟ್ ಆರ್ ದಿ ಪ್ರಾಡಕ್ಟ್ಸ್ ದಟ್ ಮೇ ಬಿ ದೇರ್ ಇನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ಅಂತ. ಸೊ ನಾವು ಇದಕ್ಕೆ ಹೋದಾಗ when we go to the different types of foods hodaga, we have got many foods that are available. So new basically nutritionally en madidare anta helidre bekadashtu varieties ingredients are available in the market. ಸೊ ಅದನ್ನ ಕೆಲವು ಪೋಷಣೆಯ ಅಥವಾ ಪೌಷ್ಟಿಕಾಂಶಗಳದ್ದು ಏನಿದೆಯೋ ಅದರ ಬೇಸ್ ಮೇಲೆ ಡಿಪೆಂಡಿಂಗ್ ಅಪಾನ್ ದ ನ್ಯೂಟ್ರಿಯೆಂಟ್ ಕಂಟೆಂಟ್ ಆಫ್ ದೋಸ್ ಫುಡ್ಸ್ ಅದನ್ನ ಗುಂಪುಗಳನ್ನಾಗಿ ಮಾಡಿದ್ದಾರೆ. ಸೊ ಆ ಗುಂಪುಗಳ ಪ್ರಕಾರನೇ ನಾವು ಎಲ್ಲವನ್ನೂ ಇನ್ನು ಮುಂದೆ ಓದ್ತಾ ಇರ್ತೀವಿ. ಸೊ ಆ ಗುಂಪಿನ ಪ್ರಕಾರ ಮೊದಲನೇ ಗುಂಪಲ್ಲಿ ಬರುವಂತದ್ದು ಸೀರಿಯಲ್ಸ್, ಮಿಲೆಟ್ಸ್ ಅಂಡ್ ದೇರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ದವಸ ಧಾನ್ಯಗಳು, ಮಿಲೆಟ್ಸ್, ಎಂಥದ್ದು ಈಗ ರಾಗಿ ಮತ್ತೆ ಬೇರೆ ಬೇರೆ ರೀತಿಯಾದ ಒಂದು ಕಾಳುಗಳಿರ್ಬೋದು ಅದು, ಹಾಗೆ ಅದರಿಂದ ಉತ್ಪನ್ನಗಳು, ಅದರ ಉತ್ಪನ್ನಗಳು, ದೇರ್ ಪ್ರಾಡಕ್ಟ್ಸ್ ಅಂದಾಗ ಅದರ ಉತ್ಪನ್ನಗಳು ಅಂತ ಹೇಳ್ತೀವಿ. ಸೊ ಇದು ಎಲ್ಲವನ್ನೂ ಅವರು ಒಂದು ಗುಂಪಾಗಿ ಮಾಡಿದ್ದಾರೆ. ಸೊ ಸೀರಿಯಲ್ಸ್, ಮಿಲೆಟ್ಸ್ ಅಂಡ್ ದೇರ್ ಪ್ರಾಡಕ್ಟ್ಸ್. ಅದರಿಂದ ಬರುವಂತಹ ಮೇಜರ್ ಪೋಷಣೆ ಅಥವಾ ಪೌಷ್ಟಿಕಾಂಶಗಳನ್ನ ತಗೊಂಡಾಗ ಇಟ್ ಇಸ್ ನಥಿಂಗ್ ಬಟ್ ಎನರ್ಜಿ, ಕಾರ್ಬೋಹೈಡ್ರೇಟ್ಸು, ಟು ಸರ್ಟನ್ ಎಕ್ಸ್ಟೆಂಟ್ಸ್ ಪ್ರೋಟೀನ್ ಇರ್ಬೋದು. ಯಾಕಂದ್ರೆ ನಾವು ಮಿಲೆಟ್ಸ್ ಅಲ್ಲಿ ನೋಡಿದಾಗ ವೀಟ್ ಇಸ್ ಗುಡ್ ಇನ್ ಪ್ರೋಟೀನ್, ದೆನ್ ವಿ ಹ್ಯಾವ್ ಗಾಟ್ ಜೋವರ್ ವಿಚ್ ಇಸ್ ಆಲ್ಸೋ ಗುಡ್ ಇನ್ ಪ್ರೋಟೀನ್. ಜೋಳ ಕೂಡ ಪ್ರೋಟೀನ್ ರಿಚ್ ಇರುತ್ತೆ. ಹಾಗೆ ನಾವು ರಾಗಿ ತಗೊಂಡಾಗ, ಈ ಮಿಲೆಟ್ ಅಲ್ಲಿ ಆ ಧಾನ್ಯಗಳಲ್ಲಿ ತಗೊಂಡಾಗ we have got calcium which is present in ragi. So hagagi it is rich in carbohydrate, proteins and certain types of minerals and few vitamins also. Maybe it is water soluble vitamins, and of course we have got the dietary fiber, roughage anta en heltivi adu kuda iruvantaddu. So idanna cereals, millets and their products anta heltivi. Next ಗುಂಪಲ್ಲಿ ನಾವು ಪಲ್ಸಸ್ ಅಂಡ್ ಲೆಗ್ಯೂಮ್ಸ್, ಬೇಳೆ ಕಾಳುಗಳನ್ನ ಒಂದು ಗುಂಪಾಗಿ ಮಾಡ್ತೀವಿ. ಅಲ್ಲಿ ಬೇಳೆ ಕಾಳುಗಳು ಅಂದಾಗ ಎಲ್ಲರಿಗೂ ಗೊತ್ತಿರುವಂತದ್ದು ಅದು ಎನರ್ಜಿ ಜೊತೆಗೆ ಪೋಷಣೆ ಏನ್ ನೀಡುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ. ಹಾಗೆ ಕ್ಯಾಲ್ಸಿಯಂ ಇರಬಹುದು, ಐರನ್ ಇರಬಹುದು, ಅಥವಾ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಇರ್ಬೋದು, ಎಲ್ಲವೂ ಸಿಗುತ್ತೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಈ ಒಂದು ಪಲ್ಸಸ್ ಅಂಡ್ ಲೆಗ್ಯೂಮ್ಸ್ ನಲ್ಲಿ ಅಥವಾ ಬೇಳೆ ಅಥವಾ ಕಾಳುಗಳಲ್ಲಿ. ಸೊ ನಂತರ ಅನಿಮಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅನಿಮಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಪೌಲ್ಟ್ರಿ ಅಂತ ಏನ್ ಹೇಳ್ತೀವಿ, ಈ ಅನಿಮಲ್ ಪ್ರಾಡಕ್ಟ್ಸ್ ಅಂತ ತಗೊಂಡಾಗ ದೇ ಆರ್ ಗುಡ್ ಸೋರ್ಸ್ ಆಫ್ ಫ್ಯಾಟ್, ಗುಡ್ ಸೋರ್ಸ್ ಆಫ್ ಪ್ರೋಟೀನ್ಸ್. ಸೊ ಇದು ಎರಡು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ಕ್ಯಾಲ್ಸಿಯಂ ಇರಬಹುದು, ಐರನ್ ಕಂಟೆಂಟ್ ಇರ್ಬೋದು. ನಾನು ಇಲ್ಲಿ ಕೆಲವು ಪೋಷಣೆ ಅಥವಾ ಪೌಷ್ಟಿಕಾಂಶಗಳನ್ನು ಮಾತ್ರ ಇಲ್ಲಿ ಹೆಸರಿಸಿದ್ದೀನಿ. ಇಟ್ ಹಸ್ ಗಾಟ್ ಗುಡ್ ನಂಬರ್ ಆಫ್ ಮಿನರಲ್ಸ್ ಆಲ್ಸೋ ದಟ್ ಇಸ್ ಪ್ರೆಸೆಂಟ್ ಇನ್ ದಿ ಅನಿಮಲ್ ಪ್ರಾಡಕ್ಟ್ಸ್.
ಅದಾದ ನಂತರ ವಿ ಹ್ಯಾವ್ ಗಾಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಇರ್ಬೋದು, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಇರ್ಬೋದು. ವೆಜಿಟೇಬಲ್ಸ್ ಅಂದ್ರೆ ವಿ ಹ್ಯಾವ್ ಗಾಟ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು. ದೆನ್ ವಿ ರೂಟ್ಸ್ ಅಂಡ್ ಟ್ಯೂಬರ್ಸ್ ಅಂತ ಹೇಳಿದ್ರೆ ಭೂಮಿಯ ಕೆಳಗಡೆ ಬೆಳೆಯುವಂತಹ ತರಕಾರಿಗಳಿರಬಹುದು, ಅಥವಾ ಭೂಮಿಯ ಮೇಲ್ಗಡೆ ಅಂತ ಹೇಳಿದ್ರೆ ಬೀನ್ಸು ಆ ತರದ್ ಇರ್ಬೋದು. ಸೊ ಎಲ್ಲ ತರಕಾರಿಗಳು ಮತ್ತೆ ಹಣ್ಣುಗಳಿರುತ್ತಲ್ಲ, ಅದನ್ನ ಒಂದು ಗುಂಪಾಗಿ ಮಾಡಿದ್ವಿ. ಅದು ಹೆಚ್ಚಿಗೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಮಾತ್ರ ಕೊಡುವಂತದ್ದಿರುತ್ತೆ. ಸೊ ಹಾಗಾಗಿ ಯು ಗಾಟ್ ದ ಕ್ಯಾರೋಟಿನಾಯ್ಡ್ಸ್, ವೈಟಮಿನ್ಸ್ ಅಂಡ್ ಯಾ ಇಟ್ ಇಸ್ ಗೋಯಿಂಗ್ ಇರುತ್ತೆ. ಓಕೆ, ಸೊ ಲಾಸ್ಟ್ ಅಲ್ಲಿ ನಾವು ಫ್ಯಾಟ್ಸ್ ಅಂಡ್ ಶುಗರ್ಸ್ ಅಂತ ಹೇಳ್ತೀವಿ. ಸೊ ಫ್ಯಾಟ್ಸ್ ಅಂಡ್ ಶುಗರ್ಸ್ ಅಂತ ಹೇಳಿದ್ರೆ ಇದು ಬರೀ ಎನರ್ಜಿ ಮತ್ತೆ ಕೊಬ್ಬಿನ ಅಂಶ, ಅಥವಾ ಶುಗರ್ಸ್ ಅಲ್ಲಿ ಎನರ್ಜಿ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಕೊಡುವಂಥದ್ದು. ಹೀಗೆ 5 ಗುಂಪುಗಳನ್ನಾಗಿ ಮಾಡ್ತೀವಿ. ಸೊ ಇದು ನಮ್ಮ ಒಂದು ಯೂಸೇಜ್ಗೆ, ಅಂದ್ರೆ ನಾವು ಇದನ್ನ ಸುಲಭವಾಗಿ ಆಹಾರವನ್ನ ನಾವು ದಿನನಿತ್ಯ ಮಾಡಬೇಕಾದ್ರೆ, ಪದಾರ್ಥಗಳನ್ನ ತಯಾರಿಸಬೇಕಾದ್ರೆ, ವೆನ್ ಯು ಆರ್ ಡೂಯಿಂಗ್ ಆರ್ ವೆನ್ ಯು ಆರ್ ಪ್ಲಾನಿಂಗ್ ಅ ಡಯಟ್ ಫಾರ್ ದ ಹೋಲ್ ಡೇ, then we consider these things very easily, so that we see that every day I eat all the food group, I mean foods from all the food groups. I choose the food from all the food groups. You know, cereals, millets ಅಂತ ಹೇಳಿದಾಗ ನಾವು cereals ಬೆಳಗ್ಗೆ ಚಪಾತಿ ತಿಂದೆ ಅಂದ್ರೆ it is nothing but wheat that is coming from this group. Then if I for lunch if I have some dal ಅಂತ ಹೇಳಿದ್ರೆ it will be coming from this. Then for it can be a milk for coffee or tea. Just I'm giving a small example, that's all. Then if I take fruits and vegetables like onion irbodu, ಅಥವಾ ಟೊಮ್ಯಾಟೋಸ್ ಇರ್ಬೋದು. ರೈಪ್ ಟೊಮ್ಯಾಟೊ ತಗೊಂಡಾಗ ಫ್ರೂಟ್ಸ್ ಕೆಳಗೆ ಬರುತ್ತೆ. ನಾನು ಇವತ್ತು ಹಣ್ಣು ತಿಂದೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಕೆಂಪು ಟೊಮ್ಯಾಟೊ ಅಥವಾ ಹಣ್ಣಾಗಿರುವಂತಹ ಟೊಮ್ಯಾಟೊ ಅದು ಫ್ರೂಟ್ಸ್ ಕೆಳಗೆ ಬರೋದ್ರಿಂದ ಯು ಮೇ ಕನ್ಸ್ಯೂಮ್, ಐ ಮೀನ್ ಯು ವಿಲ್ ಬಿ ಕನ್ಸ್ಯೂಮಿಂಗ್ ಅಟ್ ಲೀಸ್ಟ್ ಒನ್ ಟೈಪ್ ಆಫ್ ಅ ಫ್ರೂಟ್ ಓವರ್ ದೇರ್ ಪರ್ ಡೇ, ಅಥವಾ ಪ್ರತಿದಿನನೂ. ಮತ್ತೆ ವೆಜಿಟೇಬಲ್ಸ್ ಅದು ಗ್ರೀನ್ಸ್ ಇರಬಹುದು ಅಥವಾ ಇನ್ಯಾವುದೇ ಒಂದು ವೆಜಿಟೇಬಲ್ಸ್, ಅಂದ್ರೆ ಈ ಗುಂಪಿನಲ್ಲೂ ಕೂಡ ನಾವು ಪದಾರ್ಥಗಳನ್ನ ಆಯ್ಕೆ ಮಾಡ್ತೀವಿ. ನಾನು ಏನೂ ತರಕಾರಿ ತಿಂದಿಲ್ಲ ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಈರುಳ್ಳಿ ಈಸ್ ಆಲ್ಸೋ, ದಟ್ ಇಸ್ ಆನಿಯನ್ ಈಸ್ ಆಲ್ಸೋ ಕಮಿಂಗ್ ಅಂಡರ್ ದ ವೆಜಿಟೇಬಲ್ಸ್. ಫ್ರೂಟ್ಸ್ ನಲ್ಲಿ ಟ್ಯೂಬರ್ಸ್ ಅಲ್ಲಿ ಬರುವಂತದ್ದು. ಸೊ ಹಾಗಾಗಿ ಯು ವಿಲ್ ಬಿ ಕನ್ಸ್ಯೂಮಿಂಗ್ ಫ್ರಮ್ ದಿಸ್, ಆರ್ ಯು ವಿಲ್ ಬಿ ಸೆಲೆಕ್ಟಿಂಗ್ ದ ಫುಡ್ ಫ್ರಮ್ ದಿಸ್ ಗ್ರೂಪ್ ಆಲ್ಸೋ. ಅಂಡ್ ಅಲ್ಟಿಮೇಟ್ಲಿ ನನ್ನ ಫ್ಯಾಟ್ಸ್ ಅಂಡ್ ಶುಗರ್ಸ್ ನಾನು ತಗೊಂಡೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಫ್ಯಾಟ್ಸ್ ನ ಯಾಕೆ ಅಂತ ಹೇಳಿದ್ರೆ, ಒಂದು ಒಗ್ಗರಣೆ ಹಾಕ್ಬೇಕಾದ್ರೂ ಫ್ಯಾಟ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿರಬಹುದು, ಫ್ಯಾಟ್ ಇದೆ, ಇನ್ವಿಸಿಬಲ್ ಫ್ಯಾಟ್ ಅಂತ ಹಾಕಿದ್ದೀನಿ ಎಲ್ಲಾ ಕಡೆನೂ. ಸೊ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲೂ ಸಣ್ಣ ಪ್ರಮಾಣದಲ್ಲಿ ಒಂದು ಕೊಬ್ಬಿನ ಅಂಶ ಅಥವಾ ಕೊಬ್ಬು ಅಥವಾ ಎಣ್ಣೆ ಇರುತ್ತೆ. ಸೊ ಹಾಗಾಗಿ ಫ್ಯಾಟ್ಸ್ ಕೂಡ ಯು ಆರ್ ಗೋಯಿಂಗ್ ಟು select every day. That is how we include the food in from all the food groups, and that is how it becomes a balanced diet. Now let us start with each one of these things. So let us start with the cereals, millets and their products. So ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಏನಿದೆ ಆ ಸೀರಿಯಲ್ಸ್ ಅಂದ್ರೇನು, ಮಿಲೆಟ್ಸ್ ಅಂದ್ರೇನು, ಮತ್ತೆ ಅದರ ಪ್ರಾಡಕ್ಟ್ಸ್, ಅದರಲ್ಲಿಂದ ಬಂದಂತ ಉತ್ಪನ್ನಗಳು ಯಾವ್ಯಾವು ಅನ್ನೋಂತ ನಾವು ತಿಳ್ಕೊಳ್ಳೋಣ. So we'll start with the cereals, millets and its product. So let me start with the rice. So how rice is milled, what is paddy, what are the byproducts of rice milling, parboiled rice andreno, and what are the products of the rice anta. So adakkinta ಮುಂಚೆ ನಾನು cereals ಅಂತ ಹೇಳ್ದೆ. So these cereals are a group of plant from grass family. So ಇದನ್ನ ಒಂದು which has been cultivated for their seeds itself. ಸೊ ಸ್ಟ್ರಕ್ಚರ್ಲಿ ನಾವು ಆ ಒಂದು ಸೀರಿಯಲ್ಸ್ ನ ತಗೊಂಡಾಗ ಏನಾಗತ್ತೆ, ದೇ ಆರ್ ಒಂದು ಲೇಯರ್ಸ್ ಬರುತ್ತೆ. ಸೊ ಅಲ್ಲಿ ಒಂದು 4 ಲೇಯರ್ಸ್ ಇರುತ್ತೆ. ಈ ಒಂದು ಸೀರಿಯಲ್ಸ್ ಅಂತ ತಗೊಂಡಾಗ, ಧಾನ್ಯಗಳು ಅಂತ ತಗೊಂಡಾಗ, ದವಸ ಧಾನ್ಯ ಅಂತ ಹೇಳ್ತೀವಿ, ಅದನ್ನ ತಗೊಂಡಾಗ 4 ಲೇಯರ್ಸ್ ಇರುತ್ತೆ. ಸೊ ಮೊದಲನೇ ಮೇಜರ್ ಲೇಯರ್ ಅಂತ ಹೇಳಿದ್ರೆ ಬ್ರಾನ್ ಅಂತ ಹೇಳ್ತೀವಿ, ಅಂದ್ರೆ ಹಸ್ಕ್ ಅಂತಾನು ಕರಿತೀವಿ, ಹೊಟ್ಟು ಅಂತ ಮೇಲ್ಗಡೆ. ನಾವು ಈಗ ಪ್ಯಾಡಿ ಭತ್ತ ತಗೊಂಡಾಗ ಒಂದು ಬ್ರೌನ್ ಕಲರ್ ನಾವು ನೋಡ್ತೀವಲ್ಲ, ಅದನ್ನ ಪ್ಯಾಡಿಗೆ ನಲ್ಲಿ ಅಂತ ಹೊಟ್ಟು ಅಂತ ಹೇಳ್ತೀವಿ. ಸೊ ದಟ್ ಇಸ್ ನಥಿಂಗ್ ಬಟ್ ದಿ ಬ್ರಾನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ದಟ್ ವಿಲ್ ಫಾರ್ಮ್ ದಿ 14% ಆಫ್ ದಿ ಹೋಲ್ ಗ್ರೇನ್. ಸೊ 14% ಈ ಒಂದು ಬ್ರಾನ್ ಅಥವಾ ಹಲ್ಲಂತಾನು ಕೂಡ ಕರಿತೀವಿ. ಹೊರಗಿನ ಆಯ್ತು, ಅದು ಲೂಸ್ ಪದರ, ಅದನ್ನ ಓಪನ್ ಮಾಡ್ಬಿಡ್ಬೋದು. ನಂತರ ಆ ಒಂದು ಕಾಳಿನ ಮೇಲ್ಗಡೆ ಅದನ್ನ ಓಪನ್ ಆದ್ಮೇಲೆ ಅದ್ರ ಕಾಳಿನ ಮೇಲೆ ನಾವು ತಗೊಂಡಾಗ ವಿ ಹ್ಯಾವ್ ಗಾಟ್ ಒನ್ ಮೋರ್
layer which is called as the elurone layer ಅಥವಾ endosperm ಅಂತ ಹೇಳ್ತೀವಿ. ಸೊ ಇದು ಆ ಕಾಳು ಇರುವಂತದ್ದು. ಅಂದ್ರೆ ಆ ಒಂದು ರೈಸ್ ತಗೊಂಡಾಗ, ಅಕ್ಕಿ ತಗೊಂಡಾಗ ಅದು ಕಾಳನ್ನ ನಾವು 80% ಆಗಿರುತ್ತೆ. ಆ ಕಾಳಿನ ಮಧ್ಯದಲ್ಲಿ ಅಥವಾ ಒಂದು ಮೊಳಕೆ ತರ ಒಂದು ಸಣ್ಣ ಜರ್ಮ್ ಇರುತ್ತೆ. ಹಾಗೆ ಅದು ಅಂದ್ರೆ ಈ ನಾವು ಮಾಡ್ತೀವಿ. ಸೊ ಹಾಗಾದ್ರೆ ಇದರಲ್ಲಿ ಏನೇನು ಅಂಶಗಳಿರುತ್ತೆ ಅಂತ ನಾವು ತಗೊಂಡಾಗ ವಿ ಹ್ಯಾವ್ ಗಾಟ್ ಅರೌಂಡ್ 14% ಆಫ್ ಮಾಯಿಶ್ಚರ್ ಕಂಟೆಂಟ್, ಅಂದ್ರೆ ಒದ್ದೆ ಅಂಶ ಅಥವಾ ವಾಟರ್ ಕಂಟೆಂಟ್ ಅಂತ ಅದು 10-14% ಇರುತ್ತೆ. ಹಾಗೆ ಕಾರ್ಬೋಹೈಡ್ರೇಟ್, ಇದನ್ನ ನಾನು ತೋರಿಸಿದೆ ರೇಟ್ ಅಂತ ಹೇಳಿದೆ. ಅಂದ್ರೆ ಅಲ್ಟಿಮೇಟ್ಲಿ ಇಟ್ ಇಸ್ ನಥಿಂಗ್ ಬಟ್ ಗ್ಲೂಕೋಸ್. ಸೊ ಇಟ್ ಇಸ್ ರಿಚ್ ಇನ್ ಕಾರ್ಬ್. ಸೊ ಇಟ್ ಇಸ್ ಅಪ್ ಟು 68% ಕಾರ್ಬ್ ಇರುತ್ತೆ. ಅಥವಾ ಮಿಲೆಟ್ಸ್ ಅಲ್ಲಿ ನಾನು ಈಗಾಗಲೇ ಪಾಯಿಂಟ್ ಔಟ್ ಮಾಡಿದೆ, ವೀಟ್ ಇರಬಹುದು ಅಥವಾ ಗೋಧಿ ಅಂತ ಏನ್ ಹೇಳ್ತೀವಿ, ದಟ್ ಮೇ ಬಿ ದೇರ್, ಆರ್ ಜೋಳ ಅಂತ ಹೇಳ್ತೀವಿ, ಮೆಕ್ಕೆಜೋಳ ಅಥವಾ ಕಾರ್ನ್, ಮೇಜ್ ಅಂತಾನು ಕರಿತೀವಿ. ಸೊ ಇವೆಲ್ಲವೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇದೆ. ಅದು ಬೇರೆ ಸೀರಿಯಲ್ಸ್ಗೆ ಕಂಪೇರ್ ಮಾಡಿದ್ರೆ ಬಹಳ ಹೆಚ್ಚಿಗೆ ಇರುತ್ತೆ. ಸೊ ಆ ಪ್ರೋಟೀನ್ ಅಂಶ ಕೂಡ ಇದೆ. ಹಾಗೆ ಹಿಡನ್ ಅಥವಾ ಇನ್ವಿಸಿಬಲ್ ಫ್ಯಾಟ್ ಅಂತ ಹೇಳ್ತೀವಿ. ಎಷ್ಟೋ ಸರ್ತಿ ಇಫ್ ಯು ಹ್ಯಾವ್ ಅಬ್ಸರ್ವ್, ನಾವು ಅನ್ನವನ್ನ ಒಂದು ಪಾತ್ರೆಯಲ್ಲಿ ಮಾಡಿದಾಗ, ನಾವು ಓಪನ್ ಪ್ಯಾನ್ ಸಿಸ್ಟಮ್ ಅಲ್ಲಿ ನಾವು ತರಕಾರಿ ಇದು ದವಸ ಧಾನ್ಯಗಳನ್ನ ಬೇಯಿಸಿದಾಗ ಆ ಮೇಲ್ಗಡೆ ಒಂದು ರಿಮ್ ಆಯಿಲ್ ಕಂಟೆಂಟ್ ಇರುತ್ತೆ. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ರೈಸ್ ಬ್ರಾನ್ ಆಯಿಲ್ ಅಂತಾನು ಕೇಳಿರ್ಬೋದು. ಸೊ ದಟ್ ಈಸ್ ರೆಫರ್ಡ್ ಟು ಅಸ್ ದಿ ಇನ್ವಿಸಿಬಲ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ ಟು ಸೇ ಇವನ್ ಇನ್ ಸೀರಿಯಲ್ಸ್ ಯು ಹ್ಯಾವ್ ಗಾಟ್ a small amount of fat, maybe around 2-5% ಫ್ಯಾಟ್ ಇರುವಂತದ್ದು ಇರ್ಬೋದು. ಅದರ ಜೊತೆಗೆ ಒಂದು ರಫ್ ಏಜ್ ಅಂತ ಏನ್ ಹೇಳ್ತೀವಿ, ರಫ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಫೈಬರ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಅರೌಂಡ್ 10% ಆಗಿರುತ್ತೆ. ಸೊ ದಿಸ್ ಇಸ್ ದ ಜನರಲ್ ನ್ಯೂಟ್ರಿಯೆಂಟ್ ಕಾಂಪೋಸಿಷನ್ ಆಫ್ ಸೀರಿಯಲ್ಸ್ ಅಂಡ್ ಮಿಲೆಟ್ಸ್. ಅಫ್ಸ್ ನಾನು ಹೇಳಿದೆ, ಮಿಲೆಟ್ಸ್ ಅಲ್ಲಿ ರಾಗಿ ಇರ್ಬೋದು, ಅದು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ದೆನ್ ಜೋವರ್ ಇರಬಹುದು, ಅದು ಪ್ರೋಟೀನ್ ಜಾಸ್ತಿ ಇರುತ್ತೆ. ಬಾಜ್ರಾ ಕೂಡ ಪ್ರೋಟೀನ್ ಇರುತ್ತೆ. ಇದು ಕೂಡ ಡಯಟ್ರಿ ಫೈಬರ್, ಇದೆಲ್ಲವೂ ನಲ್ಲೂ ಕೂಡ ಡಯಟ್ರಿ ಫೈಬರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಅಂಡ್ ದೇ ಆರ್ ದ ಮೇಜರ್ ದೇ ಮೇಜರ್ಲಿ ಕಾಂಟ್ರಿಬ್ಯೂಟ್ ಟು ದ ಕಾರ್ಬೋಹೈಡ್ರೇಟ್ಸ್ ಆಫ್ ಅವರ್ ಡಯಟ್. ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಎನರ್ಜಿ ಕೊಡುವಂತಹ ಆಹಾರ ಪದಾರ್ಥಗಳಾಗಿರುತ್ತೆ. ಅದರ ಜೊತೆಗೆ ಡಯಟ್ರಿ ಫೈಬರ್ ಅಂತ ಏನ್ ಹೇಳ್ತೀವಿ, ಈಗ ನಾವು ಜಾಸ್ತಿ ಈಗ ಒಂದು ಸ್ವಲ್ಪ 20 ವರ್ಷಗಳಿಂದ ನಾವು ಡಯಟ್ರಿ ಫೈಬರ್, ಅದರ ಒಂದು ಪೋಷಣೆ ಹೇಗಿರುತ್ತೆ, ಅದರ ಬೆನಿಫಿಟ್ಸ್ ಏನು ಅಂತ ನಾವು ಕೇಳ್ತಾ ಇದೀವಿ. ಸೊ ಲೈಕ್ ಪ್ರಾಬಬ್ಲಿ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ಇಟ್ ವಿಲ್ ಬಿ ಫಾರ್ ರೆಡ್ಯೂಸಿಂಗ್ ದಿ ವೇಟ್. ಸೊ ದಿಸ್ ಡಯಟ್ರಿ ಫೈಬರ್ ಪ್ಲೇಸ್ an important role. So ಹಾಗಾಗಿ we concentrate on these cereals which is a major food for us. ನಾವು ಹೋಲ್ ಡೇ ಡಯಟ್ ತಗೊಂಡಾಗ, ಬೆಳಗ್ಗೆಯಿಂದ ನಾವು ರಾತ್ರಿ ಮಲಗೋ ತನಕ ನಾವು ಏನು ಆಹಾರನ ತಿಂತೀವೋ ಅದನ್ನ ತಗೊಂಡಾಗ ಈ ಒಂದು ಗುಂಪಿನಲ್ಲಿ, ಅಂದ್ರೆ ಸೀರಿಯಲ್ಸ್, ಮಿಲೆಟ್ಸ್ ಅಂಡ್ ಇಟ್ಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ದಟ್ ಫಾರ್ಮ್ಸ್ ದ ಮೇಜರ್ ಪೋರ್ಷನ್ ಆಫ್ ಅವರ್ ಫುಡ್ ಫಾರ್ ದ ಡೇ. ಸೊ ಬಹಳ ದೊಡ್ಡ ಪೋರ್ಷನ್ ಅಲ್ಲಿ ಇರುತ್ತೆ ನಮ್ಮಲ್ಲಿ. ಸೊ ಲೈಕ್ ರೈಸೋ ಅಥವಾ ಮುದ್ದೆನೋ, ಚಪಾತಿನೋ ಅಥವಾ ಉಪ್ಪಿಟ್ಟು, whatever you take, it is nothing but consume, or it is nothing but the cereals and millets itself. That is why we say it forms a major portion of our day to day diet, or day to day food consumption, food anta helbodu. Now let us start with the rice, which is there. Now we know rice is a staple food for South Indians. So batta ನಾವು ಇಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಇದೀವಿ. ಸೊ ಹಾಗಾಗಿ ಸೌತ್ ಇಂಡಿಯಾದಲ್ಲೇನೆ ಬೆಳೆಯುವಂತದ್ದು ಇದು ಅಕ್ಕಿ ಅಥವಾ ಭತ್ತ. ಸೊ ಹಾಗಾಗಿ ಇದು ಒಂದು ರೀತಿಯಾಗಿ ನಮ್ಗೆ ಸ್ಟೇಪಲ್ ಫುಡ್ ಅಂತ ಹೇಳ್ತೀವಿ. ಹಾಗೆ ನಾವು ನಾರ್ತ್ ಇಂಡಿಯಾಗ ಹೋದಾಗ ಅಲ್ಲಿ ಮೇಜರ್ ಅಂದ್ರೆ ವೀಟ್, ಗೋಧಿ ಬೆಳೀತಾ ಇರ್ತಾರೆ. ಸೊ
ಹಾಗಾಗಿ ಅವರು ಜಾಸ್ತಿ ಗೋಧಿ ಉಪಯೋಗಿಸ್ತಾರೆ, ರೈಸ್ ಅಥವಾ ಪ್ಯಾಡಿ ಅಕ್ಕಿನ ಕಡಿಮೆ ಉಪಯೋಗಿಸ್ತಾರೆ. ಸೊ ಲೈಕ್ ದಟ್ ವಿ ಹ್ಯಾವ್ ಗಾಟ್ ದಿಸ್. ಸೊ ರೈಸ್ ಇಸ್ ಅ ಸ್ಟೇಪಲ್ ಫುಡ್ ಅಂಡ್ ಇಟ್ ಇಸ್ ನಾಟ್ ಜಸ್ಟ್ ಸೌತ್ ಇಂಡಿಯನ್ಸ್ ಹೂ ಈಟ್ this rice. Definitely everyone throughout the world, it has been considered as a staple food itself, and it is consumed in major quantity in Asian countries, so especially in India, and more in southern part of our country, that is South India. We consume rice more rather than wheat and other things. Now rice anta tagondaga, ರೈಸ್ ವಿತ್ ದಿ ಕವರ್, ಅಂದ್ರೆ ಕವರ್ ಅಂತ ಹೇಳಿದ್ರೆ ಅದರ ಮೇಲಿನ ಒಂದು ಹಸ್ಕ್ ಅಥವಾ ಒಂದು ರಫೇಜ್ ಅಥವಾ ಬ್ರೌನ್ ಕಲರ್ ಕವರ್ ಅಂತ ನಾವು ತಗೊಂಡಾಗ ಇಟ್ ಇಸ್ ನಥಿಂಗ್ ಬಟ್ ರೈಸ್ ವಿತ್ ಅ ಹಲ್ ಆನ್ ಇಸ್ ಕಾಲ್ಡ್ ಆಸ್ ದಿ ಪ್ಯಾಡಿ ಅಂತ ಕರಿತೀವಿ. ಭತ್ತ ಅಂತ ಕರಿಬೇಕಾದ್ರೆ ಅದರ ಮೇಲಿನ ಕವರ್ ಕೂಡ ನಾವು ಅದರಲ್ಲಿ ನಾವು ಹಾಕಿರ್ತೀವಿ. ಸೊ ಅದನ್ನ ಭತ್ತ ಅಂತ ಹೇಳ್ತೀವಿ. ಸೊ ಯೂಶಲಿ ಏನ್ ಮಾಡ್ತೀವಿ ನಾವು, ಅಕ್ಕಿ ಭತ್ತ ಬೆಳೆದ ಮೇಲೆ ಅದನ್ನ ಅಲ್ಲೇ ಒಂದು ಫೀಲ್ಡ್ ಅಲ್ಲಿ ವಿ ಟ್ರೈ ಟು ಡ್ರೈ ಇಟ್, ವಿ ರಿಮೂವ್ ಆಫ್ ದ ಮಾಯಿಶ್ಚರ್ ಕಂಟೆಂಟ್. ಸೊ ಒನ್ಸ್ ವಿ ರಿಮೂವ್ ದ ಮಾಯಿಶ್ಚರ್ ಕಂಟೆಂಟ್, ವಿ ಪ್ರೋಸೆಸ್ ಇಟ್. ಪ್ರೋಸೆಸ್ ಅಂತ ಹೇಳಿದ್ರೆ ವಿ ಮಿಲ್ ದ ಪ್ಯಾಡಿ. ಸೊ ಪ್ಯಾಡಿನ ಅಥವಾ ಭತ್ತನ ಮಿಲ್ ಮಾಡ್ತೀವಿ, ಬಿಕಾಸ್ ವಿ ಕೆನಾಟ್ ಈಟ್ ದ ರಫೇಜ್ ಅಲಾಂಗ್ ವಿತ್ ದ ರಫೇಜ್. ಒಂದು ಭತ್ತನ ನಾವು ತಿನ್ನೋದಕ್ಕೆ ಆಗೋದಿಲ್ಲ. ದಟ್ ಇಸ್ ವೈ ವಿ ವಾಂಟ್ ಟು ರಿಮೂವ್ ದಟ್ ಔಟರ್ ಪಾರ್ಟ್. So we process it, and this processing is nothing but it is called as the milling of paddy ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಮಿಲ್ಲಿಂಗ್ ಮಾಡ್ಬೇಕಾದ್ರೆ ಅದನ್ನ ಕ್ಲೀನ್ ಮಾಡ್ತೀವಿ. ಸೊ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಇಂಪ್ಯೂರಿಟೀಸ್ ಎಲ್ಲ ತೆಗಿತೀವಿ. ತೆಗೆದ ನಂತರ ಅದನ್ನ ಭತ್ತನ ನಾವು ಮಿಷಿನ್ ಹಾಕ್ತೀವಿ. ಸೊ ಇಟ್ ವಿಲ್ ಬಿ ಡಿಹಲ್ಡ್ ಓವರ್ ದೇರ್. ಡಿಹಲ್ಲಿಂಗ್ ಅಂತ ಹೇಳಿದ್ರೆ ಏನೋ, ದ ಹಲ್ಲರ್ ಅಂತ ಹೇಳಿದ್ರೆ ಅದೊಂದು ಮಿಷಿನ್ ಹಲ್ಲರ್ ಅಂತ ಹೇಳ್ತೀವಿ. ಅದನ್ನ ರಿಮೂವ್ ಮಾಡುವಂತದ್ದು ನಾವು ರಿಮೂವ್ ಮಾಡಿ, ಅಂದ್ರೆ
ಒಂದು 5 ರಿಂದ 10 ನಿಮಿಷ ಅದನ್ನ ಸ್ಟೀಮ್ ಮಾಡ್ತಾರೆ, ತೆಗೆದುಬಿಟ್ಟು. ಸ್ಟೀಮ್ ಅಂತ ಹೇಳಿದ್ರೆ ಗೊತ್ತಲ್ಲ. ಸೊ ಇಟ್ ವಿಲ್ ಬಿ ಸ್ಟೀಮ್ಡ್ ಆಫ್, ದೆನ್ ಇಟ್ ಇಸ್ ಡ್ರೈಡ್ ಇನ್ ದ ಸನ್ ಅಂಡ್ ಇಟ್ ವಿಲ್ ಬಿ ಮಿಲ್ಡ್. ಸೊ ಈ ರೀತಿಯಾದ ಪ್ರೋಸೆಸ್ 3 ಹಂತ. ಒಂದು ಸೋಕ್ ಮಾಡುವಂಥದ್ದು, ಇನ್ನೊಂದು ಸ್ಟೀಮ್ ಮಾಡುವಂಥದ್ದು, ಇಡ್ಲಿ ಸ್ಟೀಮ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಹಬೆಯಲ್ಲಿ ಅದನ್ನ ಒಂದು 5 ರಿಂದ 10 ನಿಮಿಷ ಬೇಯಿಸುವಂಥದ್ದು. ತದನಂತರ ಇಮಿಡಿಯೇಟ್ ಆಗಿ ಅದನ್ನ ತೆಗೆದು ಒಣಗಿಸ್ಬಿಟ್ಟು ಅದನ್ನ ಮಿಲ್ ಮಾಡುವಂಥದ್ದು. ಮಿಲ್ ಮಾಡಿ ಅದರ ಪದರಾನ ಅಂದ್ರೆ ಆ ಒಂದು ಹಸ್ಕ್ ಅಂತ ಏನ್ ಹೇಳ್ತೀವಿ ಆ ಪ್ಯಾಡಿಯಿಂದ ತೆಗೆದು ಅಕ್ಕಿ ಮಾಡುವಂಥದ್ದು. ಸೊ ದಟ್ ಇಸ್ ಬೀನ್ ಒನ್ ಕನ್ವೆನ್ಷನಲ್ ಆರ್ಡಿನರಿಯಾಗಿ ನಾವು ಮಾಡ್ತಾ ಇದ್ದೋದುಂಟು. ಹಾಗೇನೆ ಕೆಲವು ಸತಿ ಹಾಟ್ ಸೋಕಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಇದನ್ನ CFTRI ಅವರು ಹೇಳ್ಕೊಟ್ಟಿರುವಂತಹ ಪ್ರೋಸೆಸ್. ಈ ಒಂದು ಪಾಡಿನ ಅಥವಾ ಭತ್ತನ ಏನ್ ಮಾಡ್ತೀವಿ 70 ಡಿಗ್ರಿ ಸೆಂಟಿಗ್ರೇಡ್ 65 ರಿಂದ 70 ಡಿಗ್ರಿ ಸೆಂಟಿಗ್ರೇಡ್ಗೆ ಒಂದು ಅರ್ಜೆಂಟ್ 3 ದಿನ ಕಾಯಕ್ಕಾಗೋದಿಲ್ಲ, ನೀರ್ ಚೆನ್ನಾಗಿಲ್ದೇ ಇರ್ಬೋದು, ಅಲ್ಲಿ ಫಂಗಲ್ ಗ್ರೋತ್ ಆಗಿರ್ಬೋದು, ಅಥವಾ ಪ್ಯಾಡಿ ಆ ಒಂದು ನೀರ್ನಲ್ಲೇ ಇದ್ದು ಕೊಳ್ತೋಗುವಂಥದ್ದು, ವಾಸನೆ ಬರುವಂಥದ್ದು ಇರ್ಬೋದು. ಇದೆಲ್ಲವನ್ನು ನಾವು ನೋಡ್ತಾ ಇದ್ವಿ. ಸೊ ಹಾಗಾಗಿ ಟು ಎನ್ಹಾನ್ಸ್ ದಿ ಕ್ವಾಲಿಟಿ ಆಫ್ ಅ ಪಾರ್ ಬಾಯ್ಲ್ಡ್ ರೈಸ್, ಈ CFTRI ಅವರು ಒಂದು ಮೆಥಡ್ ಹೇಳ್ಕೊಟ್ರು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಭತ್ತವನ್ನ ದೇ ಸೋಕ್ ಇಟ್ ಇನ್ ಟೆಂಪರೇಚರ್ ದಟ್ ಇಸ್ ಬಿಟ್ವೀನ್ 65 to 70 ಡಿಗ್ರಿ ಸೆಂಟಿಗ್ರೇಡ್ for around 3 to 4 hours, and then it is drained off. ಅಂದ್ರೆ ನೀರ್ನೆಲ್ಲಾನು ಡ್ರೈನ್ ಮಾಡ್ಬಿಡ್ತಾರೆ. ಡ್ರೈನ್ ಮಾಡಿ ಹಾಗೆ 5 ರಿಂದ 10 ನಿಮಿಷ ಇದನ್ನ ಬೇಯಿಸ್ಬಿಟ್ಟು, ಹಬೆಯಲ್ಲಿ ಬೇಯಿಸ್ಬಿಟ್ಟು ಅದನ್ನ ಮೆಷಿನ್ ಅಲ್ಲೇನೆ ಡ್ರೈ ಮಾಡಿ ಹಲ್ಲ ಅಂದ್ರೆ ಬ್ರಾನ್ ಹೊರಗಡೆ ತೆಗೆಯುವಂಥದ್ದು ಅಥವಾ ಪ್ಯಾಡಿನ ರೈಸ್ ಕನ್ವರ್ಟ್ ಮಾಡುವಂಥದ್ದು. ದೋಸ್ ವೇ ಇಟ್ ಇಸ್ ಬೀನ್ ಡನ್. ಸೊ ಅಂತ ಹೇಳಿದ್ರೇನು, ಬಹಳ 2 ದಿನ 3 ದಿನ ಅಥವಾ 1 ವಾರ ಬೇಕಾಗೋದನ್ನ ಒಂದೇ ದಿನದಲ್ಲಿ ಈ ಒಂದು ಪ್ರೋಸೆಸ್ ಮುಗಿಸುವಂತಹ ಒಂದು ಸುಲಭ ಪ್ರೋಸೆಸ್ನ ಇದನ್ನ ಹಾಟ್ ಸೋಕಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ದಿಸ್ ವಾಸ್ ಗಿವನ್ ಬೈ CFTRI. ಇದರಲ್ಲಿ ಏನೆಲ್ಲ ಅಡ್ವಾಂಟೇಜ್ ಇತ್ತು ಅಂತ ಹೇಳಿದ್ರೆ, ನೋಡಿ, ಮೊದಲನೆಯ ಒಂದು ಪ್ರೋಸೆಸ್ ಅಲ್ಲಿ, ಕನ್ವೆನ್ಷನಲ್ ಪ್ರೋಸೆಸ್ ಅಲ್ಲಿ ನಾವು 2 ರಿಂದ 3 ದಿನ ನೀರಲ್ಲಿ ಸೋಕ್ ಮಾಡಿ ಒಂದು ಟ್ಯಾಂಕ್ ಅಲ್ಲಿ ಬಿಟ್ಟು ಬಿಡ್ತಾ ಇದ್ವಿ. ಆ ಗನಿ ಬ್ಯಾಗ್ಸ್ ನ, ಅದು ಭತ್ತ ತುಂಬಿರುವಂತಹ ಚೀಲಗಳನ್ನ ಅಲ್ಲಿ ಬಿಡ್ತಾ ಇದ್ವಿ. ವೆದರ್ ಇಟ್ ವಾಸ್ ಹೈಜಿನಿಕ್ ಆರ್ ನಾಟ್, ವಿ ಡೋಂಟ್ ನೋ. ಅಂಡ್ ಯು ನೋ, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಆರ್ ದೇರ್. ಸೊ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಎಲ್ಲಾನು ನೀರಿಂದ ಏನಾಗ್ತಿತ್ತು, ಹೊರಗಡೆ ಬಂದು ಅದು ಹೊಟ್ಟೆ ಹೋಗ್ತಿತ್ತು, ಅಂದ್ರೆ ಲಾಸ್ ಆಗ್ತಿತ್ತು ನಮ್ಗೆ ವಾಟರ್. ಹಾಗಾಗಿ ಇಲ್ಲಿ ಹಾಟ್ ವಾಟರ್ ಅಲ್ಲಿ ನಾವು ಮಾಡಿ ಒಂದು 2 ರಿಂದ 4 ಗಂಟೆ ಮಾತ್ರ ಅದನ್ನ ಮಾಡಿದಾಗ ಅದು ಒಳಗಡೆ ಹೋಗುವಂತ, ಅಂದ್ರೆ ಅದನ್ನ ರಿಟೈನ್ ಮಾಡುವಂತಹ ಒಂದು ಕೆಲವು ವ್ಯತ್ಯಾಸ ಕಾಣ್ತಾ ಇದ್ವಿ. ದಟ್ ಮೀನ್ಸ್ ಟು ಸೇ ವೈಟಮಿನ್ ಕಂಟೆಂಟ್ ಆಫ್ ಪಾರ್ಬಾಯ್ಲ್ಡ್ ರೈಸ್ ಇಸ್ ಹೈಯರ್ ದ್ಯಾನ್ ದ ರಾ ರೈಸ್ ವಿಚ್ ವಿ ಯೂಸ್ ಅಟ್ ಹೋಮ್. ನಾವು ಏನು ಅಕ್ಕಿ ನಾವು ತಿಂತೀವೋ, ಮಾಮೂಲಿ ಹೈಲಿ ಪಾಲಿಶ್ಡ್ ಇರ್ಬೋದು ಅಥವಾ ಹಾಫ್ ಪಾಲಿಶ್ಡ್ ಇರ್ಬೋದು, ಎಲ್ಲ ತಗೊಳ್ತೀವಲ್ಲ, ಅದಕ್ಕಿಂತ ಹೆಚ್ಚಿಗೆ ಪೋಷಣೆ, ಎಸ್ಪೆಷಲಿ ವಿಟಮಿನ್ ತಗೊಂಡಾಗ ಈ ವಿಟಮಿನ್ಸ್ ನ ಪಾರ್ಬಾಯ್ಲ್ಡ್ ಅಥವಾ ಕುಸುಬ್ಲಕ್ಕಿನಲ್ಲಿ ಜಾಸ್ತಿ ಇರುತ್ತೆ. ಹಾಗೇನೆ ಲಾಸಸ್ ಏನಾಗುತ್ತೆ, ಪೋಷಣೆಯಲ್ಲಿ ಲಾಸಸ್ ಏನಾಗುತ್ತೆ, ಪೌಷ್ಟಿಕಾಂಶಗಳಲ್ಲಿ ಲಾಸಸ್ ಏನಾಗುತ್ತೆ, ಅದನ್ನ ಈ ರೀತಿಯಲ್ಲಿ ಅಂದ್ರೆ ಈ ಪಾರ್ಬಾಯ್ಲ್ಡ್ ರೈಸ್ ಅಲ್ಲಿ ನಾವು ಕಡಿಮೆ ಮಾಡುವಂಥದ್ದು ಇರಬಹುದು. ಆಮೇಲೆ ಈ ಪಾರ್ಬಾಯ್ಲ್ಡ್ ರೈಸ್ ಅಂತ ಹೇಳಿದ್ರೆ ಗಟ್ಟಿಗೆ ಉಳ್ಕೊಳ್ಳುತ್ತೆ, ಅದು ಬಹಳ ದಿನ ಗಟ್ಟಿಗೆ ಉಳ್ಕೊಳ್ಳುತ್ತೆ. ಅದು ಮೆತ್ತಗಾಗೋದು ಅಥವಾ ಹೊಡೆಯೋದು, ಟೊಳ್ಳಾಗೋದು ಆ ರೀತಿ ಆಗೋದಿಲ್ಲ. ಬಿಕಾಸ್ ಇಟ್ ವಿಲ್ ಬಿ ವೆರಿ ಫರ್ಮ್ ಅಂಡ್ ಅಬ್ಸಾರ್ಬ್ಸ್ ಮೋರ್ ವಾಟರ್ ವೆನ್ ಇಟ್ ಇಸ್ ಕುಕಿಂಗ್. ಅದಕ್ಕೇನೆ ನಾವು ಕುಸುಬ್ಲಕ್ಕಿ ಬೇಯಿಸ್ಬೇಕಾದ್ರೆ ಜಾಸ್ತಿ ನೀರು ಹಾಕ್ಬೇಕು ಅಂತ ಹೇಳ್ತೀವಿ. ಅಂಡ್ ಇಟ್ ಟೇಕ್ಸ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಆಲ್ಸೋ. ಸೊ ದಟ್ ಇಸ್ ಆಲ್ಸೋ ಇಸ್ ದೇರ್. ಸೊ ಈ ಒಂದು ಕುಸುಬ್ಲಕ್ಕಿನೇ ನಾವು ಕನ್ವರ್ಟ್ ಮಾಡಿ ಮುಂದೆ ಬೇರೆ ಆದಂತಹ ರೈಸ್ ಪ್ರಾಡಕ್ಟ್ಸ್ ನ ನಾವು ಮಾಡುವಂಥದ್ದು. ಸೊ ಯಾವ ರೀತಿಯ ರೈಸ್ ಪ್ರಾಡಕ್ಟ್ಸ್ ಇರಬಹುದು, ಇದರಿಂದ ಸಿಗುವಂತಹ ರೈಸ್ ಪ್ರಾಡಕ್ಟ್ಸ್ ಯಾವ್ದು ಅಂತ ಹೇಳಿದ್ರೆ, ವಿ ಹ್ಯಾವ್ ಗಾಟ್ ರೈಸ್ ಫ್ಲೇಕ್ಸ್, ಅವಲಕ್ಕಿ ಅಂತ ಕೇಳಿದ್ದೀರಾ. ದೆನ್ ವಿ ಹ್ಯಾವ್ ಗಾಟ್ ಪುರಿ, ಕಡ್ಲೆ ಪುರಿ ಅಂತ ಏನ್ ಹೇಳ್ತೀವಲ್ಲ, ಪಫ್ಡ್ ರೈಸ್ ಅಂತ ಹೇಳ್ತೀವಿ. ದಟ್ ಇಸ್ ಆಲ್ಸೋ ಬಿಕಾಸ್ ಆಫ್ಟರ್ ಪಾರ್ಬಾಯ್ಲ್ಡ್ ರೈಸ್ ಮತ್ತು ರೈಸ್ ನ ನಾವು ಮಾಡುವಂಥದ್ದು. ಸೊ ವೈಟ್ ರೈಸ್ ನ ಏನ್ ಮಾಡ್ತೀವಿ, ಪಾಡಿನೇನೆ ನಾವು ತಗೊಂಡು ಅದನ್ನ ಪಾಲಿಶ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಪಾರ್ಬಾಯ್ಲ್ಡ್ ರೈಸ್ ನ ಸೋಕ್ ಮಾಡಿ ಮಾಡುವಂಥದ್ದು ಇರ್ಬೋದು. ಹಾಗೇನೆ ರೈಸ್ ಫ್ಲೇಕ್ಸ್ ಅಂತ, ಅವಲಕ್ಕಿ ಅಂತ ತಗೊಂಡಾಗ ಈ ಪ್ಯಾಡಿ ಇರುತ್ತಲ್ಲ, ಈ ಪ್ಯಾಡಿನ ನಾವು ಸೋಕ್ ಮಾಡಿರ್ತೀವಲ್ಲ, ಸೋಕ್ ಮಾಡ್ಬಿಟ್ಟು ಅದನ್ನ ಹೈ ಫ್ಲೇಮ್ ಅಲ್ಲಿ ಅದನ್ನ ಪ್ಯಾನ್ ನಲ್ಲಿ ಹುರಿತೀವಿ. ಸೊ ಹುರಿದಾಗ ಅದು ಮತ್ತೆ ಫ್ಲೇಕ್ಸ್ ಅದನ್ನ ಜಜ್ಜುತ್ತೀವಿ. ಸೊ ಅವಾಗ ಅದು
ಫ್ಲೇಕ್ಸ್ ಆಗುತ್ತೆ. ಫ್ಲೇಕ್ಸ್ ಅಂತ ಹೇಳಿದ್ರೆ ತೆಳುವಾಗಿ ಆಗುವಂಥದ್ದು ಅವಲಕ್ಕಿ ಆಗತ್ತೆ. ಹಾಗೇನೆ ಅದನ್ನ ಈ ಒಂದು ಭತ್ತವನ್ನ ನಾವು ಬಹಳ ಸೋಕ್ ಮಾಡಿಬಿಟ್ಟು ವಾರ್ಮ್ ವಾಟರ್ ಅಲ್ಲಿ ಅಂಡ್ ಇಟ್ ಇಸ್ ಅಗೇನ್ ಎಕ್ಸ್ಪೋಸ್ ಟು ಹೈ ಟೆಂಪರೇಚರ್, ಹುರಿದಾಗ ಏನಾಗುತ್ತೆ ಇವು ಪಫ್ ಆಗುತ್ತೆ ಅಂತ ಹೇಳಿದ್ರೆ ಊದ್ಕೊಳ್ಳುತ್ತೆ. ಸೊ ಊದ್ಕೊಂಡಾಗ ಇಟ್ ಬಿಕಮ್ಸ್ ಪಫ್ಡ್ ರೈಸ್ ಅಂತ ಹೇಳ್ತೀವಿ, ಅಥವಾ ಕಡ್ಲೆ ಪುರಿ ಅಂತ ಕೂಡ ಕರಿತೀವಿ ಅದನ್ನ. ಸೊ ದೀಸ್ ಆರ್ ದಿ ಟ್ರೆಡಿಷನಲ್ ಪ್ರಾಡಕ್ಟ್ಸ್ ವಿಚ್ ವಿ ಆರ್ ಫೆಮಿಲಿಯರ್. ಸೊ from rice we have got white rice, we have got parboiled rice, then we have got rice flakes, then we have got puffed rice. ಅಂದ್ರೆ rice flakes ಅಂತ ಹೇಳಿದ್ರೆ ಅವಲಕ್ಕಿ, and puffed rice is nothing but your ಕಡ್ಲೆ ಪುರಿ ಅಂತ ಹೇಳ್ತೀವಿ. Now the newer products ಅಂತ ನಾವು ತಗೊಂಡಾಗ we have got breakfast foods ಇರಬಹುದು, then we have got noodles ಇರಬಹುದು, ರೈಸ್ ಇಂದ ನೂಡಲ್ಸ್ ಮಾಡಿರುವಂತದ್ದು ಇರ್ಬೋದು, ರೈಸ್ ಇಂದ ವರಮಸಿಲಿ ಮಾಡಿರುವಂತದ್ದು, ಶಾವಿಗೆ ಮಾಡಿರುವಂತದ್ದು ಇರ್ಬೋದು, ರೈಸ್ ಶಾವಿಗೆ ಸಿಗುತ್ತೆ ತಾನೆ, ಮಾಡಿರುವಂತದ್ದು ಇರ್ಬೋದು, ಅಥವಾ ವೀನಿಂಗ್ ಫುಡ್ ಅಂತ ಇರ್ಬೋದು, ಫರ್ಮೆಂಟೆಡ್ ಫುಡ್ಸ್ ಅಂತ ಮಾಡ್ತೀವಿ ದೋಸೆಗೆ ಇಡ್ಲಿಗೆ, ಅದನ್ನಿರಬಹುದು. ಸೊ ಹೀಗೆ ಬೇಕಾದಷ್ಟು ರೀತಿಯಲ್ಲಿ ರೈಸ್ ಫ್ಲೋರ್ ಇರ್ಬೋದು, ಅಕ್ಕಿ ಹಿಟ್ಟು ಅಂತ ಹೇಳ್ತೀವಿ, ದಟ್ ಇಸ್ ಆಲ್ಸೋ ದೇರ್. ದೆನ್ ವಿ ಹ್ಯಾವ್ ಗಾಟ್ ಎಕ್ಸ್ಟ್ರಾಕ್ಷನ್ ಆಲ್ಸೋ, ರೈಸ್ ಎಕ್ಸ್ಟ್ರಾಕ್ಷನ್ ತಗೊಂಡು, ಎಸ್ಪೆಷಲಿ ಸ್ಟಾರ್ಚ್ ಎಕ್ಸ್ಟ್ರಾಕ್ಷನ್ ತಗೊಂಡು ಅದನ್ನ ಕಸ್ಟರ್ಡ್ ಪೌಡರ್ ಮಾಡೋದಕ್ಕೆ, ಅಥವಾ ಪುಡ್ಡಿಂಗ್ಸ್ ಮಾಡೋದಕ್ಕೆ, ಅಥವಾ ಐಸ್ ಕ್ರೀಮ್ ಮಾಡೋದಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ತಾರೆ, ಅಥವಾ ಜಲ್ ಮಾಡೋದಕ್ಕೆ ಕೂಡ ಉಪಯೋಗಿಸ್ಕೊಳ್ತಾರೆ. ಸೊ ಈ ರೀತಿಯಾಗಿ ಒಂದು ರೈಸ್ ಇಂದ ಬೇಕಾದಷ್ಟು ಪ್ರಾಡಕ್ಟ್ಸ್ ನ ನಾವು ಮಾಡುವಂತದ್ದು ಇರ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ವೀಟ್. ನಾವು ಗೋಧಿ ಅಂತ ಹೇಳಿದಾಗ ಇಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಕ್ರಾಪ್ ದಟ್ ಇಸ್ ಗ್ರೋನ್, and it is very rich in protein. ನಾನು ಈಗಾಗಲೇ ಹೇಳಿದೆ, that also contains a bran, that is 14% of the grain is nothing but made up of bran. So ಹೊರಗಡೆ ಹೊಟ್ಟು ಅಂತ ಏನ್ ಹೇಳ್ತೀವಿ, that is nothing but bran, as I said. Then it has got the endosperm, and it has got the layers which has been separated from the bran also. ನಾವು ಮಧ್ಯದ ಪೋರ್ಷನ್, ನಾವು ವೀಟ್ ನಲ್ಲಿ ಮಧ್ಯದ ಪೋರ್ಷನ್ ತಗೊಂಡಾಗ ಅದನ್ನ ಜರ್ಮ್ ಅಂತ ಹೇಳ್ತೀವಿ, and this germ is very very nutritious. It contains lipids and vitamin E. That is why we say it is very important ಅಂತ ಹೇಳ್ತೀವಿ. Now what are the varieties which we have got? Different types of wheat ಅಂತ ತಗೊಂಡಾಗ ಕಾಮನ್ ವೀಟ್ ಅಂತ ತಗೊಳ್ತೀವಿ. ಗೋಧಿನಲ್ಲಿ ವೆರೈಟೀಸು, ಒಂದು ಹಾರ್ಡ್ ವೆರೈಟಿ, ಒಂದು ಸಾಫ್ಟ್ ವೆರೈಟಿ ಅಂತ ಹೇಳ್ತೀವಿ. ಹಾರ್ಡ್ ವೆರೈಟಿ ಆದ್ರೆ ಅದನ್ನ ಬ್ರೆಡ್ಗೆ ಉಪಯೋಗಿಸ್ತೀವಿ. ಸಾಫ್ಟ್ ವೆರೈಟಿ ಅಂದಾಗ ಅದು ಬೇರೆ ಬೇರೆ ಬೇಕರಿ ಐಟಮ್ಸ್ಗೆ ಉಪಯೋಗಿಸ್ಕೊಳ್ತೀವಿ. ದೆನ್ ವಿ ಹ್ಯಾವ್ ಗಾಟ್ ಡರ್ಮರ್ ವೀಟ್ ಅಂತ ಕರಿತೀವಿ, ವಿಚ್ ಇಸ್ ವೆರಿ ಹಾರ್ಡ್, ಅಂಡ್ ದಟ್ ಇಸ್ ಯೂಶಲಿ ಯೂಸ್ಡ್ ಫಾರ್ ಪಾಸ್ತಾ ಪ್ರಾಡಕ್ಟ್ಸ್, ಪಾಸ್ತಾ ಮಾಡೋದಕ್ಕೆ ಅಥವಾ ಈ ಒಂದು ನೂಡಲ್ಸ್ ಮಾಡೋದಕ್ಕೆ ಉಪಯೋಗಿಸುವಂಥದ್ದು. ಮತ್ತೆ ಕ್ಲಬ್ ವೀಟ್ ಅಂತ ಹೇಳ್ತೀವಿ, ಅದನ್ನ ಈ ಕುಕ್ಕೀಸು ಇಂಥವಕ್ಕೆ ಉಪಯೋಗಿಸುವಂತ, ಮೈದಾ ಮಾಡಿದಾಗ ಅದಕ್ಕೆ ಉಪಯೋಗಿಸುವಂಥದ್ದು. ಸೊ ಹೀಗೆ 3 ವೆರೈಟೀಸ್ ನ ನೋಡ್ತೀವಿ. ಇಲ್ಲಿ ಯಾವ ರೀತಿಯಾಗಿ ವೀಟ್ ಮಿಲ್ಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಗೇನ್ ಇಟ್ ಇಸ್ ಕ್ಲೀನ್ಡ್, ಅಂಡ್ ದ ವೀಟ್ ಹೇಗೆ ಬರುತ್ತೋ ಅದನ್ನ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡ್ತೀವಿ. ವಾಶ್ ಮಾಡಿಬಿಟ್ಟು ನಂತರ ಈ ಒಂದು ವಾಶ್ ಮಾಡಿರುವಂಥದ್ದನ್ನ ಅಗೇನ್ ವಿ ರಿಮೂವ್, ಐ ಮೀನ್ ಡಿಸೈರಬಲ್, ಎಷ್ಟು ತೇವಾಂಶ ಅಥವಾ ವಾಟರ್ ಕಂಟೆಂಟ್ ಇರಬೇಕು ಅಷ್ಟನ್ನ ನಾವು ಆಡ್ ಮಾಡ್ತೀವಿ. ಆಡ್ ಮಾಡಿಬಿಟ್ಟು ಅದನ್ನ ಮತ್ತೆ ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಅದನ್ನ ಮತ್ತೆ ನಾವು ಆ ಗ್ರೇನ್ ನ ಬ್ರೇಕ್ ಮಾಡ್ತೀವಿ. 4-5 ಸ್ಟೆಪ್ ಅಲ್ಲಿ ಬ್ರೇಕ್ ಮಾಡ್ತೀವಿ. ಲೈಕ್ ವಿ ಹವ್ ಗಾಟ್ ಗ್ರಿಸ್ಟಿಂಗ್, ವಿ ಹವ್ ಗಾಟ್ ಅಗೇನ್ ಮಿಲ್ಲಿಂಗ್ ಅಲ್ಲಿ ಸ್ಟೇಜ್ 1, ಸ್ಟೇಜ್ 2 ಅಂತ ಮಾಡ್ತೀವಿ. 4 ಸ್ಟೇಜ್ ಅಲ್ಲಿ ಅಥವಾ 5 ಸ್ಟೇಜ್ ಅಲ್ಲಿ ಮಾಡ್ತೀವಿ. ಮಾಡಿದ ನಂತರ ವಿ ಗೆಟ್ 3 ಪ್ರಾಡಕ್ಟ್ ಬರುತ್ತೆ. ಒಂದು ರೈಸ್ ಬ್ರಾನ್ ಬರುತ್ತೆ, ಅಂದ್ರೆ ಹೊಟ್ಟು ಅಂತ ಏನ್ ಹೇಳ್ತೀವಿ ಅದು ಬರುತ್ತೆ. ನೆಕ್ಸ್ಟ್ ವೀಟ್ ಫ್ಲೋರ್ ಅಂತ ಹೇಳಿದ್ರೆ ಗೋಧಿ ಹಿಟ್ಟು ಬರುತ್ತೆ. ಆಮೇಲೆ ವೈಟ್ ಜರ್ಮ್ ಅಂತ ಬರುತ್ತೆ, ವೀಟ್ ಜರ್ಮ್ ಅಲ್ಲಿ ಬರುತ್ತೆ, ವೈಟ್ ಜರ್ಮ್ ಅಂತ ಕರಿತೀವಿ. ಸೊ ಹೀಗೆ 4 ಪ್ರಾಡಕ್ಟ್ಸ್ ಈ ಒಂದು ವೀಟ್ ಮಿಲ್ಲಿಂಗ್ ಅಲ್ಲಿ ನಮ್ಗೆ ಸಿಗುವಂತದ್ದಿರುತ್ತೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಐ ಸೆಡ್, ದಿಸ್ ಮಿಲ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಈ ಮಿಲ್ಡ್ ವೀಟ್ ಅಲ್ಲಿ ನಾವು ಮೈದಾವನ್ನು ಕೂಡ ಮಾಡ್ತೀವಿ, ದಟ್ ಇಸ್ ಡಿಫೈನ್ಡ್ ಫ್ಲೋರ್ ಅಂತ ಹೇಳ್ತೀವಿ. ಯೂಶಲಿ ಇದನ್ನ ಎಂಡೋಸ್ಪರ್ಮ್ ಅಂತ ಹೇಳಿದ್ರೆ ಆ ಒಂದು ಫ್ಲೋರ್ ಇರುತ್ತಲ್ಲ, ಹಿಟ್ಟಿರುತ್ತಲ್ಲ, ಗೋಧಿ ಹಿಟ್ಟಲ್ಲಿ ಮಾಡುವಂಥದ್ದು, ಫೈನ್ ಆಗಿ ಮಾಡುವಂಥದ್ದು ಇರ್ಬೋದು, ವಿಚ್ ಇಸ್ ಯೂಸ್ ಫಾರ್ ಬೇಕರಿ, ಬನ್ಸು, ಕೇಕ್ಸ್ ಅಂತದ್ದು ಮಾಡುವಂಥದ್ದು. ನೆಕ್ಸ್ಟ್ ವಿ ಮೇಕ್ ಆಲ್ಸೋ
ಸೆಮೋಲಿನ ರವೆ ಮಾಡುವಂಥದ್ದು, ಈ ವೀಟಲ್ಲೇನೆ ರವೆ ಮಾಡುವಂಥದ್ದು ಇರ್ಬೋದು. ಹಾಗೇನೆ ವಿ ಹ್ಯಾವ್ ಗಾಟ್ ಜರ್ಮ್ ಅಂತ ಏನ್ ಹೇಳಿದೆ, ಅದನ್ನ ಆ ಒಂದು ಜರ್ಮ್ ಅಲ್ಲಿ ವೈಟಮಿನ್ ಇ ಮತ್ತೆ ಕೆಲವು ಬಹಳ ಪೋಷಣೆ ಇರುವಂತದ್ದು ಇರೋದ್ರಿಂದ ಅದನ್ನ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಂದ್ರೆ ಈ ಔಷಧಿ ತಯಾರು ಮಾಡುವಂತಹ ಅಥವಾ ಕಾಸ್ಮೆಟಿಕ್ಸ್ ತಯಾರಿಕೆ ಮಾಡುವಂತಹ ಇಂಡಸ್ಟ್ರೀಸ್ ಅಲ್ಲಿ ಈ ಒಂದು ಜರ್ಮ್ನ ಅಥವಾ ಆ ಮೊಳಕೆ ತರದ್ದು ಒಂದು ಸಣ್ಣ ಮಧ್ಯದಲ್ಲಿ ಗೋಧಿಯ ಮಧ್ಯದಲ್ಲಿ ಇರುತ್ತೆ, ಅದನ್ನ ಉಪಯೋಗಿಸ್ತಾರೆ. ಮತ್ತೆ ಬ್ರಾನ್ ಹೊಟ್ಟು ಅಂತ ಏನ್ ಹೇಳಿದೆ, ಬ್ರಾನ್ ನ ವಿ ಯೂಸ್ ಇಟ್ ಫಾರ್ ಡಿಫ್ರೆಂಟ್ ಪರ್ಪಸ್, ಲೈಕ್ ಮೇ ಬಿ ನಾವು ಹೊಟ್ಟನ ಹಸುಗಳಿಗೆ ಹಾಕ್ತಿವಿ ಅಥವಾ we use it ourselves. As I said, Annapurna Atadalli, if you have seen, we get that rice bran fortified ಅಥವಾ dietary fiber fortified ಅಂತ ಹೇಳ್ತೀವಿ. We have got those ways in which we use the products also. Now ನಾವು ಉಪಯೋಗಿಸ್ಕೊಂಡಾಗ ಐ ಜಸ್ಟ್ ವಾಂಟೆಡ್ ಟು ಅಸೋಸಿಯೇಟೆಡ್ ಅಂತ ಹೇಳಿದ್ರೆ, ಈ ಒಂದು ವೀಟ್ ಮಾಡ್ಬೇಕಾದ್ರೆ ಬಿಕಾಸ್ ಇಟ್ ಗಾಟ್ ಸಮ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ಪ್ರೋಟೀನ್ ಅಂಶ ಎರಡು ರೀತಿಯಲ್ಲಿ ಇರುತ್ತೆ. ಗ್ಲೂಟೆನ್ ಅನ್ನೋ ಒಂದು ಅಂಶ. ಸೊ ಈ ಗ್ಲೂಟೆನ್ ಅಂದ ಅಂಶನ ನಾವು ಗೋಧಿ ಹಿಟ್ಟನ್ನ ನಾವು ನಾದ್ದಾಗ ಯು ಮೈಟ್ ಹ್ಯಾವ್ ಅಬ್ಸರ್ವ್ ಎಲಾಸ್ಟಿಸಿಟಿ ಇರುತ್ತೆ. ಗೋಧಿ ಹಿಟ್ಟಾಗ್ಲಿ ಅಥವಾ ಮೈದಾ ಹಿಟ್ಟಲ್ಲಿ ರಿಫೈನ್ಡ್ ಆಗಿರೋದ್ರಿಂದ ಅದರಲ್ಲಿ ಹೆಚ್ಚಿಗೆ ಗ್ಲೂಟಿನ್ ಅಂಶ ಇರುತ್ತೆ. ಆದ್ರೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ತರಿ ಅಂಶ ಅಥವಾ ಫೈಬರ್ ಇರೋದ್ರಿಂದ ಅಲ್ಲಿ ಕಡಿಮೆ ಗ್ಲೂಟಿನ್ ಅಂಶ ಇರಲೇಬೇಕು ಗ್ಲೂಟಿನ್. ಸೊ ಅದು ಇದ್ದೇ ಇರುತ್ತೆ. ದಟ್ ಇಸ್ ನಥಿಂಗ್ ಬಟ್ ಅ ಟೈಪ್ ಆಫ್ ಪ್ರೋಟೀನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ವೀಟ್. Whereas wheat, ಇದು ಮೈದಾದಲ್ಲಿ ಏನ್ ಮಾಡ್ತೀವಿ, it is refined, it doesn't have any dietary fiber at all, so it is refined, and even the color, everything will be bleached over there using many techniques and chemicals also. Now this gluten is very important for us because when you do chapatis, it has to stretch and it has to keep the holding capacity ಅಂತ ಏನ್ ಹೇಳ್ತೀವಿ, ಆ ಒಂದು ಶೇಪ್ ಅದನ್ನೆಲ್ಲವನ್ನು ಹೋಲ್ಡ್ ಮಾಡೋದಕ್ಕೆ ಮತ್ತೆ ಸ್ಟ್ರೆಚ್ ಆಗುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಈ ಗ್ಲೂಟಿನ್ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓವರ್ ದೇರ್. ಇಟ್ ಗಿವ್ಸ್ ದಿ ಎಲಾಸ್ಟಿಸಿಟಿ when the heat is being applied, it expands also, so and gives volume and also shape to the product, whichever way you want. Either it is gluten or gliadin ಅಂತ ಹೇಳ್ತೀವಿ, ಅಥವಾ ಮೈದಾ ಇರ್ಬೋದು ಅಥವಾ ಗೋಧಿ ಇರ್ಬೋದು, ಎರಡೂ ಕೊಡುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಈ ಒಂದು ಗೋಧಿಲಿ ಇರುತ್ತೆ. ಅನ್ನೋದು ನಾವು ಈ ರೈಸ್ ಯೂಸ್ ಮಾಡ್ತೀವಿ. ರೈಸ್ ಅಲ್ಲಿ ಸ್ಟಾರ್ಚ್ ಜಾಸ್ತಿ ಇರುತ್ತೆ. ಸೊ ಸ್ಟಾರ್ಚ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನೀರಿನಲ್ಲಿ ಅದನ್ನ ನಾವು ಬೇಯಿಸಿದಾಗ the starch gets exposed and the cell gets ruptured, glucose comes out. So ಅಲ್ಲಿ ಈ ಒಂದು ಜೆಲಾಟಿನೈಸ್ ಆದಾಗ ಏನಾಗುತ್ತೆ, it gives a taste and the texture and maybe even the holding capacity, gel like appearance also to the product which you are preparing. So it depends upon the length of preparation. ಕೆಲವು ಸತಿ ನಮ್ಗೆ ಆ ಒಂದು ಜೆಲ್ ಲೈಕ್ ಅಪಿಯರೆನ್ಸ್ ಅಥವಾ ಟೆಕ್ಸ್ಚರ್ ಬೇಕಾಗತ್ತೆ, ಅಂತಹ ಸಂದರ್ಭದಲ್ಲಿ ಈ ಒಂದು ರೈಸ್ ನ ಜಾಸ್ತಿ ಬೇಯಿಸ್ತೀವಿ. ಅಥವಾ ಫಾರ್ ಎಕ್ಸಾಂಪಲ್ ಐ ಲಿಮಿಟ್ ಮೈ ಕುಕಿಂಗ್ ಪ್ರೋಸೆಸ್ ಅಂತ ಹೇಳಿದಾಗ, ಎಕ್ಸ್ಪೋಸಿಂಗ್ ಇಟ್ ಟು ಹೈ ಟೆಂಪರೇಚರ್, ವೆದರ್ ಇಟ್ ಇಸ್ ವಾಟರ್ ಮೀಡಿಯಾದಲ್ಲಿ ಇರ್ಬೋದು. ಕುಕ್ ಮಾಡಿದಾಗ ಏನಾಗುತ್ತೆ, ಇಫ್ ಯು ಹವ್ ಅಬ್ಸರ್ವ್, ನಾವು ರೈಸ್ ರೋಟಿ ಮಾಡಿದಾಗ ಇಫ್ ಯು ಆರ್ ಯೂಸಿಂಗ್ cold water, and if you are using boiled water, or if you are preparing cooking the rice flour in the boiling water for known period of time, ಈ ಮೂರು ವ್ಯತ್ಯಾಸ ನೀವು ಕಾಣಬಹುದು. ಇಲ್ಲಿ ನಾವು ರೈಸ್ ನ ಹಿಟ್ನ ರಾಗಿ ಮೀನು ಅಕ್ಕಿ ಹಿಟ್ಟನ್ನ ನಾವು ತಗೊಂಡು ತಣ್ಣೀರಲ್ಲಿ ಕಲಿಸಿದಾಗ ಅದು ಬ್ರೇಕಿಂಗ್ ಆಗತ್ತೆ, ಅಂದ್ರೆ ಮುರಿದೋದಂಗಾಗತ್ತೆ ಅಕ್ಕಿ ರೊಟ್ಟಿ ಮಾಡಿದಾಗ. ಅದೇ ನಾವು ಬಿಸಿನೀರಲ್ಲಿ ಮಾಡಿದಾಗ ಇಟ್ ಇಸ್ ಸ್ಲೈಟ್ಲಿ ಬಿಕಾಸ್ ಆಫ್ ದಿ ಜೆಲಾಟಿನೈಸೇಷನ್ ಪ್ರೋಸೆಸ್, ಸ್ವಲ್ಪ ಅದಕ್ಕೆ ಒಂದು ಶೇಪ್ ಬರುವಂತದ್ದು ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಇಫ್ ಯು ಜಸ್ಟ್ ಅಗೇನ್ ಕುಕ್ ಇಟ್ ಇನ್ ದಿ ಸ್ಟೀಮ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಅಂದ್ರೆ ಇಟ್ ಕ್ಯಾನ್ ಬಿ ಅದನ್ನ ಬಹಳ ತೆಳುವಾಗೂ ಒತ್ತಬಹುದು, ಮತ್ತೆ ಇಟ್ ರಿಟೇನ್ಸ್ ದ ಶೇಪ್ ಅಂಡ್ ದಿ size etc, and it will be very soft to touch and eat also. That type of variation is there because the way in which the gelatinization takes place, ಅಂದ್ರೆ ಆ ಒಂದು ಸ್ಟಾರ್ಚ್ ಏನಿರುತ್ತೆ ರೈಸ್ ಅಲ್ಲಿ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡ್ತೀವಿ.
ಕೆಲವು ಸತಿ ಓವರ್ ಈಟಿಂಗ್ ಆಫ್ ದಿ ರೈಸ್ ಫ್ಲೋರ್ ಆರ್ ವಾಟ್ ಎವರ್ ಇಟ್ ಮೇ ಬಿ, ಇಟ್ ಇಸ್ ಜಿಲೇಷನ್ ಅಥವಾ ರಿಟ್ರೋಗ್ರೇಡೇಷನ್ ಅಂತ ಹೇಳ್ತೀವಿ. ಸೊ ಜೆಲ್ ಫಾರ್ಮೇಶನ್ ಅಂತ ಹೇಳಿದಾಗ ಈ ಒಂದು ಸ್ಟಾರ್ಚ್ ಓವರ್ ಈಟ್ ಆಗಿ ನಾವು ಕೂಲ್ ಮಾಡಿದಾಗ ಅದರಲ್ಲಿ ಇರುವಂತಹ ನೀರಿನ ಅಂಶ ಹೊರಗಡೆ ಬಂದು ವೀಪಿಂಗ್ ಅಂತಾನು ಕರಿತೀವಿ, ಅಂದ್ರೆ ನೀರ್ ಬರುವಂತದ್ದು ಅಂತಾನು ಹೇಳ್ತೀವಿ. ಪ್ರಾಬ್ಲಿ ಇಫ್ ಎನಿ ಆಫ್ ಯು ಆರ್ ನಾನ್ ವೆಜಿಟೇರಿಯನ್, ನೀವು ಒಂದು ರಕ್ತ ನೋಡ್ಬೋದು, ಬ್ಲಡ್ ಅನ್ನ ನೋಡಿರ್ಬೋದು. ಬ್ಲಡ್ ನ ಒಂದ್ ಸ್ವಲ್ಪ ಹೊತ್ತು ಹಾಗೆ ತಟ್ಟೆಲಿ ಇಟ್ಟಾಗ ಅದು ವಾಟರ್ ಊಸ್ ಔಟ್ ಆಗುತ್ತೆ. ಅದೇ ರೀತಿ ಒಂದು ಈ ರೆಟ್ರಾಗ್ರೇಡೇಷನ್ ಅಂತ ಹೇಳ್ತೀವಿ, ಅದು ಕೂಡ ಆಗುವಂಥದ್ದು ನೀರಿನಲ್ಲಿ ನಾವು ಬೇಯಿಸಿದಾಗ ಈ ಒಂದು ರೈಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಜೆಲ್ ಫಾರ್ಮೇಶನ್, ಅದು ನೀರಿನ ಅಂಶ ಆಗಿರಲ್ಲ, ಅದು ಒಂಥರ ಅಂಟಿರುತ್ತೆ, ಅದನ್ನ ಜೆಲ್ ಫಾರ್ಮೇಶನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪ್ರಾಡಕ್ಟ್. ಅದಾದ ಮೇಲೆ ವಿ ಹವ್ ಗಾಟ್ ಡೆಕ್ಸ್ಟ್ರಿನೇಷನ್ ಅನ್ನೋ ಒಂದು ಪದಾನ ಉಪಯೋಗಿಸ್ತೀವಿ. ಈ ಡೆಸ್ಟಿನೇಷನ್ ಅಂತ ಹೇಳಿದ್ರೆ ವೆನ್ ಯು ಆರ್ ಹೀಟಿಂಗ್ ದ ಪ್ರಾಡಕ್ಟ್, exposing the product to a temperature, high temperature, and without of the media will be dry air, ಅಂದ್ರೆ ಹುರಿಯೋದು ಅಂತ ಏನ್ ಹೇಳ್ತೀವಿ, ಅದನ್ನ ಉಪಯೋಗಿಸಿದಾಗ ಸೊ ಅಲ್ಲಿ ಒಂದು ಬ್ರೌನಿಂಗ್ ಟೇಕ್ಸ್ ಪ್ಲೇಸ್. ಬ್ರೌನಿಂಗ್ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಅಂಶ ಎಲ್ಲಾನು ಹೊಟ್ಟೋಗ್ಬಿಟ್ಟು ಇಟ್ ಬಿಕಮ್ಸ್ ಒಂದು ಶುಗರ್ ಏನಿತ್ತೋ ಅಂದ್ರೆ ಸ್ಟಾರ್ಚ್ ಏನಿತ್ತೋ ಅದು ಸ್ವೀಟ್ ಆಗ್ಬಿಡುತ್ತೆ. ಸ್ವೀಟ್ ಆಗ್ಬಿಟ್ಟು ಒಂದು ಟೇಸ್ಟ್ ಅಂದ್ರೆ ಒಂದು ಬ್ರೌನಿಶ್ ಕಲರ್ ಬರುತ್ತೆ, ಅಪಿಯರೆನ್ಸ್ ಬಂದ್ಬಿಟ್ಟು ಅದು ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ಆ ತರದ ಒಂದು ಟೆಕ್ಸ್ಚರ್ ಬರುತ್ತೆ, ಅದನ್ನ ಡೆಕ್ಸ್ಟ್ರನೈಸೇಷನ್ ಅಂತ ಕರಿತೀವಿ. ಯೂಶಲಿ ವಿ ಡೂ ದಟ್. ಐ ಥಿಂಕ್ ಯು ಮೇ ಬಿ ಫೆಮಿಲಿಯರ್ ವಿತ್ ದಟ್ ಬ್ರೌನಿಂಗ್ ರಿಯಾಕ್ಷನ್ ಈವನ್ ಇನ್ wheat. One thing is it has got starch, and the other thing is the protein which is there also gives that browning reaction. ಚಪಾತಿ ಮೇಲೆ ಬ್ರೌನ್ ಆಗುವಂತದ್ದನ್ನ ನಾವು ನೋಡ್ತೀವಿ. So that is also found even in the rice also, and this process is sometimes required, and it is called as dextrinization ಅಂತ ಕರಿತೀವಿ. Now let us start with some of the millets over there. Maize ಅಥವಾ ಕಾರ್ನ್ ಅಂತ ತಗೊಂಡಾಗ, ಸೊ maize ಅಂತ ಹೇಳಿದ್ರೆ it is nothing but the corn which is there. ಸೊ ನಾವು ಕಾರ್ನ್ ಅಂತ ಸ್ವೀಟ್ ಕಾರ್ನ್ ಅಥವಾ ಮೆಕ್ಕೆಜೋಳ ಅಂತ ಏನು ಹೇಳ್ತೀವಿ. ಸೊ ಬೇರೆ ಬೇರೆ ರೀತಿಯಾದ ಜೋಳಗಳಿರುತ್ತೆ. ಸೊ ದಿಸ್ ಇಸ್ ಫ್ರೆಶ್ ಕಾರ್ನ್ ವಿಚ್ ವಿ ಯೂಸ್ ಇಟ್ ಆಸ್ ಸಚ್, which is there. Sometimes we use this in the form of semolina also, ಅಂದ್ರೆ ರವೆ ಮಾಡುವಂಥದ್ದು ಇದೆ ಈ ಒಂದು ಕಾರ್ನ್ ನಲ್ಲಿ. And this is again rich in protein, and of course it contains some B complex vitamins like thiamine ಇರ್ಬೋದು, vitamin A ರಿಚ್ ಇದೆ, ಇಲ್ಲಿ ಫೋಲಿಕ್ ಆಸಿಡ್ ಇದೆ. ಸೊ ಲಿಪಿಡ್ಸ್ ಕೂಡ ಇದೆ, ಅಂದ್ರೆ ಫ್ಯಾಟ್ ಕೂಡ ಇರುವಂತದ್ದು. ಸೊ ಇಟ್ ಇಸ್ ವೆರಿ ಮಚ್ ಡಿಫ್ರೆಂಟ್ ಅಂಡ್ ರಿಚ್ ಇನ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಹೋದೆ. ಸೊ ಇಲ್ಲಿ ನಾವು ಮಿಲ್ಲಿಂಗ್ ಮಾಡ್ಬೇಕಾದ್ರೆ, ಈ ಒಂದು ಮೇಸ್ ನಾವು ಮಿಲ್ಲಿಂಗ್ ಮಾಡ್ಬೇಕಾದ್ರೆ ವಿ ಡ್ರೈ ಮಿಲ್ ಆರ್ ವೆಟ್ ಮಿಲ್ಲಿಂಗು ಮಾಡ್ತೀವಿ, ಅಥವಾ ಜರ್ಮಿನೇಷನ್ ಮಾಡಿ ಮೊಳಕೆ ಬರ್ಸಿ ಮತ್ತೆ ಡ್ರೈ ಮಿಲ್ಲಿಂಗು ಮಾಡ್ತೀವಿ. ಸೊ ಈ ರೀತಿಯಾಗಿ ನಮಗೆ ಯಾವ ರೀತಿ ಅನುಕೂಲವಾಗುತ್ತೋ ಅಥವಾ ಯಾವ ರೀತಿ ನಮಗೆ ಪ್ರಾಡಕ್ಟ್ ಬೇಕು, ಬೇಸ್ಡ್ ಆನ್ ದೋಸ್ ಪ್ರಾಡಕ್ಟ್ಸ್ ವಿ ಟ್ರೈ ಟು mill the maize. Like maybe dry milling ಅಂತ ಹೇಳಿದಾಗ the whole maize is ground on in the stone, ಅಥವಾ ರೋಲರ್ ಮಿಲ್ಲರ್ ಅಂತ ಹೇಳ್ಬಿಟ್ಟು ಅದ್ರ ಮಧ್ಯದಲ್ಲಿ ಎರಡು ಟಿನ್ ತರ ರೋಲ್ ಆಗ್ತಾ ಇರುತ್ತೆ, ಅದ್ರ ಮಧ್ಯದಲ್ಲಿ ಈ ಒಂದು ಮೇಸ್ ನ ಕಾರ್ನ್ ನಾವು ಕಳಿಸುವಂತದ್ದು ಇರ್ಬೋದು. ಅದು ಇಟ್ ವಿಲ್ ಬಿ ವೆರಿ ಹಾಟ್ ಆಲ್ಸೋ, ಇಟ್ ವಿಲ್ ಬಿ ಡ್ರೈಯಿಂಗ್ ಅಂಡ್ ಇಟ್ ವಿಲ್ ಬಿ ಪೌಡರಿಂಗ್ ಆಲ್ಸೋ. ದಟ್ ಇಸ್ ಆಲ್ಸೋ ದೇರ್. ಡಿಪೆಂಡಿಂಗ್ ಅಪಾನ್ ದ ಸೈಜ್ ದಟ್ ಯು ರಿಕ್ವೈರ್, ಇಟ್ ವಿಲ್ ಬಿ ಅಡ್ಜಸ್ಟೆಡ್. ವೆಟ್ ಮಿಲ್ಲಿಂಗ್ ಅಂತ ಹೇಳಿದ್ರೆ ಕಾರ್ನ್ ಇಸ್ ಗ್ರೌಂಡ್ ಅಂಡ್ ಮಿಕ್ಸ್ ವಿತ್ ವಾಟರ್, ಲೈಕ್ ಸೆಮಿ ಲಿಕ್ವಿಡ್ ಮೆಟೀರಿಯಲ್ ಇರಬಹುದು, and different depending upon the requirement, as I said, it will be done. ಅಥವಾ ಮೊಳಕೆ ಬರ್ಸ್ಬಿಟ್ಟು ನಾನು ಮಾಡಬೇಕು ಅಂತ ಹೇಳಿದ್ರೆ ಮೊಳಕೆ ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು I germinate it and then I dry milling use ಮಾಡ್ತೀನಿ, so that I will enhance the nutrient content of the maize or the maize products. ಸೊ ಇಲ್ಲಿ ಈ ಮೇಸ್ ಇಂದ ಏನೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾಪ್ಕಾರ್ನ್ ಮಾಡೋದು. ಯು ಆರ್ ಫೆಮಿಲಿಯರ್ ವಿತ್ ದ ಪಾಪ್ಕಾರ್ನ್ಸ್, isn't it? ಸೊ ಪಾಪ್ಕಾರ್ನ್ ಮಾಡೋದು, ಯಾಕಂದ್ರೆ ಹೈ ಟೆಂಪರೇಚರ್ಗೆ ಆ ಒಂದು ಮೇಸ್ ನ ಕಾರ್ನ್ ನಾವು ಎಕ್ಸ್ಪೋಸ್ ಮಾಡಿದಾಗ ಇಟ್ ಗೆಟ್ಸ್ ಪಾಪ್ಡ್ ಅಪ್ ಅಂದ್ರೆ ಅದು ಊದ್ಕೊಂಡ್ಬಿಡುತ್ತೆ. ರೋಸ್ಟ್ ಆಗಿ ಊದ್ಕೊಂಡಾಗ ಇಟ್ ಇಸ್ ರೆಡಿ ಟು ಈಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ದೆನ್ ವಿ ಹವ್ ಗಾಟ್ ಕಾರ್ನ್ ಸ್ಟಾರ್ಚ್ ಆಲ್ಸೋ. ಕಾರ್ನ್ ಸ್ಟಾರ್ಚ್ ನ ವಿ ಯೂಸ್ ಇಟ್ ಫಾರ್ ಡಿಫರೆಂಟ್ ಪರ್ಪಸ್, ಲೈಕ್ ಇವನ್ ಫಾರ್ ದ ಫುಡ್, ಅಂಡ್ ದೆನ್ ಇವನ್ ಕಾರ್ನ್ ಸ್ಟಾರ್ಚ್ ಇಸ್ ಯೂಸ್ಡ್ ಫಾರ್ ಸ್ಟಾರ್ಚಿಂಗ್ ದ ಕಾಟನ್ ಡ್ರೆಸ್ಸಸ್ ಆಲ್ಸೋ.
Then corn germ oil is there, that is also very important. We use it as a vegetable oil itself. Then degerminated flour is there, and the corn sugar also is there, which is being used ನಾವು ಇದನ್ ಮಾಡ್ತೀವಲ್ಲ, ಸೂಪ್ಸ್ ಅಂತೆಲ್ಲ ಮಾಡ್ತೀವಿ, ಅಂಡ್ ಸಿರಪ್ಸ್ ಮಾಡ್ತೀವಿ. ಸೊ ಇದನ್ನ ನಾವು ಸ್ವೀಟ್ನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ, ಬಿಕಾಸ್ ಇಟ್ ಕಂಟೈನ್ಸ್ ಮೋರ್ ಆಫ್ sugar. We use it as a sweetening agent also. Now coming to the other millets which are very important, ನಾವು ಈಗ ಬಹಳ ಚೆನ್ನಾಗಿ ಬಹಳ ಜಾಸ್ತಿಯಾಗಿ ಉಪಯೋಗಿಸ್ತಿದೀವಿ, ಇದ್ರ ಕಡೆ ಎಲ್ಲ ಗಮನ ಕೊಡ್ತಾ ಇದೀವಿ. ಯಾಕಂದ್ರೆ ಅದರಲ್ಲಿ ಇರುವಂತಹ ಪೋಷಣೆ ಅಥವಾ ಪೌಷ್ಟಿಕಾಂಶಗಳೇನಿದೆಯೋ ಬಹಳ ಹೆಚ್ಚಿಗೆ ಇರೋದ್ರಿಂದ we are using all these things. So we have got ರಾಗಿ ತಗೊಂಡ್ರೆ we call it as finger millets ಅಂತ ಹೇಳ್ತೀವಿ. ಸೊ ಈ ಫಿಂಗರ್ ಮಿಲೆಟ್ಸ್, ಇಟ್ ಇಸ್ ರಿಚ್ ಇನ್ ಕ್ಯಾಲ್ಸಿಯಂ, ಅಂಡ್ it is I mean dietary fiber also. So once it was called as food for diabetic patients, so because of its that is the content, the dietary fiber content ಇರೋದ್ರಿಂದ, ಅಥವಾ ರಫೇಜ್ ಅಂತ ಏನ್ ಹೇಳ್ತೀವೋ ಅದರ ಒಂದು ಕಂಟೆಂಟ್ ಗೋಸ್ಕರ ಈ ರಾಗಿನ ಡಯಾಬಿಟಿಕ್ ಪೇಷಂಟ್ಸ್ಗೆ ಜಾಸ್ತಿ ಯೂಸ್ ಮಾಡ್ತಿದ್ರು. ಈಗ ನಾವು ಅದನ್ನ ಈವನ್ ಟು ರೆಡ್ಯೂಸ್ ದ ವೇಟ್ ಇರ್ಬೋದು, ಕಾರ್ಡಿಯೋವಾಸ್ಕ್ಯುಲರ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ನಾವು ಅದನ್ನ ಐದರ್ ವಿ ಗೋ ಫಾರ್ ಪ್ರಾಡಕ್ಟ್ಸ್ ನ ತಗೊಂಡಾಗ, ಇಟ್ ಇಸ್ ನಥಿಂಗ್ ಬಟ್ ದ ಡಂಪ್ಲಿಂಗ್ಸ್ ವಿ ಪ್ರಿಪೇರ್, ಅಂದ್ರೆ ಮುದ್ದೆ. Then we have got ragi dosa, and then ragi porridge, and ragi rotis also we prepare. Sometimes we malt it, ಅಂದ್ರೆ ಮೊಳಕೆ ಬರ್ಸ್ಬಿಟ್ಟು ಅದನ್ನ ಮಕ್ಕಳಿಗೆ ರಾಗಿ ಸರಿ ಅಂತ ಏನ್ ಮಾಡ್ತೀವಿ, that also we will do because of its calcium content, and which is very important for growing children. So ಅದನ್ನ ರಾಗಿ ಸರಿ ಆಗಿ ಮಾಡ್ತೀವಿ. ವೀನಿಂಗ್ ಫುಡ್ ಅಂತ ಏನ್ ಹೇಳ್ತೀವಿ, that is also been prepared as a first meal, that has been first food that has been introduced to the babies, ಅಥವಾ ಮಗುವಿಗೆ 6 ತಿಂಗಳ ನಂತರ ಈ ಒಂದು ರಾಗಿ ಸರಿನ ನಾವು ಕೊಡೋದು, because of its calcium content over there. So that is why we say it is the dense food ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಆಸ್ ಐ ಸೆಡ್, ಜೋವರ್ ಅಥವಾ ಸೋರ್ಗಮ್ ಅಂತ ಹೇಳ್ತೀವಿ, ಜೋಳ ಅಂತ ಹೇಳ್ತೀವಿ. ಇಟ್ ಇಸ್ ಅಗೇನ್ ರಿಚ್ ಇನ್ ಪ್ರೋಟೀನ್, ಅಂಡ್ ಯೂಶಲಿ ಅಂಡ್ ಆಲ್ ದಿ ಎಸೆನ್ಷಿಯಲ್ ಅಮೈನೋ ಆಸಿಡ್ ಕೂಡ ತುಂಬಾ ಇದೆ ಈ ಒಂದು ಜೋವರಲ್ಲಿ. ಸೊ ಇದನ್ನ ಯೂಶಲಿ ನಾವು ಫ್ಲೋರ್ ಮಾಡ್ಬಿಟ್ಟು ಚಪಾತಿ ರೋಟೀಸ್ ನ ಮಾಡ್ತೀವಿ, ಅಂಡ್ ಮಾಡ್ಬಿಟ್ಟು ಯೂಸ್ ಮಾಡುವಂಥದ್ದು ಇರಬಹುದು. ಹಾಗೆ ಬಾಜ್ರಾ ತಗೊಂಡಾಗ, ಬಾಜ್ರಾ ಇಸ್ ನಥಿಂಗ್ ಬಟ್ ಪರ್ಲ್ ಮಿಲೆಟ್ ಅಂತ ಹೇಳ್ತೀವಿ, ಸಜ್ಜೆ ಅಂತ ಕರಿತೀವಿ. ಸೊ ದಿಸ್ ಇಸ್ ಗ್ರೋನ್ ವೈಡ್ಲಿ ಇನ್ ನಾರ್ಥನ್ ಪಾರ್ಟ್ ಆಫ್ ಕರ್ನಾಟಕ, ಅಂಡ್ ಇಟ್ ಇಸ್ ಬೀನ್ ಯೂಸ್ಡ್ ಆಸ್ ಅ ಸ್ಟೇಪಲ್ ಫುಡ್ ಸಮಟೈಮ್ಸ್, ಲೈಕ್ ದೇ ಯೂಸ್ ಇಟ್ ಆಸ್ ಟು ಪ್ರಿಪೇರ್ ಡಂಪ್ಲಿಂಗ್ಸ್, ಅಥವಾ ಮುದ್ದೆ ಮಾಡುವಂಥದ್ದು ಇರ್ಬೋದು, ರೊಟ್ಟಿ ಮಾಡುವಂಥದ್ದು ಇರ್ಬೋದು. ಅಂಡ್ ಇಟ್ ಇಸ್ ರಿಚ್ ಇನ್ ಆಲ್ ದಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಎಸ್ಪೆಷಲಿ ಐರನ್ ಮತ್ತೆ ಥಯಾಮಿನ್, ರೈಬೋಫ್ಲೇವಿನ್, ನಯಾಸಿನ್ ಏನಿದೆಯೋ ಅದರಿಂದ ಅದು ತುಂಬಾ ಈ ಒಂದು ಬಾಜ್ರಾದಲ್ಲಿ ಇರುವಂತದ್ದು ನೋಡ್ತೀವಿ. ಭಾಕ್ರಾ ಅಂತ ನೀವು ಕೇಳಿರ್ಬೋದು ನಾರ್ತ್ ಕರ್ನಾಟಕದಲ್ಲಿ, ಅಥವಾ ಈ ಮಹಾರಾಷ್ಟ್ರದಲ್ಲೂ ಭಾಕ್ರಾ ಅಂತ ಪ್ರಿಪೇರ್ ಮಾಡ್ತಾರೆ. ಇಟ್ ಇಸ್ ನಥಿಂಗ್ ಬಟ್ ಅ ಫಾರ್ಮ್ ಆಫ್ chapati which is being prepared by this bajra. Then we have got barley. Barley is again a cereal grain which is been used, and usually ಇದನ್ನ ಬಾರ್ಲಿನ ಫರ್ಮೆಂಟ್ ಮಾಡಿ ಅದನ್ನ ಇದು ಆಲ್ಕೋಹಾಲಿಕ್ ಬೆವರೇಜಸ್ಗೆ ಯೂಸ್ ಮಾಡ್ತಾರೆ, ಪ್ರಿಪರೇಷನ್ಗೆ, ಲೈಕ್ ಬಿಯರ್ ಮಾಡೋದು ಅಥವಾ ಡಿಸ್ಟಿಲ್ ಬೆವರೇಜಸ್ ಮಾಡುವಂಥದ್ದು ಇರ್ಬೋದು. ಅಂಡ್ ಅಫ್ ಕೋರ್ಸ್ ಇಟ್ ಹಸ್ ಗಾಟ್ ಆಲ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಲೈಕ್ ಲೈಸಿನ್ ಇರ್ಬೋದು, ಅದನ್ನ ಇರುತ್ತೆ. ಜೊತೆಗೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹೆಲ್ತ್ ಬೆನಿಫಿಟ್ಸ್ ಆಲ್ಸೋ, ಲೈಕ್ ಡಯಟರಿ ಫೈಬರ್, ಸೆಲ್ಯುಲೋಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ತುಂಬಿರುತ್ತೆ. ಹಾಗಾಗಿ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹೆಲ್ತ್ ಬೆನಿಫಿಟ್ಸ್ ಆಲ್ಸೋ. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ಗಾಟ್ ದ ಓಟ್ಸ್. ಈಗಂತೂ ಓಟ್ಸ್ ಬಹಳ ಕಾಮನ್ ಆಗ್ಬಿಟ್ಟಿದೆ ಫಾರ್ ಬ್ರೇಕ್ಫಾಸ್ಟ್ ಆರ್ ಫಾರ್ ಡಿನ್ನರ್, ಅಂಡ್ ಇವನ್ ಫಾರ್ ಚಪಾತೀಸ್ ಆರ್ ದೋಸಾಸ್ ಆರ್ ಇಡ್ಲೀಸ್, ಆರ್ ವಿ ಪ್ರಿಪೇರ್ ಇವನ್ ಉಪಮಾ, everything, isn't it? Almost all the traditional foods are being incorporated with oats or replaced with the other cereals which were using for their preparations. So this is very gaining its popularity because of its dietary fiber, that is the cellulose, and that is why it has been used in a larger quantity. And as I said, dietary fiber, roughage area, it has got its health benefits, like starting from weight management to the cardiovascular as well as the diabetes mellitus. So that is why the cereal and cereal products are very important. Just to summarize it, cereal grains and millets, as I said, they are from the grass family.
and they are the staple food in almost throughout the world, and especially in Asian countries we use this cereal and cereal products in different ways and different forms, and it is rich in carbohydrates and gives us more energy. I mean, maximum energy comes from the cereal and cereal product itself. It has got to certain extent proteins in some types of cereals like wheat, then jowar, I said, and calcium is present in ragi, and then bajra is also good in protein content. We have got the dietary fiber, which we have to think about, which has got health benefits. So these are the different types of cereals and millets and its products and its health benefits. Now let us come to the next thing, that is pulses and legumes. Yeah. Pulses and legumes are nothing but your that is ಬೇಳೆ ಅಥವಾ ಕಾಳುಗಳು ಅಂತ ಏನು ಹೇಳ್ತೀವೋ, that is nothing but pulses and legumes ಅಂತ ಹೇಳ್ತೀವಿ. ಇದನ್ನ ನಾವು ಲೆಗ್ಯುಮಿನೇಸ್ ವೆರೈಟಿ ಅಂತ ಕರಿತೀವಿ. ಸೊ ಇಟ್ ಇಸ್ ಅ ವೆರೈಟಿ ಆಫ್ ಲೆಗ್ಯುಮಿನೇಸ್ ಫ್ಯಾಮಿಲಿ, ಅಂಡ್ ಇಟ್ ಇಸ್ ನೋಡಿ, ಅದು ರೈಸ್ ಅಥವಾ ಸೀರಿಯಲ್ಸ್ ತಗೊಂಡಾಗ ಯು ಕೆನಾಟ್ ಬ್ರೇಕ್ ಇಟ್ ಇನ್ ಟು ಟೂ ಪಾರ್ಟ್ಸ್. Whereas if you consider this protein, that is the pulses and legumes, ಅದನ್ನ ನಾವು ಕಟ್ ಮಾಡಿದಾಗ ಎರಡು ಭಾಗ ಆಗುತ್ತೆ. ಸೊ ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಡೈಕಾಟಿಲೀಡನ್ ಅಂತ ಹೇಳ್ತೀವಿ. ಅದನ್ನ ಸೀರಿಯಲ್ಸ್ ನ ಮೊನೋಕಾಟಿಲೀಡನ್ ಅಂದ್ರೆ ಇದನ್ನ ಡೈಕಾಟಿಲೀಡನ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಕ್ಯಾನ್ ಬಿ ಬ್ರೋಕನ್ ಇನ್ ಟು ಟೂ ಪಾರ್ಟ್ಸ್ ಅಂತ. ಲೈಕ್ ಬೇಳೆ ಇರ್ಬೋದು, ತೊಗರಿಯಿಂದ ತೊಗರಿ ಬೇಳೆ ಮಾಡ್ತೀವಿ, ಹೆಸರು ಕಾಳಿಂದ ಹೆಸರು ಬೇಳೆ ಮಾಡ್ತೀವಿ, ಹಾಗೇನೆ ಉದ್ದಿನ ಕಾಳಿರ್ಬೋದು, ಕಡಲೆ ಕಾಳಿರ್ಬೋದು. ವಿ ಹ್ಯಾವ್ ಗಾಟ್ ದ ಹೋಲ್ ಗ್ರಾಮ್ ಆಸ್ ವೆಲ್ ಆಸ್ ದಿ pulses, that is broken one also. So they form the two portion. Now most of, I mean 60% of the world population, it consumes different types of the legumes or the pulses over there. It is rich in protein as well as carbohydrates, and of course it do contain B complex vitamins also. Now, as I said, we can identify the different types of legumes. That is, we, as I said, red gram irbodu. ರೆಡ್ ಗ್ರಾಮ್ ಅಂತ ತೂರ್ ದಾಲ್ ಅಂತ ಏನ್ ಹೇಳ್ತೀವಿ, ಕಡ್ಲೆ ಇದು ತೊಗರಿ ಬೇಳೆ ಏನ್ ಹೇಳ್ತೀವಿ, ಆ ತೊಗರಿ ಬೇಳೆ ಮಾಡುವಂಥದ್ದು ಇರ್ಬೋದು. ಗ್ರೀನ್ ಗ್ರಾಮ್ ಇಂದ ಹೆಸರು ಬೇಳೆ ಮಾಡುವಂಥದ್ದು ಇರ್ಬೋದು. ಬ್ಲ್ಯಾಕ್ ಗ್ರಾಮ್ ಇಂದ ಉದ್ದಿನ ಬೇಳೆ ಇರಬಹುದು, ಅಥವಾ ಚಿಕ್ ಪಿ ಅಂತ ಹೇಳ್ತೀವಿ ಬೆಂಗಾಲ್ ಗ್ರಾಮ್ಗೆ, ಕಡಲೆ ಕಾಳಿಗೆ ಚಿಕ್ ಪಿ ಅಂತ ಹೇಳ್ತೀವಿ. ದೆನ್ ಕೌಪಿ, ಹಲಸಂದೆ ಇದೆ. Then we have got field bean, horse gram, ಹುರುಳಿ ಇರಬಹುದು. So we have got different types of whole grams which are there, which have got their own benefits. Now coming to the oil seeds also, we have got soya bean, then we have got groundnuts, we have got coconuts, and then mustard, and then gingerly seeds is there. So these are all the oil seeds which are there. Now if you just take the processing of the legumes, it is very simple, just like as we saw in the cereals and cereal products. It will be soaked, you know, it is very dry. Now halsande kaalu fresh ಆಗಿ ತಗೊಂಡ ಅಥವಾ ತೊಗರಿ ಕಾಳು ಫ್ರೆಶ್ ಆಗಿ ತಗೊಂಡಾಗ ಅದು ಸಾಫ್ಟ್ ಆಗಿರುತ್ತೆ, and it will be full of moisture content, isn't it? But whereas here it will not be full of moisture content, it will be dry, and because of this dryness it can be kept for a longer period of time. Andre adara ಒಂದು shelf life ಅಂತ ಏನು ಹೇಳ್ತೀವಿ, that will depend upon the moisture content of the whatever that is being grown, whether it is cereals or whether it is legumes also. ಬೇಳೆ ಕಾಳುಗಳಿರ್ಬೋದು ಅಥವಾ ದವಸ ಧಾನ್ಯಗಳು. ಇಲ್ಲ ಅಂದ್ರೆ ಅದು ಮಾಯಿಶ್ಚರ್ ಕಂಟೆಂಟ್ ಅಥವಾ ಒದ್ದೆ ಅಂಶ ಪ್ರಮಾಣ ಅದು ಹಾಳಾಗ್ಬಿಡುತ್ತೆ, ಡಿಟೀರಿಯೋರೇಟ್ ಆಗುತ್ತೆ, ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರುವಂಥದ್ದು, ಅಟ್ಯಾಕ್ ಮಾಡುವಂಥದ್ದು ಇರಬಹುದು. ಸೊ ಹಾಗಾಗಿ ವಿ ಹ್ಯಾವ್ ಟು ಸೇ ದಟ್, ಐ ಮೀನ್, ಇಟ್ ಶುಡ್ ಬಿ ಪ್ರೋಸೆಸ್ so that it will be removed, all the completely the moisture content is removed, then it can be kept for a longer period of time. ಸೊ ಇಲ್ಲಿ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಗಾಟ್ ಡಿಫರೆಂಟ್ ವೇಸ್ ಇನ್ ಇಟ್ ಬೀನ್ ಡನ್ ಆರ್ ಇಟ್ ಇನ್ ಬೀನ್ ಯೂಸ್ಡ್. ವಿ ಯೂಸ್ ದ ಡ್ರೈ ಫ್ರಮ್ ಹೋಲ್ ಗ್ರಾಮ್ ಆಗಿ ಯೂಸ್ ಮಾಡ್ತೀವಿ ಕಾಳುಗಳನ್ನ, ಅಥವಾ ಬೇಳೆ ಫಾರ್ಮ್ ಅಲ್ಲ, ಅಥವಾ ದಾಲ್ ಅಂತ ಏನ್ ಹೇಳ್ತೀವಿ, ದಟ್ ಫಾರ್ಮ್ ಆಲ್ಸೋ ವಿ ಆರ್ ಯೂಸಿಂಗ್. ವಾಟ್ ಆರ್ ದ ಅದರ್ ವೇಸ್ ವಿಚ್ ವಿ ಆರ್ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ, ಯು ಮೈಟ್ ಹ್ಯಾವ್ ಅಬ್ಸರ್ವ್, ನಾವು ಇನ್ಸ್ಟೆಂಟ್ ಆಗಿ ನಾವು ಗ್ರಾಮ್ಸ್ ನ ತಕ್ಷಣಕ್ಕೆ ಕುಕ್ಕರ್ಗೆ ಹಾಕಿ ಬೇಯಿಸೋದಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ಇಟ್ ರಿಕ್ವೈರ್ಸ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಸೊ ವಾಟ್ ವಿ ಡೂ, ಲೈಕ್ ಇಫ್ ಯು ಆರ್ ಪ್ರಿಪೇರಿಂಗ್ ಟುಡೇ
some grams we are taking, what you're going to soak it in water the previous night itself. Like kadle ಕಾಳು ಇರಬಹುದು, ಅಥವಾ ಹುರುಳಿ ಇರಬಹುದು, ಅಥವಾ ತೊಗರಿ ಕಾಳು ಇರಬಹುದು, ಇದೆಲ್ಲವನ್ನು ಡ್ರೈ ಫಾರ್ಮ್ ಅಲ್ಲಿ ಇದ್ದಾಗ ಅದನ್ನ ನಾವು ನೀರಲ್ಲಿ ಸೋಕ್ ಮಾಡ್ತೀವಿ. ಸೊ ಸೋಕ್ ಮಾಡ್ಬಿಟ್ಟು ಅದನ್ನ ಸಾಫ್ಟ್ ಮಾಡಿ ನಂತರ ನಾವು ಉಪಯೋಗಿಸ್ತೀವಿ. isn't it? That is one way of processing the legumes. ನೆಕ್ಸ್ಟ್ ಏನ್ ಮಾಡ್ತೀವಿ, ನಾವು ಸೋಕ್ ಮಾಡಿರೋಂಥದ್ನ ನೀರ್ನ ತೆಗೆದ್ಬಿಟ್ಟು ವಿ ರಿಮೂವ್ ದ ವಾಟರ್ ಅಂಡ್ ದೆನ್ ವಿ ಜರ್ಮಿನೇಟ್ ಇಟ್. ವಿ keep it in a box or tie it in a cloth and keep it in a warm place. Then we germinate it. ಮೊಳಕೆ ಬರುವಂತದ್ದಿರ್ಬೋದು. That is one way of processing the legumes. That is ಕಾಳುಗಳನ್ನ ನಾವು ಪ್ರೋಸೆಸ್ ಮಾಡುವಂತದ್ದಿರ್ಬೋದು. See, all these processes which are there will definitely help to enhance the nutrient content of those foodstuffs. So ಆ ಒಂದು ಪದಾರ್ಥಗಳೇನಿದೆಯಾ ಅದರ ಒಂದು ಪೋಷಣೆಯ ಅಥವಾ ಪೌಷ್ಟಿಕಾಂಶಗಳ ಮೌಲ್ಯವನ್ನ ವೃದ್ಧಿಸುವಲ್ಲಿ ಈ ಒಂದು ಪ್ರೋಸೆಸ್ ಹೆಲ್ಪ್ ಆಗುತ್ತೆ, ವೆದರ್ ಇಟ್ ಇಸ್ ಸೋಕಿಂಗ್ ಆರ್ ಜರ್ಮಿನೇಟಿಂಗ್. ನೆಕ್ಸ್ಟ್ ಏನ್ ಮಾಡ್ತೀವಿ, ಈ ಕಾಳುಗಳನ್ನ ಡಿಕಾರ್ಟಿಕೇಶನ್ ಅಂತ ಹೇಳ್ತೀವಿ. ಡಿಕಾರ್ಟಿಕೇಶನ್ ಅಂತ ಹೇಳಿದ್ರೆ ಕೆಲವು ಸತಿ ಸೋಕ್ ಮಾಡ್ಬಿಟ್ಟು ಫಾರ್ ಅನ್ ಓನ್ ಪೀರಿಯಡ್ ಆಫ್ ಟೈಮ್ ಅದರ ಸ್ಕಿನ್ ನ ತೆಗಿಯುವಂತದ್ದಿರ್ಬೋದು. ಲೈಕ್ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಇಸ್, ನಾವು ಇದನ್ನ ವಾಟ್ ಇಸ್ ದಟ್, ವಿ ಹ್ಯಾವ್ ಗಾಟ್ ಫೀಲ್ಡ್ ಬೀನ್ ಇದೆ. ಸೊ ಅವರೆಕಾಳನ್ನ ಸೋಕ್ ಮಾಡಿ ಅದರ ಒಂದು ಇದಕ್ಬಿಟ್ಟು ಅದರ ಒಂದು ಸ್ಕಿನ್ ತೆಗಿತೀವಲ್ಲ, ಅದೇ ರೀತಿಯಾಗಿ ಈ ಒಂದು ಕಾಳುಗಳನ್ನು ಕೂಡ, ಬೇಳೆ ಕಾಳುಗಳನ್ನು ಕೂಡ ನಾವು ಸೋಕ್ ಮಾಡಿ ಅದರ ಒಂದು ರಬ್ ಮಾಡಿದಾಗ ಅದರ ಮೇಲ್ಗಡೆ ಇರುವಂತಹ ಕೋಟಿಂಗ್ ಏನಿರುತ್ತೆ ಅಥವಾ ಕೋಟ್ ಏನಿರುತ್ತೆ, ದಟ್ ಗೆಟ್ಸ್ ರಿಮೂವ್ಡ್ ಆಫ್ ಅಂಡ್ ವಿ ಯೂಸ್ ದಟ್. So this can be done in the dry form also. So we just have to pound it. Traditionally ನಾವು ಏನ್ ಮಾಡ್ತೀವಿ, ಒಂದು ಪೌಂಡ್ ಮಾಡ್ತೀವಿ, ಅಂದ್ರೆ ಒನಕೆ ತಗೊಂಡು ಹೊಡೆಯೋ ಅಂತದ್ದು ಮಾಡ್ತಾ ಇದ್ವಿ. So that it will get removed, that is the outer cover gets removed ಅಂತ. ಅದೇ ರೀತಿ ತೊಗರಿ ಕಾಳನ್ನ ನಾವು ಬೇಳೆಯಾಗಿ ಮಾಡ್ಬೇಕಾದ್ರೂ ಅಷ್ಟೇ, we try to soak it and then remove the outer part by rubbing it on a rough surface, and then we dry the dal which is being got. ಅದರ ಜೊತೆಗೆ when you want the puffed Bengal gram ಅಂತ ತಗೊಂಡಾಗ, ಹುರುಗಡ್ಲೆ ತಗೊಂಡಾಗ we try to puff it, ಅಂದ್ರೆ ಆ ಡ್ರೈ ಕಡ್ಲೆ ಕಾಳು ಏನಿದೆಯೋ ಅದನ್ನ ಹೈ ಹೀಟ್ಗೆ ನಾವು ಎಕ್ಸ್ಪೋಸ್ ಮಾಡಿದಾಗ that gets converted to puffed Bengal gram, puffed Bengal gram ಅಥವಾ ಹುರಿಗಡಲೆ ಅಂತ ಹೇಳ್ತೀವಿ. So that is how it has been used. And sometimes we do ferment it also. Ferment ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಡ್ಲಿ ಪ್ರಿಪೇರ್ ಮಾಡ್ಬೇಕಾದ್ರೆ ನಾವು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳುಗಳನ್ನ ಹಾಕ್ತಿವಿ, ಅದನ್ನ ಓವರ್ ನೈಟ್ ಗ್ರೈಂಡ್ ಮಾಡ್ಬಿಟ್ಟು ಓವರ್ ನೈಟ್ ಇಡ್ತೀವಿ, ದಟ್ ಗೆಟ್ಸ್ ಫರ್ಮೆಂಟೆಡ್. ಸೊ ಇಟ್ ಎನ್ಹಾನ್ಸಸ್ ನಾಟ್ ಓನ್ಲಿ ದ ಟೇಸ್ಟ್ ಬಟ್ ಆಲ್ಸೋ ದಿ ಟೆಕ್ಸ್ಚರ್ ಆಸ್ ವೆಲ್ ಆಸ್ ದಿ ನ್ಯೂಟ್ರಿಯೆಂಟ್ ಕಂಟೆಂಟ್ ಆಫ್ ಇಟ್. So these are the process in which the legumes are done and it has been used. Now coming to the milling of legumes, as I said, milling, just like cereals, the outer portion that is husk anta ಏನು ಹೇಳ್ತೀವಿ, that gets removed off in the process of milling. And the germ portion and that is the whole portion, either it will be used as such or it will be split into two parts. Like ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಉದ್ದಿನ ಬೇಳೆ, ಉದ್ದಿನ ಕಾಳಿಂದ ನಮ್ಗೆ ರೌಂಡ್ ಉದ್ದಿನ ಕಾಳೆ ಸಿಗುತ್ತೆ. nowadays we are getting the whole black gram as such, or we get even the split form also. That is, we get the halved, that is half ಬೇಳೆ ತರ ಆಗಿರುವಂತದ್ದನ್ನು ಉದ್ದಿನ ಬೇಳೆನ ಕೂಡ ನಾವು ತಗೊಳ್ತೀವಿ. So what happens ಇಲ್ಲಿ ಅಂತ ಹೇಳಿದ್ರೆ, variety, it depends upon the variety, the shape and size of the grain, and then the husk which is there, whether it is very thick or thin ಅಂತ ಸಿಗುತ್ತೆ, ಹಾರ್ಡ್ನೆಸ್ ಇರ್ಬೋದು, ಮಾಯ್ಸ್ಚರ್ ಕಂಟೆಂಟ್ ಇರ್ಬೋದು, ಮತ್ತೆ ಸ್ಟೋರೇಜ್ ಕೆಪಾಸಿಟಿ, ಎಲ್ಲವನ್ನು ಈ ಒಂದು ಪ್ರೋಸೆಸ್ ಅಲ್ಲಿ ನೋಡ್ತಾ ಇದ್ವಿ. ಪ್ರಾಬಬ್ಲಿ ಬಿಗ್ ಬಾಸ್ಕೆಟ್ ಅಲ್ಲಿ ನೋಡಿರ್ಬೋದು, ಹೆಸರು ಬೇಳೆ ಇಟ್ ರಿಫೈನ್ಡ್ ಆಗಿಲ್ದೇ ಇರೋಂತ ಹೆಸರು ಬೇಳೆನೂ ಸಿಗುತ್ತೆ ನಿಮ್ಗೆ. ಅಂದ್ರೆ ಹೈಲಿ ಪಾಲಿಶ್ಡ್ ಆಗಿಲ್ದೇ ಇರೋದು, ಅನ್ಪಾಲಿಶ್ಡ್ dal also we do get, which will be dull in color, which will not be shining at all. Many of us use the highly polished, which is very shining. Especially you can identify the difference in the green gram. ಹೆಸರು ಕಾಳಲ್ಲಿ ನೀವು ಬೇಳೆಗಳಲ್ಲಿ ನೋಡಬಹುದು. ಸೊ ಅದು ಶೈನಿಂಗ್ ಆಗಿರುತ್ತೆ.
ಕೆಲವು ಕಡೆ ನೀವು ನನಗೆ ಪಾಲಿಶ್ ಹೈಲಿ ಪಾಲಿಶ್ ಬೇಡ, ನನಗೆ ಅನ್ಪಾಲಿಶ್ಡ್ ಕೊಡಿ ಅಂತ ಹೇಳಿದ್ರೆ ದೇ ಗಿವ್ ಇಟ್. ಸೊ ಯು ಕ್ಯಾನ್ ಸಿ ದ ಡಿಫರೆನ್ಸ್ ಆಫ್ ದಟ್ ಆಲ್ಸೋ. So that is how we have got the process, that is the milling process and the legumes that is being used. And of course, what are the ways in which the legumes are used is, it can be used as to prepare curries like dal irbodu, ಅಥವಾ ಸ್ವೀಟ್ಸ್ ಮಾಡುವಂಥದ್ದು ಇರ್ಬೋದು, ಪಾಯಸ ಮಾಡುವಂಥದ್ದು ಇರ್ಬೋದು, ಆರ್ ಮೇ ಬಿ ಪಪ್ಪಡ್ಸ್ ವಿ ಪ್ರಿಪೇರ್, ದೆನ್ ರೋಸ್ಟೆಡ್ ಹುರಿಗಾಳು ಅಂತ ಏನ್ ಹೇಳ್ತೀವಿ, ದಟ್ ಆಲ್ಸೋ ವಿ ಹ್ಯಾವ್. ದೆನ್ ಪಫ್ಡ್ ಬೆಂಗಾಲ್ ಗ್ರಾಮ್ ಹುರ್ಗಡ್ಲೆನ ವಿ ಯೂಸ್ ಇಟ್ ಲೈಕ್ ವಿ ಪ್ರಿಪೇರ್ coat with some spices and then we eat it as a snack also. So different products we have got to use it. Now coming to the specific oil seeds na bandaga, we have got groundnut, you have got mustard seeds, we have got sunflower, which are commonly used. So now groundnut tagondaga, groundnuts anta helidre kadle beeja, it is very rich in protein content, and it has got almost all the essential amino acids over there. And we have what we do is, we usually grind it, and then traditionally conventional ಮಾಡ್ತೀವಿ ಅಂದ್ರೆ ಒಂದು now I think you are familiar with the cold pressed groundnut oil ಇರ್ಬೋದು, ಅಂದ್ರೆ ಗಾಣದಲ್ಲಿ ತೆಗೆಯುವಂಥದ್ದು, ಅಥವಾ ಮಿಷಿನ್ ಮೇಡ್ ಅಂತಾನೂ ಇರಬಹುದು. Then those are the ways in which it is being processed and it is used. And of course milk kuda, groundnut milk kuda is available. So groundnut milk kuda ನಾವು as a thickening agent ಯೂಸ್ ಮಾಡ್ತೀವಿ. ಕೆಲವು ಕರೀಸ್ ನ ಮಾಡ್ಬೇಕಾದ್ರೆ ಅದನ್ನ ಥಿಕ್ ಮಾಡೋದಕ್ಕೋಸ್ಕರ, ಗಟ್ಟಿ ಮಾಡೋದಕ್ಕೋಸ್ಕರ ಈ ಒಂದು ಗ್ರೌಂಡ್ನಟ್ ನ ಐದರ್ ಡೈರೆಕ್ಟ್ಲಿ ವಿ ಗ್ರೈಂಡ್ ಇಟ್ ಆರ್ ವಿ ಯೂಸ್ ಓನ್ಲಿ ದ ಎಕ್ಸ್ಟ್ರಾಕ್ಟ್, ಅಂದ್ರೆ ಆ ಮಿಲ್ಕ್ ನ ಅದನ್ನ ನೀರಲ್ಲಿ ಕಲಿಸ್ಬಿಟ್ಟು ಗ್ರೈಂಡ್ ಮಾಡಿರೋದನ್ನ ಪೇಸ್ಟ್ ನ ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನ ಶೋಧಿಸ್ಬಿಟ್ಟು ಆ ಒಂದು ಮಿಲ್ಕ್ ಏನ್ ಬರುತ್ತೋ, ದಟ್ ಮಿಲ್ಕ್ ವಿಲ್ ಬಿ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಕರೀಸ್ ಆರ್ ಸಮ್ ಡಿಶಸ್ ಆಲ್ಸೋ. ಅಂಡ್ ಅಫ್ ಕೋರ್ಸ್ ವಿ ಹವ್ ಗಾಟ್ ಪೀನಟ್ಸ್, ಅಂದ್ರೆ ಬಟರ್ ಅಂತಾನು ಬರ್ತಾ ಇದೆ ಈಗ. ಇಫ್ ಯು ಆರ್ ಫೆಮಿಲಿಯರ್ ವಿತ್ ದಟ್, ಪೀನಟ್ ಬಟರ್ ಇಸ್ ನಥಿಂಗ್ ಬಟ್ ಅ ಪ್ರೋಸೆಸ್ಡ್ ಸ್ಪ್ರೆಡ್, ಜಸ್ಟ್ ಲೈಕ್ ಯೋರ್ ಜಾಮ್ ಅಂಡ್ ಜೆಲ್ಲಿ ಅಂತ ಏನ್ ಹೇಳ್ತೀವಿ, ಅದೇ ರೀತಿ ಈ ಪೀನಟ್ ನಾನು ಕೂಡ ಅಂದ್ರೆ ಗ್ರೌಂಡ್ನಟ್ ನ ಬಟರ್ ಅಂತ ಏನ್ ಹೇಳಿ ಮಾಡ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳುವಂಥದ್ದು, ನಾವು ಚಪಾತಿಗಾಗ್ಲಿ, ಪರೋಟಾಗಾಗ್ಲಿ, ಪೂರಿಗಾಗ್ಲಿ ಹಾಗೆ ನೆಂಚ್ಕೊಂಡು ತಿನ್ನುವಂಥದ್ದು, ಅದನ್ನು ಕೂಡ ಈ ಒಂದು ಗ್ರೌಂಡ್ನಟ್ ಅಲ್ಲಿ, ಅಂದ್ರೆ ಈ ಒಂದು ಆಯಿಲ್ ಸೀಡ್ಸ್ ಅಲ್ಲಿ, ಇಟ್ ಇಸ್ ನಾಟ್ ಜಸ್ಟ್ ಯೂಸ್ ಫಾರ್ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್, ಬಟ್ ಇಟ್ ಇಸ್ ಯೂಸ್ಡ್ ಇನ್ ಮೆನಿ ವೇಸ್ ಆಲ್ಸೋ. Then we have got coconut also. Coconut, as fresh, we use it for different dishes as a grated and as a decoration ನಾವು ಯೂಸ್ ಮಾಡ್ತೀವಿ. ಗಾರ್ನಿಶಿಂಗ್ ಯೂಸ್ ಮಾಡ್ತೀವಿ, ಮೇಲ್ಗಡೆ ಉದುರಿಸುವಂತದ್ದು ಇರ್ಬೋದು, ಅಥವಾ ಫಾರ್ ಪ್ರಿಪರೇಷನ್ ಆಫ್ ಕರಿ we use it. Then coconut water is used. We have got coconut sap also. Then desiccated coconut, ಅಂದ್ರೆ coconut dry copra ಅಂತ ಹೇಳ್ತೀವಿ, ಕೊಬ್ಬರಿ ಅಂತ ಹೇಳ್ತೀವಿ, that is also we use. And of course dry coconuts are being used for extraction of oil. So it again, we have got two ways: conventional, that is cold pressed, ಗಾಣದಲ್ಲಿ ತೆಗೆಯುವಂಥದ್ದು, ಅಥವಾ machine extracted also we get. So we use those types. Then we have got soya bean also. Soya bean allu soya bean milk ide. Then we have got fermented soya beans that has been used. Then we have got soya powder na use ಮಾಡ್ತೀವಿ, soya chunks ಇರ್ಬೋದು. I think now meal maker anta karitidvi, many a times in the vegetable pulao we use that round chunks which is there, which is similar to that of a non-vegetarian. So of course nutritive value ತಗೊಂಡಾಗ, ಪೋಷಣೆ ಅಥವಾ ಪೌಷ್ಟಿಕಾಂಶಗಳನ್ನು ತಗೊಂಡಾಗ, it is almost equal to that of a animal product. And this soya bean is very healthy, and we use it, incorporate it in wheat flour also, not too much, because it has got a taste, that is bitter taste, so we use it in a smaller quantity. So ಈ ರೀತಿಯಾಗಿ ಅದನ್ನ ಸೋಯಾ ಬಟರ್ ಇದೆ, ಸೋಯಾ ಆಯಿಲ್ ಇದೆ, ಸೋಯಾಬೀನ್ ಆಯಿಲ್, ಸೋಯಾಬೀನ್ ಮಿಲ್ಕ್ ಇದೆ, ದೆನ್ ಫರ್ಮೆಂಟೆಡ್ ಸೋಯಾಬೀನ್ ಪ್ರಾಡಕ್ಟ್ಸ್ ಇದೆ. ಇದೆಲ್ಲವನ್ನು ನಾವು ಈ ಒಂದು ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದು ನಾವು ನೋಡ್ತೀವಿ. ಸೊ ವಿ ಹ್ಯಾವ್ ಗಾಟ್ ದಿಸ್ ಲೆಗ್ಯೂಮ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಪ್ರೋಟೀನ್ಸ್. And we call it as with the oil seeds, we call it as, especially groundnut na badavara badami anta kuda karitivi, because it contains all the essential nutrients that is required, and we get it in a cheaper rate also, lesser rate compared to that of any other oil seeds, like it can be like badam or whatever it is, which may not be affordable. That is why we say it is very good for low socioeconomic
group anta ಹೇಳ್ತೀವಿ. And we have got the whole gram, and we have got in the dal form also. And we use both whole gram as well as dal, and either we soak it and we use it, or we even germinate and use it, or we use it just like that. So we have got different products that is being prepared. It is in the form of a curry, or it is in the form of a snack like dosas and idlis, or vadas, etc. So many products are there that can be prepared with the pulses. And coming to the oil seeds, as I said, it is not just the oil extraction, it is also used in different ways. The milk and the butter extract of it is used, converted in the form of butter. So we have got peanut butter, we have got roasted peanuts also, which has been flavored in different ways, like salted, etc. Spices also has been used. Then we have got coconut, which is milk is there. Then groundnut milk is also there. Soya bean milk is there. So all these are being used, and they are very good source of proteins and the micronutrients, especially the amino acids, which is there. Is it contains most of the essential amino acids. And of course, the gram contains not only the nutrient content, but dietary fiber is also there, which plays an important role. Now, coming to the next thing, like we have got to talk about the fruits and vegetables. Now, the fruits and vegetables forms again a major component in our daily diet. As I said, we cannot say that you cannot consume fruits and vegetables ಅಂತ ಹೇಳೋ ಹಾಗೆ ಇಲ್ಲ, because either in the form of tomato, you are going to consume fruits. ಸೊ ಕೆಂಪು ಟೊಮಾಟೋನ ಯೂಶಲಿ ನಾವು ಯೂಸ್ ಮಾಡುವಂಥದ್ದು, ಅಥವಾ ಆನಿಯನ್ ಯೂಸ್ ಮಾಡಿದ್ರು ಯು ಹವ್ ಯೂಸ್ಡ್ ವೆಜಿಟೇಬಲ್ಸ್ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಸೊ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆರ್ indispensable part of our daily diet, and they have got varieties. Like varieties ಅಂತ ಹೇಳಿದ್ರೆ, there are different types of fruits and different types of vegetables ಇರ್ಬೋದು. ಫ್ರೂಟ್ಸ್ ಅಲ್ಲಿ ನಾವು ತಗೊಂಡಾಗ ಡ್ರೈ ಫ್ರೂಟ್ಸ್ ಅಂಡ್ fresh fruits anta helthivi. Dry fruits are nothing but your almond, all those things are referred to as dry fruits. Then fresh fruits are your apple, orange, etc., etc., or banana, etc., are fresh fruits anta helthivi. So adrallu kuda we have got seasonal fruits antanu helthivi, and non seasonal fruits anta. Like banana we get throughout the year, then mangoes only in the summer season, then melons also in the summer season we get. So we have got seasonal fruits also. Then we have got berries. Now I think strawberries, and then canberries, raspberries, all available in the market. We have got gooseberries also. We have got two varieties of gooseberries, like better nellikai, which is also again seasonal anta heltidvi, but now throughout the year we get. But and kir nellikai anta heltidvi, that is there. So we have got citrus fruits anta heltidvi. Citrus fruits are nothing but orange, then sweet lime irbodu. Then we have got segmented fruits anta heltidvi, like grapes irbodu. ಈ ಆರೆಂಜ್ ನ ಸಿಟ್ರಸ್ ಫ್ರೂಟ್ ನ ಸೆಗ್ಮೆಂಟೆಡ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅದು ಒಂದೊಂದೇ ನಾವು ಬಿಡಿಸಿದಾಗ ಔಟರ್ ಕವರ್ ಜೊತೆಗೆ ವಿ ಗೆಟ್ ದಟ್ ಪಾಡ್ ಆಲ್ಸೋ, ಒಂದೊಂದು ತೋಳೆ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ದೇರ್. ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಸೆಗ್ಮೆಂಟೆಡ್ ಫ್ರೂಟ್ಸ್ ಇರ್ಬೋದು. ದೆನ್ ವಿ ಹವ್ ಗಾಟ್ ಡ್ರೂಪ್ಸ್ ಅಥವಾ ಸ್ಟೋನ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಲೈಕ್ ಪೀಚ್ ಇರ್ಬೋದು, ಪ್ಲಮ್ ಇರ್ಬೋದು, ಆಪ್ರಿಕಾಟ್ಸ್ ಇರ್ಬೋದು, ಚೆರೀಸ್ ಇರ್ಬೋದು. Varieties of grapes are there. Then what melons are there, like watermelon, musk melon anta ide. Then we have got prunes or hard fruits anta heltivi, like apple irbodu, pear irbodu. And tropical or subtropical fruits andaga banana, guava, papaya, jackfruit, custard apple, mangoes, idellavу tropical ಅಥವಾ subtropical fruits ಅಂತ ಕರಿತೀವಿ. ಸೊ ಸೇಮ್ ವೇ ವಿ ಹವ್ ಗಾಟ್ ವೆಜಿಟೇಬಲ್ಸ್ ಆಲ್ಸೋ. ವೆಜಿಟೇಬಲ್ಸ್ ನ ರೂಟ್ಸ್ ಅಂದಾಗ ಇಟ್ ಇಸ್ ಭೂಮಿ ಕೆಳಗಡೆ ಇರುವಂತದ್ದು ಯಾವ್ದು, ಎರಡು ವೆರೈಟಿ. ಒಂದು ರೂಟೇನೆ ಮಾಡಿಫೈ ಆಗಿರುವಂತದ್ದು, ವೆಜಿಟೇಬಲ್ ಆಗಿ ಮಾಡಿಫೈ ಆಗಿರುವಂತದ್ದು. ಪ್ರಾಬಬ್ಲಿ ಇಫ್ ಯು ಜಸ್ಟ್ ರೀಕಾಲ್ ಯುವರ್ high school portion, you'll understand it. So ಅಲ್ಲಿ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್, ರಾಡಿಶ್, all those things are nothing but the roots. Then we have got tubers ಅಂತ, modified roots ಅಂತ ಹೇಳಿದ್ರೆ ಟ್ಯೂಬರ್ಸ್ ಆಗಿ ಗುಂಡಿಗೆ ಬರುವಂತದ್ದು, ಲೈಕ್ ಪೊಟ್ಯಾಟೊ ಇರ್ಬೋದು. ದೆನ್ ಟ್ಯಾಪಿಯೋಕಾ, ಯಾಮ್ ಅಂತ ಹೇಳ್ತೀವಿ, ಗೆಣಸು,
ಅಥವಾ ಮರಗೆಣಸು ಅಥವಾ ಆನೆಗೆಣಸು ಅಂತ ಏನ್ ಹೇಳ್ತೀವಿ, ದೋಸ್ ಆರ್ ಆಲ್ ಕಾಲ್ಡ್ ಆಸ್ ಟ್ಯೂಬರ್ಸ್. ದೆನ್ ವಿ ಹ್ಯಾವ್ ಗಾಟ್ ಬಲ್ಬ್ಸ್ ಅಂತ ಕೂಡ ಕರಿತೀವಿ. ಬಲ್ಬ್ಸ್ ಅಂತ ಹೇಳಿದ್ರೆ ಲೈಕ್ ವಿ ಹ್ಯಾವ್ ಗಾಟ್ ಗಾರ್ಲಿಕ್, ಬೆಳ್ಳು ಇದು ಎಂಥದ್ದು ಬೆಳ್ಳುಳ್ಳಿ ಇರ್ಬೋದು. ದೆನ್ ವಿ ಹ್ಯಾವ್ ಗಾಟ್ ಆನಿಯನ್, ಸೊ ದಟ್ ಇಸ್ ರೆಫರ್ಡ್ ಆಸ್ ಬಲ್ಬ್ಸ್ ಅಂತ ಹೇಳ್ತೀವಿ. ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಎಲ್ಲ ಸೊಪ್ಪುಗಳನ್ನ ಲೀಫಿ ವೆಜಿಟೇಬಲ್ಸ್ ಅಂತ ಕರಿತೀವಿ. ಓನ್ಲಿ ಫ್ಲವರ್ಸ್ ತಗೊಂಡಾಗ ವಿ ಹ್ಯಾವ್ ಗಾಟ್ ಲೈಕ್ ಪ್ಲಾಂಟನ್ ಫ್ಲವರ್ಸ್ ಯು ಯೂಸ್, ದೆನ್ ಬ್ರಾಕಲ್ಸ್ ವಿ ಯೂಸ್, ಸೊ ಅದನ್ನ ಫ್ಲವರ್ಸ್ ಅಂತ ಹೇಳ್ತೀವಿ. ಫ್ರೂಟ್ಸ್ ನೋಡಿ, ಒಂದು ಗಿಡದ ಪ್ರತಿ ಒಂದು ಪಾರ್ಟ್ಸ್ ನಾವು ಈ ಒಂದು ವೆಜಿಟೇಬಲ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ವೆಜಿಟೇಬಲ್ಸ್ ತರ ಯೂಸ್ ಮಾಡೋದ್ರಿಂದ when it comes to the fruits, we have got tomato, we have got brinjal, we have got cucumber, gourd family, capsicum ಎಲ್ಲಾನು. ದೆನ್ ಲೆಗ್ಯುಮಿನೇಸ್ ಅಂತ ಹೇಳಿದ್ರೆ ಫ್ರೆಶ್ ಪೀಸ್, ಬಟಾಣಿ, ಫ್ರೆಶ್ ಪೀಸು, ಫ್ರೆಂಚ್ ಬೀನ್ಸು, ಬ್ರಾಡ್ ಬೀನ್ಸು. ಸೊ ಬೀನ್ಸ್ ಅಲ್ಲೇ ಬೇಕಾದಷ್ಟು ವೆರೈಟಿ ಇದೆ, ಚಪ್ಪರ್ದವ್ರೆ ಅಂತೆಲ್ಲ ಹೇಳ್ತೀವಿ. ಗ್ರೀನ್ ಗ್ರಾಮ್, ಹೆಸರು ಕಾಳು, ಸೊ ಫ್ರೆಶ್ ಆಗಿರುವಂತದಕ್ಕೆ ಲೆಗ್ಯುಮಿನೇನ್ಸ್ ಅಂತೀವಿ. ಸ್ಟೆಮ್ ನ ಯೂಸ್ ಮಾಡೋದಕ್ಕೆ ಜಿಂಜರು, ಶುಂಠಿ ಈಸ್ ನಥಿಂಗ್ ಬಟ್ ಅ ಸ್ಟೆಮ್ ಪಾರ್ಟ್ ಆಫ್ ಇಟ್. Then drumstick is there. Then we have got mushrooms, fungi adu actually mushroom ide. So like this we have got herbs also. Herbs alli herb vegetable ant helidaga it has got like mint, pudina, then we have got coriander leaves. So ee reetiyagi we can bifurcate or classify the fruits and vegetables in a major way. Now coming to the composition and nutritive value tagondaga, most of the fruits and vegetables are rich in water content. It contains pigments andre color tara iruttalla, adu nothing but pigments. Especially in carrot alli orange color tagold noಡಬಹುದು, beetroot alli pink color kai ella agutte, adನ್ನ pigment anta ಕರಿತೀವಿ. ಗ್ರೀನ್ green leafy vegetables alli chlorophyll anta ಏನು ಹೇಳ್ತೀವಿ, that is nothing but a pigment also. Then leukopenia anta helತೀವಿ, ಟೊಮ್ಯಾಟೊ ಸ್ಕಿನ್ ಅಲ್ಲಿ ಇರುವಂತದ್ದು ಅಥವಾ ವಾಟರ್ ಮೆಲನ್ ಅಲ್ಲಿ ಇರುವಂತದ್ದು. ಆಂಥೋಸೈನಿನ್ಸ್ ಅಂತ ಪರ್ಪಲ್ ಕಲರ್ ಗ್ರೇಪ್ಸ್ ಅಲ್ಲಿ ಇರುವಂತದ್ದು ಇರ್ಬೋದು. ಸೊ ಆಂಥೋಸೈನಿನ್ಸ್ ಅಂತ ಹೇಳ್ತೀವಿ, ಪರ್ಪಲಿಶ್ ಕಲರು, ಅದನ್ನ ಆಪಲ್ ಅಲ್ಲಿ ನೋಡ್ತೀವಿ, ಗೂಸ್ಬೆರೀಸ್ ಅಲ್ಲಿ ನೋಡ್ತೀವಿ. ಸೊ ಹೀಗೆ ಬೇಕಾದಷ್ಟು ಪಿಗ್ಮೆಂಟ್ಸ್ ಕೂಡ ನೋಡ್ತೀವಿ. ಪಿಗ್ಮೆಂಟ್ಸ್ ಆರ್ ವೆರಿ ಗುಡ್ ಫಾರ್ health. They have got a health benefit also. And apart from that, we all the fruits and vegetables are rich in vitamins and minerals. So all types of vitamins, whether it is vitamin A or vitamin C, B complex vitamins irbodu, minerals irbodu, ellavu ee micronutrients anta ಏನು ಹೇಳ್ತೀವಿ, it is filled with the micronutrients. And especially ನಾವು ಸ್ಟಾರ್ಚ್ ಅಥವಾ ಕಾರ್ಬೋಹೈಡ್ರೇಟ್ಸ್ ತಗೊಂಡಾಗ ಈ ಒಂದು ಟ್ಯೂಬರ್ಸ್ ಇದೆಯಲ್ಲ, ಅಂದ್ರೆ ಪೊಟ್ಯಾಟೊ, ಟ್ಯಾಪಿಯೋಕಾ, ಯಾಮ್ ತಗೊಂಡಾಗ ಅದು ಮಾತ್ರ ಸ್ಟಾರ್ಚ್ ರಿಚ್ ಆಗಿರುತ್ತೆ. Then of course apart from that, the vegetables and fruits are rich in dietary fiber which is soluble form ಅಂತ ಹೇಳ್ತೀವಿ, ಕರಗುವಂತ ರೀತಿಲಿ ಅಂತ ಹೇಳ್ತೀವಿ, like cellulose ಇರಬೇಕು. Then pectins is there. Then polyphenols ಅಂತ ಹೇಳ್ತೀವಿ. Polyphenols also has got health benefits, so that is also very important for us. And of course flavor components ಅಂತ ಹೇಳ್ತೀವಿ, ಫ್ಲೇವರ್ ಪರಿಮಳ ಕೊಡುವಂತ ಒಂದು ಕಾಂಪೊನೆಂಟ್ಸ್ ಕೂಡ ನಾವು ನೋಡ್ತೀವಿ. So like this we have got many components that are present both in fruits and vegetables which are very important and has got health benefits also. ಸೊ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಪ್ರೊಸೆಸಿಂಗ್ ಆಫ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತಗೊಂಡ್ರು ಅಂದ್ರೆ, ಡಿಪೆಂಡಿಂಗ್ ಅಪಾನ್ ದ ವೆರೈಟಿ, ದೆನ್ ದ ಕ್ವಾಲಿಟಿ ಆಫ್ ಫುಡ್ ಅಂಡ್ ವಾಟ್ ಆರ್ ದಿ ಹಾರ್ವೆಸ್ಟಿಂಗ್ ಪ್ರಾಕ್ಟೀಸ್ ತಗೊಂಡಾಗ ಪ್ಲಕ್ಕಿಂಗ್ ಅಂತ ಹೇಳ್ತೀವಿ ಫ್ರೂಟ್ಸ್ಗೆ, ವೆಜಿಟೇಬಲ್ಸ್ಗೆ. And how it has to be processed, whether it has to be immediately kept in low temperature, so that because it contains chemicals, enzymes irodrinda fruits and vegetables alli, because it contains more of water, moisture content. Nanu previous slides alli ಹೇಳ್ತಾ ಇದ್ದೆ, pulses ಮತ್ತೆ cereals alli water content ilde irodakke adu it can be kept for a longer period of time, years together we can keep it ಅಂತ ಹೇಳಿದೆ. ಸೊ ವರ್ಷಾನುಗಟ್ಲೆ ಅದನ್ನ ಇಟ್ಕೊಂಡ್ರು ಮನೆಯಲ್ಲಿ ಏನೂ ಆಗಲ್ಲ ಅಂತ ಹೇಳಿದೆ. ಆದ್ರೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಇಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ it has to be we have to be very careful. We have to freeze it or we have to cold storage ಅಲ್ಲಿ ಇಡುವಂತದ್ದು, ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಡುವಂತದ್ದು ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಫ್ರೂಟ್ಸ್ ಅಲ್ಲಿ ನೋಡಿರ್ಬೋದು, ಅದನ್ನ ಕ್ಯಾನ್ ಅಲ್ಲಿ ಕೂಡ ಈಗ ಫ್ರೂಟ್ಸ್ ಬರುತ್ತೆ, ಲೈಕ್ ಕ್ಯಾನಿಂಗ್ ಪ್ರೋಸೆಸ್ ಅಂತ ಮಾಡ್ತೀವಿ. ಫ್ರೆಶ್ ಫ್ರೂಟ್ಸ್ ನ ಒಂದು ಕ್ಯಾನ್ ಅಲ್ಲಿ ಒಂದು ಶುಗರ್ ಸಿರಪ್ ಅಲ್ಲಿ ಹಾಕಿ ಸಿಗುವಂತದ್ದು ಇರ್ಬೋದು, ಅಥವಾ ಡಿಪ್ ಮಾಡಿರುವಂತದ್ದು ಇರ್ಬೋದು, ಅಥವಾ ಆಪಲ್ಸ್ ನ ಕೋಟಿಂಗ್ ಆಫ್ ವ್ಯಾಕ್ಸ್, ಎಡಿಬಲ್ ವ್ಯಾಕ್ಸ್ ಅಂತ ಹೇಳ್ತೀವಿ.
ಸೊ ಅದನ್ನ ಮಾಡುವಂತದ್ದಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ. ಆಮೇಲೆ ನಾವು ವಿ ಹವ್ ಗಾಟ್ ವೆಜಿಟೇಬಲ್ಸ್ ವಿಚ್ ಆರ್ ಡಿಹೈಡ್ರೇಟೆಡ್ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ. ಅಂದ್ರೆ ತೇವಾಂಶ ಕಂಪ್ಲೀಟ್ ಆಗಿ ಮೆಷಿನ್ ಅಲ್ಲಿ ತೆಗೆದುಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಕೊಡ್ತಾರೆ. ಎಸ್ಪೆಷಲಿ ದಿಸ್ ವಾಸ್ ಡನ್ ಬೈ DFRL, ದಟ್ ಇಸ್ ಡಿಫೆನ್ಸ್ ಅವ್ರಿಗೆ ಮಾತ್ರ ಇತ್ತು, ಬಿಕಾಸ್ ದೇ ಮೇ ನಾಟ್ ಗೆಟ್ ಫ್ರೆಶ್ ವೆಜಿಟೇಬಲ್ಸ್ ಓವರ್ ದೇ. ಆಮೇಲೆ ಇಟ್ ಶುಡ್ ಬಿ ವೆರಿ ಲೈಟ್ ಟು ಕ್ಯಾರಿ. ಅವರು ತುಂಬಾ ಸಾಮಾನುಗಳು ಇಟ್ಕೊಂಡು ಹೋಗಕ್ ಆಗಲ್ದ, ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಡ್ರೈ ಮಾಡಿದಾಗ ಅದ್ರ ವೆಯ್ಟ್ ಕಡಿಮೆ ಆಗ್ತಿತ್ತು. ಸೊ ಸ್ಮಾಲ್ ಪ್ಯಾಕೆಟ್ಸ್ ಅಲ್ಲಿ ಅದೇನಿಲ್ಲ, ನೀರ್ ಎಲ್ಲಿ ಸಿಗುತ್ತೋ ಆ ನೀರಲ್ಲಿ ಅದನ್ನ ಹಾಕಿದ್ರೆ ಮತ್ತೆ ಫ್ರೆಶ್ ಆಗಿ ನೀರ್ನ ಅಬ್ಸರ್ವ್ ಮಾಡ್ಕೊಂಡು ಫ್ರೆಶ್ ಆಗುವಂತಹ ಒಂದು ಇರುತ್ತೆ. ಸೊ ಡಿಹೈಡ್ರೇಟೆಡ್ ವೆಜಿಟೇಬಲ್ಸ್ ಆರ್ ಆಲ್ಸೋ ಅವೈಲಬಲ್. ಸೊ ಈ ರೀತಿಯಾಗಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ನಾವು ಪ್ರೋಸೆಸ್ ಮಾಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಗಾಟ್ ಫ್ರೂಟ್ ಜ್ಯೂಸಸ್ ಅಂಡ್ ಬೆವರೇಜಸ್. ಸೊ ಫ್ರೂಟ್ ಜ್ಯೂಸಸ್ ಅಂಡ್ ಬೆವರೇಜಸ್ ಅಂದ್ರೆ ಏನು? ನಾವು ಫ್ರೂಟ್ ಜ್ಯೂಸ್ ಆಗಿ ಇನ್ಸ್ಟೆಂಟ್ ಆಗಿ ಫ್ರೆಶ್ ಆಗಿ ಮಾಡ್ಕೊಳ್ಳೋವಂಥದಕ್ಕೆ ಫ್ರೂಟ್ ಜ್ಯೂಸಸ್ ಅಂತ ಹೇಳ್ತೀವಿ. ದೆನ್ ಸ್ಕ್ವಾಶಸ್ ಅಂತ ಹೇಳ್ತೀವಿ. ಇಟ್ ವಿಲ್ ಬಿ ಕಾನ್ಸಂಟ್ರೇಟೆಡ್ ಸೋರ್ಸ್ ವಿಚ್ ಹೈ ಶುಗರ್ ಜಾಸ್ತಿ ಹಾಕ್ಬಿಟ್ಟು ಅದನ್ನ ಜ್ಯೂಸ್ ಬಾಟಲ್ನ ಮನೆಗೆ ತಂದು ಅದನ್ನ ನಾವು ಇದು ನೀರು ಹಾಕ್ಬಿಟ್ಟು 1:3 1:4 ನೀರು ಜಾಸ್ತಿ ಮಿಕ್ಸ್ ಮಾಡಿ ಕುಡಿಯುವಂತದ್ದಿರಬಹುದು. ಸೊ ದೆನ್ ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಗಾಟ್ ಸರ್ಟನ್ ವೈನ್ಸ್ ದಟ್ ಇಸ್ ಬೀನ್ ಪ್ರಿಪೇರ್ಡ್ ಬೈ ಸಮ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಸೊ ವಿ ಹ್ಯಾವ್ ಗಾಟ್ grapes and other things which have been used, so that can also be there. And apart from that, fruits candies are also available, and fruit pulps are used. ಅದನ್ನ ಗಟ್ಟಿಗೆ ಮಾಡಿಬಿಟ್ಟು ಅದನ್ನ ಸ್ಲ್ಯಾಬ್ಸ್ ಆಗಿ ಮಾಡಿ ಫ್ರೂಟ್ ಪಲ್ಪ್ಸ್ ಕೂಡ ನಮ್ಗೆ ಸಿಗುತ್ತೆ. ಸೊ ಆ ರೀತಿಯಾಗೂ ಕೂಡ ಮಾಡುವಂತದ್ನ ನಾವು ನೋಡ್ತೀವಿ. ಸೊ ಆಸ್ ಐ ಸೆಡ್, vegetables also, it has been harvested, washed, and then it has been, all the unedible portion has been removed, and then it will be wiped dry, and then it will be cold stored at home. Household level ಅಲ್ಲಿ ನಾವು ಅಂಗಡಿಯಿಂದ ಅಥವಾ ಮಾರ್ಕೆಟ್ ಇಂದ ತಂದಿರೋದನ್ನ what we do is whichever vegetables can be washed, we wash it. Whichever unedible portions should be removed, like if it is the like if it is ಗ್ರೀನ್ಸ್ ಅಂತ ಹೇಳಿದಾಗ ಗ್ರೀನ್ಸ್ನ ಇಂಥದ್ದು ಬೇರ್ನೆಲ್ಲಾನು, ಸೊಪ್ಪನ್ನ ಬೇರೆಲ್ಲ ತೆಗೆದ್ಬಿಟ್ಟು ಅದನ್ನ ಆಯ್ದ್ಬಿಟ್ಟು ಅದನ್ನ ಯೂಶಲಿ ಕೆಲವು ಸತಿ ಒರೆಸ್ಬಿಡ್ತೀವಿ. ಅಂದ್ರೆ ನೀರಲ್ಲಿ ಡಿಪ್ ಮಾಡ್ಬಿಟ್ಟು ಅದನ್ನ ಗಾಳಿಗೆ ಹಾಕ್ಬಿಟ್ಟು ಅದನ್ನ ಒರೆಸ್ಬಿಟ್ಟು ಅದನ್ನ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಡುವಂತದ್ದು ಇರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್, ಲೈಕ್ ಸಮ್ಟೈಮ್ಸ್ ಕಟ್ ಸ್ಕಿನ್ ರಿಮೂವ್ ಮಾಡುವಂತದ್ದು ಇರ್ಬೋದು ಅಥವಾ ಕಟ್ ಮಾಡುವಂತದ್ದು ಇರ್ಬೋದು. ಈ ರೀತಿಯಾಗಿ ನಾವು ವೆಜಿಟೇಬಲ್ಸ್ ನ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳುವಂತ ಒಂದು ಇದು ಪ್ರೊಸೆಸಿಂಗ್ ಅಲ್ಲಿ ಇರುತ್ತೆ. ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಸಿ ದಟ್ ದಿ ಕಲರ್, ಆಸ್ ಐ ಸೆಡ್, ಪಿಗ್ಮೆಂಟ್ಸ್ ಅಂತ ಏನ್ ಹೇಳಿದೆಯಾ ಅದು ಕೂಡ ರಿಟೇನ್ ಆಗಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕೆ ಅಂತ ಹೇಳಿದ್ರೆ, ವೆನ್ ವಿ ಆರ್ ಕುಕಿಂಗ್, ಯು ನೋ, ಇಟ್ ಇಸ್ ನಾಟ್ ಜಸ್ಟ್ ವಾಟರ್ ವಿ ಯೂಸ್ ಇಟ್, we add some things to that, like it can be either acid, like lemon ಹಾಕುವಂತದ್ದಿರ್ಬೋದು, ಅಥವಾ ಹುಣಸೆ ಹುಳಿ ಹಾಕುವಂತದ್ದಿರ್ಬೋದು, ಅಥವಾ ಸಾಲ್ಟ್ ಹಾಕುವಂತದ್ದಿರ್ಬೋದು. all these acids or alkali, they act on the pigments, and they can change the color of it. And the way it is been prepared, like it has been in a closed container, ಅಥವಾ like ಕುಕ್ಕರ್ ಯೂಸ್ ಮಾಡ್ಕೊಂಡು ಕುಕ್ ಮಾಡ್ತೀವೋ ಅಥವಾ ಓಪನ್ ಪ್ಯಾನ್ ಅಲ್ಲಿ ಮಾಡ್ತೀವೋ, ಅದ್ರ ಮೇಲೂ ಕೂಡ ಈ ಒಂದು ನ್ಯೂಟ್ರಿಯೆಂಟ್ ಕಂಟೆಂಟ್ ಕೂಡ ಹಾವಿಯಾಗಿ ಹೊಟ್ಟೋಗ್ಬಿಡುವಂತದ್ ಜೊತೆ ದೇರ್ ಇಸ್ ಲಾಸ್ ಆಫ್ ನ್ಯೂಟ್ರಿಯೆಂಟ್ ಆಸ್ ವೆಲ್ ಆಸ್ ಪಿಗ್ಮೆಂಟ್ಸ್. ದಟ್ ಆಲ್ಸೋ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಯು ಆರ್ using the water and the things that has been added to it, like it can be acid or alkali that has been added to it. So, and of course it keeps the, cooking will become easy also with water, but you have to be careful. Like so many a times ನಾವು ಮನೇಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಸೀರಿಯಲ್ಗಳು ಬಹಳ ನೋಡ್ತಾ ಇದೀವಿ ಟಿವಿನಲ್ಲಿ. ಏನ್ ಮಾಡ್ತೀವಿ, ತರಕಾರಿನೋ ಏನೋ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದಷ್ಟು ನೀರ್ ಹಾಕಿ ಇಟ್ಬಿಡ್ತೀವಿ. ಆ ಸೀರಿಯಲ್ ಮುಗಿಯೋ ತನಕನೂ ಅದು ಕುದಿತಾನೆ ಇರ್ಬೇಕು. ಸೀರಿಯಲ್ ಮುಗಿದ್ಮೇಲೆನೆ ನಾವು ಅದನ್ನ ನೋಡಕ್ ಹೋಗೋದು. ಸೊ ಆ ತರ ಇರುತ್ತೆ. ಅಂದ್ರೆ ಅಲ್ಲಿ ಪೋಷಣೆನೂ ಕಳ್ಕೊಳ್ತೀವಿ, ಅದರ ಒಂದು ಕಲರು ಕಳ್ಕೊಳ್ತೀವಿ, ಟೆಕ್ಸ್ಚರು ಹಾಳಾಗುತ್ತೆ. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. Add enough water that is required, so that put it in a container, closed container, that the color or the nutrient content is not lost. So that is how you have to conserve the nutrient content also. Now the last portion, last type of group is nothing but your animal products. So ಈ animal products ಬಂದಾಗ
you have got the different types of animal products, like you have got the milk and milk products that are there. Then we have got meat, fish, and that is flesh part of it. And of course, we have got the egg and egg product. So let us just study, understand about milk and milk product. You know, animal products on the whole are good in protein. They are very good in iron content also, and calcium content. Iron especially is in the absorbable form anta ಹೇಳ್ತೀವಿ, ಅಂದ್ರೆ heme form anta ಹೇಳ್ತೀವಿ, ಅದನ್ನ absorbable form anta ಕರಿತೀವಿ. So directly when you consume the animal products, that iron gets absorbed, whereas in the plant products it will be in a non-heme form. It has to get absorbed and converted to heme form, and then it will be absorbed. So ಅದರಲ್ಲಿ ಬೇಕಾದಷ್ಟು ಆಂಟಿ ನ್ಯೂಟ್ರಿಷನಲ್ ಕಾಂಪೊನೆಂಟ್ಸ್ ಇರುತ್ತೆ, ಅದೆಲ್ಲ ತಡೀತಾ ಇರುತ್ತೆ. ಹಾಗಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ಕೊಡಬೇಕಾಗತ್ತೆ. ಹಾಗಾಗಿ ಆ ಒಂದು ಪ್ಲಾಂಟ್ ಸೋರ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಅಂಶದ ಅಬ್ಸಾರ್ಪ್ಷನ್ ಇರುತ್ತೆ, ವೇರಾಸ್ ಇನ್ ದಿ ಆನಿಮಲ್ ಪ್ರಾಡಕ್ಟ್ಸ್ ದಿ ನ್ಯೂಟ್ರಿಯೆಂಟ್ ಆರ್ ಅಬ್ಸರ್ವ್ಡ್ ವೆರಿ ಈಸಿಲಿ ಅಂಡ್ ಇನ್ ಅ ಡೈರೆಕ್ಟ್ ಫಾರ್ಮ್. Now coming to the milk and milk products, we have got different types of milks, you know, like buffalo's milk, cow, goat, many human milk, katte halu, even camel milk, many types of any cattle be there, it will be for milk only. So we have got milk or flesh anta ಹೇಳ್ತೀವಿ, of milk that is available, which is rich in not only protein, as I said, is rich in also other components, like it can be the calcium, the vitamins, certain types of vitamins like vitamin A can be. So source of protein, fat, then the now if you just take milk as such, milk ಅಲ್ಲಿ ಕೆಸಿನ್ ಮತ್ತೆ ವೇಯಿ ಪ್ರೋಟೀನ್ ಅಂತ ಹೇಳ್ತೀವಿ. ಇಟ್ ಇಸ್ ನಥಿಂಗ್ ಬಟ್ ವೇಯಿ. ಹಾಲು ಹೊಡೆದೋದಾಗ ನಾವು ನೋಡಿರ್ಬೋದು ಗಟ್ಟಿಗಾಗ, this which becomes cold and which becomes hard, that is nothing but casein, which is rich in protein, which is a type of protein. A neer iruttala, that is also having health benefits, adanna now whey protein anta kariತೀವಿ. Again, it has got fatty acids and glycerols, and then it has got the carbs as well as enzymes and the minerals. So ಇದನ್ನ ನಾವು ತಗೊಂಡಾಗ ಫ್ಯಾಟ್, ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ಮಿಲ್ಕ್ ಅಂತ ತಗೊಂಡಾಗ, so milk, you know, there are different ways in which it is being preserved, like pasteurization process is the normal. ಏನು ಅಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ, ಒಂದು ಹೈ ಟೆಂಪರೇಚರ್ ಅಂಡ್ ಲೋ ಟೈಮ್ ಅಲ್ಲಿ ಪ್ರಾಡಕ್ಟ್ ನ ಲೈಕ್ 100 degree for a known shorter period of time we try to boil it, so that is so that the microorganisms get killed. At a low temperature between 60 degrees we try to heat it, and then for a known longer period of time, and that is also there, which is referred to as pasteurization. After that we have to cool it, and then it will be kept it either in the cool temperature, cold storage like refrigeration, ಅದರಲ್ಲಿ ಮಾಡುವಂತದ್ದು ಇರ್ಬೋದು. So that is how it has been stored for a longer period of time. Now coming to the process in the milk products. So milk products ಅಂತ ಹೇಳಿದಾಗ, you know, it is, if it is in the fermented product, we call it as curds or buttermilk is there. During the process, because it contains more of fatty acids, ಅದು ಒಂದು ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ನಾವು ಮೊಸರು ಮಾಡಿದಾಗ ಆ ಮೊಸರಿಂದ ನಾವು we extract the butter, and then ghee is formed, ಅಂದ್ರೆ ತುಪ್ಪವನ್ನ ನಾವು ಮಾಡ್ತೀವಿ. ಸೊ ತುಪ್ಪನ ಮಾಡ್ತೀವಿ, ಅದರ ಜೊತೆಗೆ we have got other products, like we concentrate the milk by exposing it to the known temperature for a longer period of time. ಅದು ಗಟ್ಟಿ ಮಾಡಿದಾಗ we have got different types of evaporated milk ಇರ್ಬೋದು, condensed milk ಅಂತ tins ಅಲ್ಲಿ ಬರುತ್ತೆ, you are familiar with condensed milk. Then we try to dry that, and then further continue with the heating process in machines, and then we dry it, and then we make milk powder, skim milk powder irbodu, dried milk irbodu. Then different products, like we have got cheese ಮಾಡುವಂತದ್ದು ಇರ್ಬೋದು. So all these things are nothing but the different products that is being prepared from the milk. That is, it can be the dried milk, or it can be the cream which is being used over there.
Now coming to the meat and meat products, we have got ಇವಾಗ ನಾವು ಮೀಟ್ ಅಂತ ತಗೊಂಡಾಗ ಮಟನ್ ಅಂತ ಹೇಳ್ತೀವಿ. ಅಲ್ಲಿ ಮಟನ್ ತಗೊಂಡಾಗ ವಿ ಹ್ಯಾವ್ ಗಾಟ್ ಲ್ಯಾಮ್, ವಿ ಹ್ಯಾವ್ ಗಾಟ್ ಯರ್ಲಿಂಗ್ ಮಟನ್ ಅಂತ ಹೇಳ್ತೀವಿ, ಯಂಗ್ ಅಂದ್ರೆ ಟೆಂಡರ್ ಮಟನ್ ಅಂತ ಹೇಳ್ತೀವಿ, ಮೆಚೋರ್ಡ್ ಅಂದ್ರೆ ಬಲ್ತಿರೋ ಮಟನ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಪೋರ್ಕ್ ಇದೆ, then beef is there. Pork is from the swine, that is nothing but pig anta heltivi. Beef is nothing from the that is bovine anta heltivi, it is nothing from the cow. We have got, and apart from that we have got organ meat anta kartivi. Organ meat is nothing but liver irbodu, kidney irbodu, ಅಥವಾ ಹಾರ್ಟ್ ಇರ್ಬೋದು. ಸೊ ಈ ರೀತಿ ಬ್ರೈನು ಇದನ್ನೆಲ್ಲವನ್ನು, ಅಥವಾ ಬೋಟಿ ಕಲಿಜಾ ಅಂತ ಕನ್ನಡದಲ್ಲಿ ಏನ್ ಕರಿತೀವಿ, ದೋಸ್ ಥಿಂಗ್ಸ್ ಆರ್ ನಥಿಂಗ್ ಬಟ್ ದಿ ಆರ್ಗನ್ ಮೀಟ್ಸ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಹೌ ಇಟ್ ಇಸ್ ಬೀನ್ ಕ್ಲಾಸಿಫೈಡ್. The meat is being classified. So this again is rich, as I said, in protein as well as the fat content, and apart from that it has got to certain extent vitamins and minerals also, and it has got the enzymes over there. Now coming to the poultry, we have got different types of poultries that are there. That is, poultry is nothing but the birds, mutton got from the birds, anta any type of birds. It can be like chicken irbodu, duck irbodu, geese, turkey, pigeon, etc. All these are referred as the poultry itself. And we have got classification ತಗೊಂಡಾಗ we have got broiler, we have got roaster, we have got stag, fowl ಅಂತ, cock ಅಂತ ಹೇಳ್ತೀವಿ. ಈ ರೀತಿಯಾಗಿರುತ್ತೆ. So there are different ways in which it has been prepared also, and while selecting also it is very important to understand the way it has been selected. Like it can be good quality, free of ಕಾಯಿಲೆಗಳಿಂದ ಫ್ರೀ ಆಗಿರುವಂಥದ್ದು, ಕ್ಲೀನ್ ಆಗಿರುವಂಥದ್ದು ತಗೊಳ್ಬೇಕು. ಮತ್ತೆ ಸ್ಲಾಟರ್ ಮಾಡೋದು, ಅದನ್ನು ಕಟ್ ಮಾಡಿದಾಗ ಎನಿ ಟೈಪ್ ಆಫ್ ಮಟನ್ ಆರ್ ವಾಟ್ ಎವರ್ ಇಟ್ ಇಸ್, ಇಟ್ ಶುಡ್ ಬಿ ನಾಟ್ ಮೋರ್ ದೆನ್ 12 hours ಆಫ್ ಕಟಿಂಗ್. ದೆನ್ ಸ್ಕೇಲಿಂಗ್ಸ್ ಫಾರ್ಮ್ ಆಗಿರಬಾರ್ದು, ಇಟ್ ಶುಡ್ ಬಿ ಬ್ರೈಟ್ ರೆಡ್ ಇನ್ ಕಲರ್. ಡಿಫೆದರಿಂಗ್ ಆಗಿರಬಾರ್ದು, ಆದಾಗ ಅದು ಸ್ಕೇಲ್ಸು ಬಂದಿರುವಂಥದ್ದು, ಮಾರ್ಕಿಂಗ್ಸ್ ಬಂದಿರಬಾರ್ದು. Chilling is very important. Then grading is also being done, and packing is also being done depending upon the type of or processing that has been done for the poultry or the meat. Now coming to the marine foods. Marine foods is nothing but the seafoods anta heltivi, like fish, whatever it is. We have got fin iruantadu, shell iruantadu anta heltivi. Fin iruantadna we have got white cod and different types. Then shell irodna oyster irbodu, crab irbodu, prawns irbodu, ಲೋಬ್ಸ್ಟರ್ ಇರ್ಬೋದು. ಈ ರೀತಿಯಾಗಿ ಮೆರೈನ್ ಫುಡ್ಸ್ ಅಥವಾ ವಾಟರ್ ಫುಡ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ಆಲ್ಸೋ ದೇರ್. ಅಂಡ್ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈ ಯು ಆರ್ ಸೆಲೆಕ್ಟಿಂಗ್ ದ ಫಿಶ್. ಆಲ್ಸೋ ಯು ಹ್ಯಾವ್ ಟು ಸಿ ದ ಗಿಲ್ಸ್ ವಿಚ್ ಇಸ್ ದೇರ್. ಅಂದ್ರೆ ಕಿವಿ ಅಂತ ಏನ್ ಹೇಳ್ತೀವಿ, ಆ ಕಿವಿ ಕೂಡ ನೋಡ್ಬೇಕಾಗತ್ತೆ, ವೆದರ್ ಇಟ್ ಇಸ್ ಫ್ರೆಶ್ ಆರ್ ನಾಟ್ ಅನ್ನೋದಕ್ಕೆ. ಇಟ್ ಶುಡ್ ನಾಟ್ ಬಿ ವೆರಿ, ಫಿಶ್ ನ ಮುಟ್ಟಾಗ ಸ್ಟಿಕ್ಕಿನೆಸ್ ಇರಬಾರ್ದು, ಸ್ಕಿನ್ ಅಲ್ಲಿ ಸ್ಕೇಲಿನೆಸ್ ಇರಬಾರ್ದು. Then we have got to think the scales which are there, it should be firm anta heltivi. Smell should not be there. So ee reetiyagi we have to be very careful while you are selecting the marine foods, that is the fish food also. Now there are varieties of products that are there, like in the milk, meat, fish and poultry, along with whatever the dishes that we prepare. We have got even the fried items that are also available in the market, which can be just brought and which can be processed, like deep frying or dipping it in hot water, etc. Now coming to the egg and egg products, you know, egg is nothing but animal, fowl product which is there. And this egg has got the shell outside, and it has got a liquid portion and a gel-like portion which is there. So we have got two portions of the egg. That is white portion, which is called as the albumin, which is rich in protein. Matte yellow portion na yolk anta heltivi, which is rich in vitamins anta heltivi. Now this has got a air sac also. Air sac irutte. Neevu ಮೊಟ್ಟೆನ, if you just fresh ಮೊಟ್ಟೆನ ನೀವು ಒಂದು ಲೈಟ್ ಸೋರ್ಸ್ಗೆ ಇಟ್ಕೊಂಡು ನೋಡಿದಾಗ it is transparent and you can see the variations. ಒಂದು ಸಣ್ಣ ಏರ್ ಸೆಲ್ ಅಂತ ಇರುತ್ತೆ. ಸೊ ಆ ಏರ್ ಸೆಲ್ಲು ಇಂಟ್ಯಾಕ್ಟ್ ಆಗಿದ್ರೆ ದೆನ್ ಇಟ್ ಇಸ್ ವೆರಿ ಗುಡ್ ಅಂತ. ಇವನ್ ದ ಯೋಕ್ ಇಸ್ ಇಂಟ್ಯಾಕ್ಟ್ ಅಂದಾಗ, ಯೋಕು ಗುಂಡಕ್ಕೆ ಯೆಲ್ಲೋ ಕಲರ್ದು ಗುಂಡಕ್ಕೆ ಹಾಗೆ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಎಗ್ಗು ಇರುತ್ತೆ.
So egg, as I said, it is rich in proteins, it contains vitamins, and it contains minerals also. If you have seen, when you boil an egg, ಆ ಒಂದು ವೈಟ್ ಮತ್ತೆ ಯೋಕ್ ಮಧ್ಯದಲ್ಲಿ ಒಂದು ಗ್ರೀನಿಶ್ ಆಶ್ ಕಲರ್ ಲೇಯರ್ ಬರುತ್ತೆ, that is nothing but the iron content which is there. So that means to say it has got a iron content also ಅಂತ ಹೇಳ್ಬೋದು. Now the grading is very important here. Now quality ತಗೊಂಡಾಗ many a times we see in the egg blood spots ನ ನೋಡ್ತೀವಿ, ಅಥವಾ meat spots ನ on the surface ನೋಡ್ತೀವಿ, ಅಥವಾ ತಿನ್ ಶೆಲ್ ನೋಡ್ತೀವಿ, ಅಥವಾ ಯೋಕು ಮತ್ತೆ ಎಗ್ ಒಂಥರ ಸ್ಮೆಲ್ ಬಂದಿರುವಂಥದ್ದು, ಅಥವಾ ಅದು ಇಂಟ್ಯಾಕ್ಟ್ ಆಗಿಲ್ಲದೆ ಇರೋಂಥ, ಹೊಡೆದಾಗ ನಾವು ಇಂಟ್ಯಾಕ್ಟ್ ಆಗಿಲ್ಲದೆ ಇರೋವಂಥದ್ದು, ಅಥವಾ ಯೋಕು ಮತ್ತು ಎಗ್ಗು ವೈಟ್ ನಾವು ಹಾಕಿದ ತಕ್ಷಣ ಇಟ್ ಬಿಕಮ್ಸ್ ವೆರಿ ವಾಟರಿ ಅಂಡ್ ಇಟ್ ಸ್ಪ್ರೆಡ್ಸ್ ಈಸಿಲಿ. ಆ ಥರ ಆಗಬಾರ್ದು. ಓಪನ್ ಮಾಡಿ ನಾವು ಒಂದು ತಟ್ಟೆಯಲ್ಲಿ ಹಾಕಿದಾಗ ಇಟ್ ಶುಡ್ ಫಾರ್ಮ್ ಅ ಜೆಲ್, ಇಟ್ ಶುಡ್ ಬಿ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ, ದಟ್ ಇಟ್ ಶುಡ್ ಬಿ ವೆರಿ ಫಾರ್ಮ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ವಿ ಯೂಸ್ ಕ್ಯಾಂಡ್ಲಿಂಗ್ ಮೆಥಡ್. ಕ್ಯಾಂಡ್ಲಿಂಗ್ ಮೆಥಡ್ ಅಂದ್ರೆ ಆಸ್ ಐ ಸೆಡ್, ಆ ಒಂದು ಎಗ್ನ ಒಂದು ಲೈಟ್ ಸೋರ್ಸ್ಗೆ ಲೈಕ್ ಕ್ಯಾಂಡಲ್ನ ಹತ್ತಿಸ್ಬಿಟ್ಟು ಅದರ ಅಗೇನ್ಸ್ಟ್ ಇಫ್ ಯು ಜಸ್ಟ್ ಹೋಲ್ಡ್ ಇಟ್, ಯು ಕ್ಯಾನ್ ಸಿ ದ ಕ್ರ್ಯಾಕ್ ಏನಾದ್ರೂ ಇದ್ರೆ ನೋಡಬಹುದು ಶೆಲ್ ಮೇಲೆ. ದ ಸೈಜ್ ಆಫ್ ದ ಏರ್ ಸೆಲ್ಲು, ಕೆಲವು ಸತಿ ಏರ್ ಸೆಲ್ ಇರುತ್ತೋ ಇಲ್ವೋ ಅಂತ ಗ್ಯಾಪ್ ಇರುತ್ತೆ ಒಳಗಡೆ, ಅದು ಇರಲೇಬೇಕು, ದೆನ್ ಓನ್ಲಿ ವಿ ಸೇ ಇಟ್ ಇಸ್ ಗುಡ್ ಅಂತ ಹೇಳ್ತೀವಿ. ಫರ್ಮ್ನೆಸ್ ಆಫ್ ದ ಆಲ್ಬ್ಯೂಮಿನ್, ಆಸ್ ಐ ಸೆಡ್, ದೆನ್ ದ ಫರ್ಮ್ನೆಸ್ ಆಫ್ ದಿ ಯೋಕ್ ಎಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟಿರುತ್ತೆ ಒಂದೊಂದ್ಸತಿ ಸ್ಪಾಯ್ಲ್ ಟೆಕ್ಕಲ್ಲಿ. ಮತ್ತೆ ಎನಿ ಅದರ್ ಥಿಂಗ್ಸ್, ದಟ್ ಇಸ್ ಆಸ್ ಐ ಸೆಡ್ ಬ್ಲಡ್ ಸ್ಪಾಟ್ಸ್ ಇರ್ಬೋದು, ಮೌಲ್ಡ್ಸ್ ಇರ್ಬೋದು, ಎಂಬ್ರಿಯೋ ಅದು ಭ್ರೂಣ ಬೆಳ್ಕೊಂಡ್ಬಿಡ್ತಾ ಇರುತ್ತೆ, ಅಂತಹ ಒಂದು ಇದನ್ನು ನೋಡ್ತೀವಿ ಈ ಒಂದು ಕ್ಯಾಂಡ್ಲಿಂಗ್ ಮೆಥಡ್ ಅಲ್ಲಿ. ಇಫ್ ಇಟ್ ಈಸ್ ದೇ ವಿ ರಿಜೆಕ್ಟ್ ಇಟ್, ದಟ್ ಇಸ್ ಹೌ ಇಟ್ ಇಸ್ ಬೀನ್ ಡನ್. ದೆನ್ ಅಪಾರ್ಟ್ ಫ್ರಮ್ ದಟ್ ಅಟ್ ಹೋಮ್ ಸಿಂಪಲ್ ಆಗಿ ನಾವು ಇನ್ನೊಂದು ಏನು ಟೆಸ್ಟ್ ಮಾಡ್ಬೋದು ಅಂದ್ರೆ floating in water. Just if the egg sinks, it is considered to be good. If it is poor quality, then it starts floating. That is there. Then we have got the hunks unit and white index, yolk index anta ಮಾಡ್ತೀವಿ. ನಾವು ಅದನ್ನ ಓಪನ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು we try to measure the yolk and then the white also, and there is a standard. ಆ ಸ್ಟ್ಯಾಂಡರ್ಡ್ಗೆ ನಾವು ಅದನ್ನ ಕಂಪೇರ್ ಮಾಡಿ ನಾವು ಮಾಡುವಂಥದ್ದು ಇರ್ಬೋದು. ಅದೇ ರೀತಿ ನಾವು ಗ್ರೇಡಿಂಗ್ ಅಂತ ಮಾಡ್ತೀವಿ. when we are exporting the eggs, we use this grading process. So grading process ಅಂತ ಹೇಳಿದ್ರೆ, depending upon the size, we grade it as extra large, then large, medium ಮತ್ತೆ small eggs ಅಂತ ಮಾಡ್ತೀವಿ. ಲೈಕ್ we have got A ಮತ್ತೆ B ಅಂತಾನು ಕೂಡ ನಾವು ಮಾಡ್ತೀವಿ. ಡಿಪೆಂಡಿಂಗ್ ಅಪಾನ್ ಆಲ್ ದೀಸ್ ಯೋಕು ಎಲ್ಲವನ್ನು ಸೇರಿಸ್ಬಿಟ್ಟು ನಾವು ಈ ರೀತಿಯಾಗಿ ಗ್ರೇಡಿಂಗ್ ಮಾಡಿಬಿಟ್ಟು, ದಟ್ ಇಸ್ ಹೌ ಇಟ್ ಇಸ್ ಬೀನ್ ಎಕ್ಸ್ಪೋರ್ಟೆಡ್. ಸೊ ವಿಚ್ ಎವರ್ ಗ್ರೇಡ್ ಯು ನೀಡ್, ಯು ಕ್ಯಾನ್ ಯೂಸ್ ಇಟ್, ವೆದರ್ ಯು ವಾಂಟ್ ಎ ಗ್ರೇಡ್ ಆರ್ ಯು ವಾಂಟ್ ಜಸ್ಟ್ ಎ ಗ್ರೇಡ್ ಆರ್ ಯು ವಾಂಟ್ ಬಿ ಗ್ರೇಡ್, depending upon your requirement, it is being done. So the functional properties of egg is very important because egg is rich in proteins. It has got a foaming effect ಅಂತ ಹೇಳಿದ್ರೆ, when you beat the egg, it forms a foam, ಒಂದು ಲ್ಯಾಗರ್ ತರ ಒಂಥರ ಬುರುಕು ಬಂದಂಗ ಆಗುತ್ತೆ ಅದು ಬೀಟ್ ಮಾಡಿದಾಗ. that property is very essential for preparation to get that soft fluffiness in the products. That is why we use this in the preparation of bakery items, whether it is cakes, so ಆ ತರದ್ರಲ್ಲಿ ನಾವು ಯೂಸ್ ಮಾಡುವಂತದ್ದು ಇರುತ್ತೆ. So because it incorporates, when you're beating it continuously, it incorporates the air and cell is formed, and once it is mixed in the cake preparation, it gives that whole formation. So whole formation ಕೊಟ್ಟು fluffiness ಅಥವಾ softness ನ ಕೊಡುವಂತದ್ದಿರ್ಬೋದು. Then apart from that, it has got the coagulation effect anta. You might have seen coagulation andre eno, ಹೆಪ್ಪುಗಟ್ಟುವಿಕೆ ಅಂತ ಹೇಳ್ತೀವಿ. So if you just expose it to the temperature, whether it is ನೀವು ಆಮ್ಲೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಅಥವಾ ಪೌಚಿಂಗ್ ಎಗ್ ಅಂತ ಹೇಳಿದ್ರೆ, ಬಾಯ್ಲಿಂಗ್ ವಾಟರ್ ಅಲ್ಲಿ just remove, break the egg and just pour it on that, you can see that is it gets gelled up. So gel formation ಅಥವಾ coagulation process ಅಂತ ಹೇಳ್ತೀವಿ, because it is protein in nature ಅಲ್ವಾ. ಸೊ ಹಾಗಾಗಿ ಆ ಒಂದು ನೇಚರ್ ಕೂಡ it is very important for some preparation also. That is why we say it is having very good what to say characteristics, which is very important. So it becomes a binder also. ಕೆಲವು ಸತಿ ನಾವು
ಫ್ರೈ ಮಾಡಬೇಕಾದ್ರೆ, ಡೀಪ್ ಫ್ರೈ ಮಾಡಬೇಕಾದ್ರೆ ಫಿಶು ಮಟನ್ ಎಲ್ಲಾನು ಕಬಾಬ್ಸ್ ಅಂತ ಮಾಡಬೇಕಾದ್ರೆ ವಿ ಡಿಪ್ ಇಟ್ ಇನ್ ಎಗ್ ಆಲ್ಸೋ, ಬಿಕಾಸ್ ಇಟ್ ಬೈಂಡ್ಸ್, ಇಟ್ ಕವರ್ಸ್ ದ ಲೇಯರ್ ಅಂತ ಹೇಳ್ತೀವಿ. ದೆನ್ ಇಟ್ ಇಸ್ ಆಕ್ಟಿಂಗ್ ಆಸ್ ಅ ಕ್ಲಾರಿಫೈಯಿಂಗ್ ಏಜೆಂಟ್, ಎಮಲ್ಸಿಫೈಯರ್ ಅಂತ ಹೇಳ್ತೀವಿ, ಫೋಮಿಂಗ್ ಏಜೆಂಟ್ ಅಥವಾ ಈವ್ನಿಂಗ್ ಏಜೆಂಟ್ ಅಂತ ಹೇಳ್ತೀವಿ, ಅಥವಾ ಏರಿಯೇಷನ್ ಕೆಪಾಸಿಟಿ, ಇಟ್ ಹ್ಯಾಸ್ ಗಾಟ್ ಜೆಲ್ ಎಫೆಕ್ಟ್, ಥಿಕ್ನಿಂಗ್ ಏಜೆಂಟ್ ಅಂತಾನು ಮಾಡ್ತೀವಿ. ಸೊ ಇಟ್ ಆಲ್ಸೋ imparts flavor and texture and nutrient content of the product also. So that is why we say it is very important ಅಂತ ಹೇಳ್ತೀವಿ. So on the whole, I can say that the animal products are very important because of their nutrient content, which are rich in proteins, and then especially the essential amino acids are present in all the proteins. I mean, all the animal products, starting from milk and milk product to the egg products. And apart from that, it is rich in certain minerals like maybe calcium, iron, etc., and vitamins also. And it is very essential to be careful while you're selecting the food from the animal products, and take care of the processing also, which retains the nutrient content, the texture and the taste of the food. And it also helps in various things. Of course, it has got some, I mean, the fat content is too high over there in the animal product, so you have to be very careful the quantity that has been used, and how often you use, what type of milk animal products you use also will have an impact on your health. So this completes the food products. Like, we started with cereal and cereal products. Just to summarize the whole episode, we started with cereal and cereal products, then pulses and legumes, and millets, then siridanya anta helತೀವಿ millets ಗೆ. Then we spoke about vegetables and fruits, and also the oil seeds, which gives us fat content or the oil to us, and the animal products like milk and meat, fish and poultry, as well as egg and egg products, which we include in one way or the other in our daily routine, that is in a daily menu plan. We use all these items from, or the ingredients from all these five food groups in different quantity or quality. So based on their different quantity, it will have its own health benefits as well as health consequences. So with this, we'll end the episode. If you have got any doubts as such, definitely I'll answer to your queries. You can send it either by message, and I think you have my number also, so you can contact me, and then you can clarify your doubts. Thank you very much, and thank you for your patience listening also.